This conference will now be recorded. ಈ ಸಭೆಗೆ ಸನ್ಮಾನ್ಯ ಎಚ್.ಕೆ. ಪಾಟೀಲ್ ಸಾಹೇಬರು ಭಾಗವಹಿಸಲಿದ್ದಾರೆ. ದಯವಿಟ್ಟು ತಮ್ಮ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಎಲ್ಲ ಮ್ಯೂಟ್ ಮಾಡಲಿಕ್ಕೆ ಮಹಾಮಂಡಳದ ಪರವಾಗಿ ಕೋರುತ್ತೇನೆ. ಅದರಲ್ಲಿ ಅಕೌಂಟ್ ಮೆನ್ಷನ್ ಮಾಡಿರ್ತೇನೆ, ಅದು ರಿಮೂವ್ ಮಾಡಬೇಕು. ಫಸ್ಟ್ ಅಕೌಂಟ್ ಕ್ಲೋಸ್ ಆಗಿದ್ದಿಲ್ಲ ಅದು ರಿಮೂವ್ ಮಾಡಬೇಕು. ಮೈಕ್ ಕ್ಲಿಕ್ ಮಾಡಿ ಬರ್ತಾ ಇಲ್ಲ. ನಾನು ಸ್ವಲ್ಪ ಹೇಳ್ಕೊಂಡು ಹೋಗ್ತೀನಿ. ಅಂದ್ರೆ ಅವ್ರು ಮಾತಾಡೋದು ಮಾನ್ಯ ಸಹಕಾರಿ ಬಂಧುಗಳೇ, ಭಾರತೀಯ ರಿಸರ್ವ್ ಬ್ಯಾಂಕ್ ಇತ್ತೀಚೆಗೆ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆಗೆ ಹಲವಾರು ತಿದ್ದುಪಡಿಗಳನ್ನು ತಂದಿರುವುದು ತಮಗೆಲ್ಲ ತಿಳಿದ ವಿಷಯವಾಗಿರುತ್ತದೆ. ಪಟ್ಟಣ ಸಹಕಾರ ಬ್ಯಾಂಕುಗಳ ಮೇಲೆ ಅನೇಕ ಸೈಲೆಂಟ್ ಆಗಿ ಅನ್ಮ್ಯೂಟೆಡ್ ಅಂದ್ರೆ ಮಾತಾಡೋದು, ಮ್ಯೂಟ್ ಅಂದ್ರೆ ಸೈಲೆಂಟ್ ಆಗೋದು. ಏನ್ ಸೈಲೆಂಟ್? ಆಟೋಮೆಟಿಕ್ ಆಪರೇಷನ್ ವಾಯ್ಸ್ ಕೇಳಿಸ್ತಾ ಇಲ್ಲ. ಏನ್ ಕೇಳ್ತಾ ಇಲ್ಲ ಸರ್. ಸರ್ ನಿಮ್ ವಾಯ್ಸ್ ಯಾರು ಕೇಳಿಸ್ತಾ ಇಲ್ಲ. ಏನ್ ಕೇಳ್ತಾ ಇಲ್ಲ ಸರ್. ಹಲೋ ಮುರಳೀಕ್ ಸರ್. ಕುಂಡ್ಲಿಕ್ ಅವ್ರೆ, ಮಾತಾಡೋರ್ನ ಸ್ಕ್ರೀನ್ ಮೇಲೆ ಮುಖ ತೋರಿಸಿ ಅವ್ರದ್ದು, ಅವ್ರನ್ನ ಬಿಟ್ಟು ಬೇರೆಯವರೆಲ್ಲ ತೋರಿಸ್ತಾ ಇದಾರೆ. ಮುರಳೀಕ್ ಸರ್ ಯಾರ್ದು ವಾಯ್ಸ್ ಕೇಳಿಸ್ತಾ ಇಲ್ಲ. ಅದು ಯಾವ್ದು ವಾಯ್ಸ್ ಕ್ಲಾರಿಟಿ ಇಲ್ಲ ಸರ್. ಎಲ್ಲಾರ್ದು ಮ್ಯೂಟ್ ಮಾಡಿಸ್ಬಿಡಿ. ನೀವು ಸರ್ ವಾಯ್ಸ್ ಕ್ಲಾರಿಟಿ ಇಲ್ವಾ? ನಿಮ್ ವಾಯ್ಸ್ ಕೇಳಿಸ್ತಾ ಇಲ್ಲ. ಮುರಳೀಕ್ ಸರ್ ನಿಮ್ ವಾಯ್ಸ್ ಯಾರು ಬರ್ತಾ ಇಲ್ಲ. ಅಲ್ಲ, ಇವಾಗ ಕೇಳಿಸ್ತಾ ಇದೆ? ಕೇಳಿಸ್ತಾ ಇದೆ ಸರ್. ಓಕೆ ಓಕೆ. ಏನು ಕೇಳಿಸ್ತಾ ಇಲ್ಲ ಸಾಹೇಬ್ರು ಜೈನ್ ಒಂದೇ ನಿಮಿಷ. ಏನ್ ಹೇಳಿಬಿಡಿ ನೀವು ಇವಾಗ ಇವ್ರದ್ದು ಇದನ್ನ ಏನು ಕೇಳಿರ? ದಯವಿಟ್ಟು ಮ್ಯೂಟ್ ಮಾಡಿ. ಹಾ, ಎಷ್ಟಿದೆ? 45 ಲಕ್ಷ. ಕುಂಡಲಿ ಕೇಳ್ಬಿಟ್ಟು ಇದನ್ನ ಮ್ಯೂಟ್ ಮಾಡಿದೆ, ಮ್ಯೂಟ್ ಮಾಡ್ಬಿಟ್ಟಿದ್ದಾರೆ. ಅದು ಯಾರಿಗೂ ಕೇಳಿಸ್ತಾ ಇಲ್ಲ. ಒಂದ್ ನಿಮಿಷ. ಅಲ್ಲ, ಅವರಲ್ಲ ಜೈನ್
ಸ್ವಾಮಿ ನಮ್ದು ಗಾಡಿ ಹೋಗ್ತಾ ಇದೆ, ನಿಮ್ ವಿಷಯ ಗೊತ್ತಿದೆ ಅನ್ನೋದು ಸುಮ್ಮನೆ ಮಾತಾಡ್ಬಿಡಿ ನನಗೆ. ಪರಿಶೀಲ ನೀವು ತಲೆ ಕೆಟ್ಟೋಗಿದೆ. ಎಲ್ಲರೂ ಮ್ಯೂಟ್ ಮಾಡಿ. ಹಲೋ, ಎಲ್ಲ 25ನೇ ತಾರೀಕು ರಿಸರ್ವ್ ಬ್ಯಾಂಕಿನಿಂದ ಒಂದು ಬಂದಿದೆ. ಆ ಸರ್ಕ್ಯುಲರ್ ಬಗ್ಗೆ ಅಂದ್ರೆ ಅಪಾಯಿಂಟ್ಮೆಂಟ್ ಆಫ್ ಕೇಳಿಸ್ತಿಲ್ಲ ಮ್ಯಾನೇಜಿಂಗ್ ಡೈರೆಕ್ಟರ್. ಸ್ವಾಮಿ ಸರ್ ಏನು ಕೇಳಿಸ್ತಿಲ್ಲ. ಕೇಳಿಸ್ತಾ ಇಲ್ಲ. ಮತ್ತೆ ಸ್ಪೀಕರ್ ಮುಖ ತೋರಿಸಿ ಯಾರು ಮಾತಾಡ್ತಾ ಇದಾರೆ ಅಂತ ಗೊತ್ತಾಗೋದ್ ಬೇಡವಾ? ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಈ ವಿಷಯವಾಗಿ ನನ್ನ ಕೆಲವು ಮಾತುಗಳನ್ನ ಈ ಸರ್ಕ್ಯುಲರ್ ಬಗ್ಗೆ ಮಾತಾಡ್ಬೇಕು ಅಂತ ಪುಂಡ್ಲಿಕ್ ಅವ್ರು ಹೇಳಿದ್ದಾರೆ. ಸೊ ಈ ಸರ್ಕ್ಯುಲರ್ ಜೂನ್ 25ನೇ ತಾರೀಕು ಇದನ್ನ ಮಾಡಿ ಎಲ್ಲಾ ನಮ್ಮ ಪ್ರೈಮರಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿಗೆ ಅನ್ವಯ ಆಗುವಂತೆ ಈ ಸರ್ಕ್ಯುಲರ್ ಇಶ್ಯೂ ಆಗಿದೆ. ಈ ಸರ್ಕ್ಯುಲರ್ ವಿಶೇಷತೆ ಏನಪ್ಪಾ ಅಂತಂದ್ರೆ ಅಪಾಯಿಂಟ್ಮೆಂಟ್ ಆಫ್ ಮ್ಯಾನೇಜಿಂಗ್ ಡೈರೆಕ್ಟರ್, ಹೋಲ್ ಟೈಮ್ ಡೈರೆಕ್ಟರ್ ಅಂತ ಇದೆ. ಸೊ ಮಾತಾಡ್ತಾರೆ ಅದು ಆನ್ ಮಾಡಿ ಮಾತಾಡ್ತಾರೆ. ಸೊ ಈ ಸರ್ಕ್ಯುಲರ್ ಸ್ಪೀಕರ್ ಯಾರು ಅಂತ ಹೇಳಿ ಅವ್ರ ಮುಖ ತೋರಿಸಿ. ಸ್ಪೀಕರ್ ಮುಖ ತೋರಿಸಲೇ ಮಾತಾಡಿದ್ರೆ ಏನ್ ಅರ್ಥ ಆಗ್ಬೇಕು? ಈ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ವಾಯ್ಸ್ ಕೇಳಿ, ದಯವಿಟ್ಟು ಈ ವಾಯ್ಸ್ ಕೇಳ್ಕೊಂಡು ಜೊತೆಗೆ ನೋಡ್ಕೊತಾ ಇರಿ. ಈ ಸರ್ಕ್ಯುಲರ್ ಏನಪ್ಪಾ ಅಂತಂದ್ರೆ ರಿಗಾರ್ಡಿಂಗ್ ಅಪಾಯಿಂಟ್ಮೆಂಟ್ ಆಫ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂಡ್ ಹೋಲ್ ಟೈಮ್ ಡೈರೆಕ್ಟರ್. ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತಂದ್ರೆ ಸಿಇಒ. ಈ ಸಿಇಒ ಅಂತ ಅರ್ಥ ಮಾಡ್ಕೋಬೇಕು. ಮ್ಯಾನೇಜಿಂಗ್ ಡೈರೆಕ್ಟರ್ ಅನ್ನೋ ಶಬ್ದನ ರಿಸರ್ವ್ ಬ್ಯಾಂಕ್ ನವರು ಇದರಲ್ಲಿ ಉಪಯೋಗಿಸಿದ್ದಾರೆ. ಇದು ಸಿಇಒ ಅಂತ ಇರ್ಬೋದು. ಕೆಲವು ಬ್ಯಾಂಕ್ಗಳಲ್ಲಿ, ಸಣ್ಣ ಬ್ಯಾಂಕ್ಗಳಲ್ಲಿ ಮ್ಯಾನೇಜರ್ನೇ ಸಿಇಒ ಅಂತ ಹೇಳ್ತಾರೆ. ಮ್ಯಾನೇಜರ್ ಡೆಸಿಗ್ನೇಷನ್ ಕೂಡ ಉಪಯೋಗಿಸ್ತಾರೆ. ಡೆಸಿಗ್ನೇಷನ್ ಯಾವುದೇ ಆದ್ರೂ ಪರವಾಗಿಲ್ಲ, ಆದ್ರೆ ಅವರು ಏನ್ ಕೆಲಸ ಮಾಡ್ತಾರೆ, ಬ್ಯಾಂಕಿನ ಎಲ್ಲಾ ವ್ಯವಹಾರಗಳನ್ನು ಅಥವಾ ಪ್ರಮುಖ ವ್ಯವಹಾರಗಳನ್ನು ನೋಡ್ಕೊಳ್ಳುವಂತ ಒಬ್ಬ ಎಂಪ್ಲಾಯಿಗೆ ಸಿಇಒ ಅಂತ ರಿಸರ್ವ್ ಬ್ಯಾಂಕ್ ನವರು ಕ್ಲಾರಿಫಿಕೇಶನ್ ಕೊಟ್ಟವ್ರೆ. ಸೊ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂದ್ರೆ ಹೊಸದಾಗಿ ಏನು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳುವಂತದ್ದಲ್ಲ. ಸಿಇಒ, ಇರುವಂತ ಸಿಇಒ ಮತ್ತು ಬ್ಯಾಂಕಿನಲ್ಲಿ ಏನು ಯಾರು ಮುಖ್ಯವಾಗಿ ವ್ಯವಹಾರಗಳನ್ನ ನಡೆಸ್ಕೊಳ್ತಾ ಇದ್ದಾರೆ ಅವ್ರ ಹೆಸರು ಮ್ಯಾನೇಜರ್ ಕೂಡ ಆಗ್ಬೋದು, ಅವ್ರು ಆಗ್ತಾರೆ. ಈ ಹೋಲ್ ಟೈಮ್ ಡೈರೆಕ್ಟರ್ ಅಂತಂದ್ರೆ ಈ ಹೋಲ್ ಟೈಮ್ ಡೈರೆಕ್ಟರ್ಗೂ ಎಲೆಕ್ಟೆಡ್ ಡೈರೆಕ್ಟರ್ಗೂ ಯಾವುದೇ ವಿಧವಾದಂತ ಸಂಬಂಧ ಇಲ್ಲ. ಎಲೆಕ್ಟೆಡ್ ಡೈರೆಕ್ಟರ್ ಪ್ರಜಾಸತ್ತಾತ್ಮಕವಾಗಿ ಎಲೆಕ್ಷನ್ ಇಂದ ಜನರಿಂದ ಆಯ್ಕೆಯಾಗಿ ಬಂದು ಕುಳಿತುಕೊಳ್ಳುವಂತ ಡೈರೆಕ್ಟರ್ಗಳು. ಈ ಹೋಲ್ ಟೈಮ್ ಡೈರೆಕ್ಟರ್ ಅಂದ್ರೆ ಅವರು ರೆಗ್ಯುಲರ್ ಆಗಿ ಎಂಪ್ಲಾಯಿ ಆಗಿರುವಂತವ್ರು. ಕೆಲವು ಬ್ಯಾಂಕ್ಗಳಲ್ಲಿ, ದೊಡ್ಡ ದೊಡ್ಡ ಬ್ಯಾಂಕ್ಗಳಲ್ಲಿ ಹೋಲ್ ಟೈಮ್ ಡೈರೆಕ್ಟರ್ ಅಂತ ಅವರು ಸಂಬಳಕ್ಕಿರುವಂತ ವ್ಯಕ್ತಿ. ಅವ್ರಿಗೆ ಸಂಬಳ ಕೊಡ್ಬೇಕು, ಬ್ಯಾಂಕ್ನವರು ಸಂಬಳ ಕೊಡ್ಬೇಕಾಗ್ತದೆ. ಸಂಬಳ ಕೊಟ್ಟು ಕೆಲಸಕ್ಕೆ ಇಟ್ಬೇಕಾರೆ ಅವರು ಸಿಇಒ ಅಧೀನದಲ್ಲಿ ಕೆಲಸ ಮಾಡಬೇಕು. ಸಿಇಒ ಅಧೀನದಲ್ಲಿ ಕೆಲಸ ಅಂದ್ರೆ ದೊಡ್ಡ ದೊಡ್ಡ ಬ್ಯಾಂಕ್ಗಳಲ್ಲಿ ಎಲ್ಲಿ ಹೆಚ್ಚು ಬ್ರಾಂಚಸ್ ಗಳಿವೆ ಅಂತ ಬ್ರಾಂಚಸ್ ಗಳಲ್ಲಿ ಕೆಲವು ಜವಾಬ್ದಾರಿಗಳನ್ನ ಹೋಲ್ ಟೈಮ್ ಡೈರೆಕ್ಟರ್ ಅನ್ನ ಅವರು ಕೊಟ್ಟು ಅವರು ನೇರವಾಗಿ ಸಿಇಒಗೆ ರಿಪೋರ್ಟ್ ಮಾಡ್ಕೊಳ್ಳಿ ಅನ್ನೋ ಒಂದು ಪೋಸ್ಟ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಈ ಸರ್ಕ್ಯುಲರ್ ಅನ್ನ ಮೋಸ್ಟ್ಲಿ ಏನಪ್ಪಾ ಅಂದ್ರೆ ಕಂಪನೀಸ್ ಆಕ್ಟ್ ಇಂದ ತಗೊಂಡಿದ್ದಾರೆ. ಈ ಹೋಲ್ ಟೈಮ್ ಡೈರೆಕ್ಟರ್, ಮ್ಯಾನೇಜಿಂಗ್ ಡೈರೆಕ್ಟರ್ ಇವೆಲ್ಲ ಕಾನ್ಸೆಪ್ಟ್ಸ್ ಎಲ್ಲ ಎಲ್ಲಿ ಬಂದಿದೆ ಅಂದ್ರೆ ಕಂಪನೀಸ್ ಆಕ್ಟ್ ಅಲ್ಲಿ ಬಂದಿದೆ. ರಿಸರ್ವ್ ಬ್ಯಾಂಕ್ ನವರು ಕೋಆಪರೇಟಿವ್ ಬ್ಯಾಂಕ್ಗಳನ್ನ ಒಂದು ಕಂಪನೀಸ್, ಈಗ ಮೊನ್ನೆ ನಮ್ಮ ಅಮೆಂಡ್ಮೆಂಟ್ಸ್, ರೀಸೆಂಟ್ ಅಮೆಂಡ್ಮೆಂಟ್ಸ್ ಆಯ್ತಲ್ಲ, ಆ ಅಮೆಂಡ್ಮೆಂಟ್ ಅಲ್ಲಿ ನಮ್ಮ ಬೈಲಾಸ್ ಅನ್ನೇ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂಡ್ ಇದನ್ನ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಗೆ ಸಮ ಅಂತ ಅಲ್ಲಿ ನಮ್ಮ ಇದ್ರ ಪ್ರಕಾರ ಕೊಟ್ಟಾರೆ. ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಅಲ್ಲಿ ಅಮೆಂಡ್ಮೆಂಟ್ ಮಾಡಿ ಹೇಳಿದ್ದಾರೆ. ಬೈಲಾಸ್, ನಿಮ್ ಬೈಲಾಸ್ ಏನಿದೆ ದೇ ಆರ್ ಈಕ್ವಲ್ ಟು ಕಂಪನೀಸ್ ಆಕ್ಟ್ ಅಲ್ಲಿ ಏನು ಪ್ರಾಮುಖ್ಯತೆ ಇರುತ್ತೆ ಮೆಮೊರಂಡಮ್ ಅಂಡ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಗೆ, ಅದೇ ಇದಕ್ಕೆ ಅಪ್ಲೈ ಆಗ್ತದೆ ಅಂತ ಹೇಳಾರೆ.
ಸೊ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಅಲ್ಲಿ ಏನೇನು ಈಗ ಬರುತ್ತೆ, ಈಗ ಕಂಪನೀಸ್ ಆಕ್ಟ್ ಅಲ್ಲಿ ಏನೇನು ಬರುತ್ತೆ ಅದನ್ನ ಒಂದೊಂದಾಗಿ ಇಲ್ಲಿ ಕೆಲವು ಯಾವ್ದನ್ನ ಇಲ್ಲಿಗೆ ನಾವು ಇಂಪೋರ್ಟ್ ಮಾಡ್ಕೋಬಹುದು ಅದನ್ನ ಮಾಡ್ಕೊಂಡು ಬಂದು ಇವಾಗ ಇದನ್ನ ಮ್ಯಾನೇಜಿಂಗ್ ಕಾನ್ಸೆಪ್ಟ್ ಆಫ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂಡ್ ಹೋಲ್ ಟೈಮ್ ಡೈರೆಕ್ಟರ್ ನ ಕೋಆಪರೇಟಿವ್ ಬ್ಯಾಂಕ್ಸ್ ಗಳಲ್ಲಿ ತರಬೇಕು ಅಂದ್ಬಿಟ್ಟು ಈ ತರ ತಗೊಂಡ್ಬಂದವೆ. ಇದನ್ನ ಮೇನ್ ಆಗಿ ಯಾರಿಗಪ್ಪ ಅಂದ್ರೆ ಈ ಸರ್ಕ್ಯುಲರ್ ಇದ್ರ ಪ್ರಕಾರದಲ್ಲಿ ಎಲ್ಲಾ ಕೋಆಪರೇಟಿವ್ ಬ್ಯಾಂಕ್ ಅಪ್ಲೈ ಆಗ್ತದೆ. ಆದ್ರೆ ಎಕ್ಸಂಪ್ಷನ್ ಕೊಟ್ಟವ್ರೆ. ಯಾರಿಗೆ ಎಕ್ಸಂಪ್ಷನ್ ಕೊಟ್ಟವ್ರೆ ಅಂತಂದ್ರೆ ಸ್ಯಾಲರಿ ಅರ್ನರ್ಸ್ ಕೋಆಪರೇಟಿವ್ ಬ್ಯಾಂಕ್ಗೆ ಮತ್ತು ಇವ್ರಿಗೆ ಯಾರು 100 ಕೋಟಿ ಕಳೆದ ವರ್ಷದ ಬ್ಯಾಲೆನ್ಸ್ ಶೀಟಿನ ಪ್ರಕಾರ 100 ಕೋಟಿಗಿನ್ನ ಕಡಿಮೆ ಇರುವಂತ ಕೋಆಪರೇಟಿವ್ ಬ್ಯಾಂಕ್ಗಳಿಗೆ ಈ ರಿಗಾರ್ಡಿಂಗ್ ಅಪಾಯಿಂಟ್ಮೆಂಟ್ ಆಫ್ ಮ್ಯಾನೇಜಿಂಗ್ ಡೈರೆಕ್ಟರ್ ಇದನ್ನ ಕ್ಲಿಯರ್ ಅಪ್ರೂವಲ್ ಅಂದ್ರೆ ರಿಸರ್ವ್ ಬ್ಯಾಂಕಿನ ಪೂರ್ವಾನುಮತಿ ಅಗತ್ಯ ಇಲ್ಲದೆ ಅವರು ಮಾಡ್ಕೊಳ್ಬಹುದು ಅಂತ ಹೇಳ್ತಾರೆ. ರಿಸರ್ವ್ ಬ್ಯಾಂಕಿನ ಪೂರ್ವಾನುಮತಿ ಇಲ್ಲದೆ 100 ಕೋಟಿಗಿನ್ನ ಕೆಳಗಡೆ ಇರುವಂತಹ ಬ್ಯಾಂಕಿನವರು ಮತ್ತು ಸ್ಯಾಲರಿ ಅರ್ನರ್ಸ್ ಕೋಆಪರೇಟಿವ್ ಬ್ಯಾಂಕ್ನವರು ಸಿಇಒ ನ ಮಾಡ್ಕೋಬಹುದು. ಆದ್ರೆ ಆ ಸಿಇಒ ಕೂಡ ಫಿಟ್ ಅಂಡ್ ಪ್ರಾಪರ್ ಎಲಿಜಿಬಿಲಿಟಿ ಕ್ರೈಟೀರಿಯಾಗಳು ಹೇಳ್ತಾರೆ. ಆ ಎಲಿಜಿಬಿಲಿಟಿ ಕ್ರೈಟೀರಿಯಾಗಳು ಅವ್ರಿಗೂ ಕೂಡ ಅಪ್ಲೈ ಆಗ್ತದೆ. ಎಲಿಜಿಬಿಲಿಟಿ ಕ್ರೈಟೀರಿಯಲ್ಲಿ ಮೇನ್ ಏನಪ್ಪಾ ಅಂತಂದ್ರೆ ಅವರು ಒಬ್ಬರು ಪದವೀಧರರಾಗಿರ್ಬೇಕು. ಪದವೀಧರರಾಗಿರ್ಬೇಕು ಅನ್ನೋದು ಮೊದಲನೇ ಒಂದು ಕ್ವಾಲಿಫಿಕೇಶನ್. ಮತ್ತು 2 3ನೇದಾವ ಮತ್ತೆ ಯಾವುದು ಡಿಪ್ಲೊಮಾ ಇನ್ ಕೋಆಪರೇಟಿವ್ ಬ್ಯಾಂಕಿಂಗ್ ಇರ್ಬೋದು ಅಥವಾ ಡಬಲ್ ಟ್ಯಾಗ್ ಆಗಿರ್ಬೋದು, ಪೋಸ್ಟ್ ಗ್ರಾಜುಯೇಷನ್ ಆಗಿರ್ಬೋದು, ಈ ತರದವರು ಇವೆಲ್ಲ ಡಿಸೈರಬಲ್. ಬಟ್ ಮಿನಿಮಮ್ ಕ್ವಾಲಿಫಿಕೇಶನ್ ಈಸ್ ಪದವೀಧರರಾಗಿರ್ಬೇಕು. ಮತ್ತೆ ಎರಡನೇದು ಏನಪ್ಪಾ ಅಂದ್ರೆ 35 ವರ್ಷಕ್ಕೆ ಮೇಲ್ಪಟ್ಟು 70 ವರ್ಷದ ಒಳಗಡೆ ಇರಬೇಕು ಮತ್ತು ಕನಿಷ್ಠ 8 ವರ್ಷಗಳ ಅನುಭವ ಇರಬೇಕು. ಅವರಿಗೆ ಮಿಡಲ್ ಮತ್ತು ಸೀನಿಯರ್ ಮ್ಯಾನೇಜ್ಮೆಂಟ್ ಲೆವೆಲ್ ಅಲ್ಲಿ ಅವರಿಗೆ ಅನುಭವ ಇರಬೇಕು. ಈ ಕ್ರೈಟೀರಿಯಾ ಎಲ್ಲಾ ಬ್ಯಾಂಕ್ಗಳಿಗೂ ಅಪ್ಲೈ ಆಗ್ತದೆ. ಎಲ್ಲಾ ಬ್ಯಾಂಕ್ಗಳಿಗೂ ಅಪ್ಲೈ ಆಗ್ಬಿಟ್ಟು ಈಗ ಸದ್ಯಕ್ಕೆ ಇರುವಂತ ಇದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತಂದ್ರೆ ಈ ಸ್ಯಾಲರಿ ಅರ್ನರ್ಸ್ ಮತ್ತು ಟೈರ್ 1 ಅಂದ್ರೆ ತಮ್ಮ 100 ಕೋಟಿಗಿನ್ನ ಕೆಳಗಡೆ ಡೆಪಾಸಿಟ್ ಇರುವಂತವರು ಆಸ್ ಆನ್ ಮಾರ್ಚ್ 2021 ಅವ್ರು ಏನ್ ಮಾಡ್ಬೋದು ಅಂತಂದ್ರೆ 20 ಬಂದಿದ್ದೇ ಇರೋದ್ರಿಂದ 21 ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದನ್ನ ಬೇಕಾದ್ರೆ ಮಾಡ್ಕೋಬಹುದು. ಇನ್ನ ಜೂನ್ ಆಗಿದೆ ಈಗ. ಸೊ ಇಲ್ಲ ಅಂದ್ರೆ 20 ಮಾರ್ಚ್ 20 ಬ್ಯಾಲೆನ್ಸ್ ಶೀಟ್ ಅಲ್ಲಿ 100 crores ಡೆಪಾಸಿಟ್ ಗಿಂತ ಕಡಿಮೆ ಇದ್ದವರು ಇವರು ಒಂದು ಬೋರ್ಡ್ ಅಲ್ಲಿ ಒಂದು ಪಾಲಿಸಿ ಮಾಡ್ಕೋಬಹುದು. ಈ ರಿಗಾರ್ಡಿಂಗ್ ಈ ಸರ್ಕ್ಯುಲರ್ ನ ಅಲ್ಲಿ ಇಟ್ಬಿಟ್ಟು ಆ ಸರ್ಕ್ಯುಲರ್ ಮೇನ್ ಹೈಲೈಟ್ಸ್ ಇಟ್ಬಿಟ್ಟು ಒಂದು ಬೋರ್ಡ್ ಪಾಲಿಸಿ ಮಾಡ್ಕೊಂಡು ಇದರಲ್ಲಿ ನಾಮಿನೇಷನ್ ಅಂಡ್ ರಿಕ್ರೂಟ್ಮೆಂಟ್ ಕಮಿಟಿ ಅಂತ ಒಂದು ಹೇಳಿದೆ. ನಾಮಿನೇಷನ್ ಅಂಡ್ ರಿಕ್ರೂಟ್ಮೆಂಟ್ ಕಮಿಟಿ ಇಸ್ ನಥಿಂಗ್ ಬಟ್ ಯುವರ್ ರಿಕ್ರೂಟ್ಮೆಂಟ್ ಕಮಿಟಿ. ರೆಮ್ಯುನರೇಷನ್ ಕಮಿಟಿ ಅಂತ ಯೂಸ್ ಮಾಡ್ತಾರೆ. ನಾಮಿನೇಷನ್ ಅಂಡ್ ರೆಮ್ಯುನರೇಷನ್ ಕಮಿಟಿ ಅಂತ ಹೇಳ್ತಾರೆ. ದಿಸ್ ಇಸ್ ನಥಿಂಗ್ ಬಟ್ ಯುವರ್ ರಿಕ್ರೂಟ್ಮೆಂಟ್ ಕಮಿಟಿ. ಇದಕ್ಕೆ 3 ಜನ ಬೋರ್ಡ್ ಮೆಂಬರ್ಸ್ ಅದರ ಸದಸ್ಯರಾಗಿರ್ತಾರೆ. ಅವರು ಈ ರಿಗಾರ್ಡಿಂಗ್ ಅಪಾಯಿಂಟ್ಮೆಂಟ್ ಪ್ರತಿಯೊಂದನ್ನು ಅವರು ನೋಡ್ಕೊಂಡು ಸೆಲೆಕ್ಟ್ ಮಾಡಿಕೊಂಡು ಅದನ್ನ RBI ಗೆ ಪೂರ್ವಾನುಮತಿಗೆ ಕಳಿಸ್ಬೇಕಾಗ್ತದೆ. ಫಿಟ್ ಅಂಡ್ ಪ್ರಾಪರ್ ಅಂತ ಎಲ್ಲಾನು ಹೇಳ್ತಾರೆ. ಸೊ ಇದನ್ನ ಸರ್ಕ್ಯುಲರ್ ಅಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ಇದು ಎಲ್ಲರಿಗೂ ಅಪ್ಲೈ ಆಗ್ತದೆ. ಈ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಜೊತೆಗೆ ಒಂದು ಸಿಇಒ ಅಪಾಯಿಂಟ್ಮೆಂಟ್ ರಿಗಾರ್ಡಿಂಗ್ ಸಿಇಒ ಅಪಾಯಿಂಟ್ಮೆಂಟ್ ಸರ್ಕ್ಯುಲರ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಯಾರು ನೇಮಕ ಮಾಡ್ಕೊಂಡಿದ್ರೆ ಇದಕ್ಕಿಂತ ಈ ಜೂನ್ 25ಕ್ಕಿಂತ ಮುಂಚೆ ಆ ಒಂದು ನಿಯಮಾವಳಿ ಪ್ರಕಾರ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ರೆ ಆ ಡೇಟ್ ಆಫ್ ರಿಕ್ರೂಟ್ಮೆಂಟ್ ಇಂದ 3 ವರ್ಷ ಅಥವಾ ನೀವು ಕೊಟ್ಟಿರೋ ಟರ್ಮ್ ಯಾವ್ದು ಕೊಟ್ಟಿರ್ತೀರೋ ಅದರಲ್ಲಿ ಆದ ತಕ್ಷಣ ಅವ್ರನ್ನ ಅಲ್ಲಿವರೆಗೂ ಅವ್ರು ಕಂಟಿನ್ಯೂ ಆಗ್ಬೋದು. ಅದರ ನಂತರ ಈ ಸರ್ಕ್ಯುಲರ್ ಅಲ್ಲಿ ಇರುವಂತ ಒಂದು ಪ್ರೊಸೀಜರ್ಸ್ ಅನ್ನ ನೀವು ಅಡಾಪ್ಟ್ ಮಾಡ್ಕೊಳ್ಬೇಕು ಅಂತ ಈ ಸರ್ಕ್ಯುಲರ್ ಅಲ್ಲಿ ಹೇಳ್ತಾರೆ. ಆಮೇಲೆ ಈಗ ಇರುವಂತವ್ರು ಈಗ ಸಿಇಒ ಆಗಿ ಯಾರು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅವರುಗಳು ಒಂದು ಫಿಟ್ ಅಂಡ್ ಪ್ರಾಪರ್ ಸ್ಟೇಟಸ್ ಏನಿದೆ ಅವರು ಏನು ಅವ್ರ ಗ್ರಾಜುಯೇಷನ್ ಆಗಿದೆಯಾ ಅಥವಾ ಮಿಡ್ಲ್ ಅಂಡ್ ಮ್ಯಾನೇಜ್ಮೆಂಟ್ ಲೆವೆಲ್ ಏನು ಎಕ್ಸ್ಪೀರಿಯನ್ಸ್ ಇದೆಯಾ ಈ ಸರ್ಕ್ಯುಲರ್ ಪ್ರಕಾರ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಸಾಕಷ್ಟು ಒಂದು ಉದ್ದಾಯ ಒಂದು ಇದನ್ನ ಕೊಟ್ಟಾರೆ. ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಮೊದಲು ಗ್ರಾಜುಯೇಟ್ ಆಗಿರ್ಬೇಕು. ಅದರಲ್ಲಿ ಕ್ವಾಲಿಫಿಕೇಶನ್ ಬ್ಯಾಂಕಿಂಗು, ಕೋಆಪರೇಟಿವ್ ಬ್ಯಾಂಕಿಂಗು, CAB, ಡಿಪ್ಲೊಮಾ ಇನ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್, CA, ಚಾರ್ಟರ್ಡ್ ಅಕೌಂಟೆಂಟ್, ಕಾಸ್ಟ್ ಅಕೌಂಟೆಂಟ್ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಇಷ್ಟಿದ್ದು ಮತ್ತೆ 8 ವರ್ಷಗಳ ಕಾಲ ಮಿನಿಮಮ್ ಸರ್ವಿಸ್ ಅವ್ರಿಗೆ ಮಿಡಲ್ ಅಂಡ್ ಸೀನಿಯರ್ ಮ್ಯಾನೇಜ್ಮೆಂಟ್ ಲೆವೆಲ್ ಅಲ್ಲಿ ಇರ್ಬೇಕು. ಇಷ್ಟನ್ನ ಇರುವಂತವ್ರು ಈಗ ಯಾರ್ಯಾರು ಸಿಇಒ ಕೆಲಸ ಮಾಡ್ತಾ ಇದ್ದೀರಾ ಆ ಸಿಇಒ ಕೆಲಸಗಳವರು ಎಲ್ಲರೂ ಈ ಫಿಟ್ ಅಂಡ್ ಪ್ರಾಪರ್ ಸ್ಟೇಟಸ್ ಗೆ ಇವರೆಲ್ಲ ಅಪ್ಲೈ ಆಗುತ್ತೆ. ಅವರಿಗೆ ದೇ ಆರ್ ಮೀಟಿಂಗ್ ಆಲ್ ದಿ ಸ್ಟ್ಯಾಂಡರ್ಡ್ಸ್ ಅಂತ ಹೇಳಿ ಅದನ್ನ ಒಂದು HK ಪಾಟೀಲ್ ಅವರು ಮಾತಾಡ್ತಾರೆ.
ಸರಿ ಮಾತಾಡಿ ಸರ್, ಮಾತಾಡಿ ಹೇಳಿ ಸರ್, ಪಾಯಿಂಟ್ ಹೇಳ್ಬೋದು. ಈಗ ಪುಂಡ್ಲಿಕ್ ಅವ್ರೆ, ಕೃಷ್ಣ ಅವರು ಇದ್ದಾರೆ, ಆದ್ರೆ ಬಹಳ ಜನ ಇದ್ದೀವಿ, ಆದ್ರೆ ಎಲ್ಲರದು ಮುಖ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ. ನಾನು ಇಷ್ಟೇ ಹೇಳೋದಕ್ಕೆ ಬಯಸ್ತೇನೆ. ಈಗೇನು ಮೀಟಿಂಗ್ ನಲ್ಲಿ ಈ ಸರ್ಕ್ಯುಲರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಸರ್ಕ್ಯುಲರ್ ಬಗ್ಗೆ ಯಾರು ಎಕ್ಸ್ಪ್ಲೇನ್ ಮಾಡಿದ್ರು ಅನ್ನೋದು ನನಗೆ ಐ ವಾಸ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಬಿಕಾಸ್ ಆಫ್ ಟೆಕ್ನಿಕಲ್ ಪ್ರಾಬ್ಲಮ್. ಈಗ ಯಾರದ್ನ ಎಕ್ಸ್ಪ್ಲೇನ್ ಮಾಡಿದಿರಿ? ನನ್ನ ಮಾತು ಕೇಳಿಸ್ತದ? ಕೇಳಿಸ್ತದಲ್ರಿ? ಯಾರು ಎಕ್ಸ್ಪ್ಲೇನ್ ಮಾಡಿದ್ರು ಗೊತ್ತಾಗ್ಲಿಲ್ಲ, ಆದ್ರೆ ಬಹಳಷ್ಟು ಸುದೀರ್ಘವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಿನ್ನೆ ಮಾಧವ ಮಾಡಿದ್ರ? ಮಾಧವಸ್ವಾಮಿ ಅವರು, ರೈಟ್. ನಿನ್ನೆ ಮೊನ್ನೆ ಈ ಬಗ್ಗೆ ಬಹಳಷ್ಟು ಚರ್ಚೆ ನಡೆದಿದೆ. ನ್ಯಾಷನಲ್ ಫೆಡರೇಷನ್ ನಲ್ಲೂ ಸಹಿತ ಇದ್ರ ಬಗ್ಗೆ ಕೆಲವು ಅಸಮಾಧಾನಗಳು, ಕೆಲವು ಒಪ್ಪಿಗೆಗಳನ್ನ ಹೇಳ್ತಾ ಇದ್ದಾರೆ. ನಾವು ಮುಖ್ಯವಾಗಿ ಈ MD ಅವ್ರದ್ದು ಟೆನ್ಯೂರ್ ಏನಿದೆ, ಆ ಟೆನ್ಯೂರ್ ಬಗ್ಗೆ ಸ್ವಲ್ಪ ಇದರಲ್ಲಿ ವ್ಯತ್ಯಾಸಗಳು ಬಂದ್ರು ಬರ್ಬೋದು. ಆಮೇಲೆ ಹೋಲ್ ಟೈಮ್ ಡೈರೆಕ್ಟರ್ ಕನ್ಸೆಪ್ಟ್ ನಮ್ಮಲ್ಲಿ ಇರ್ಲಿಲ್ಲ, ಅದು ಇನ್ನ ಮಾಡ್ಬೇಕಾಗಿ ಬರ್ತದೇನೋ. ಆದ್ರೆ ಸ್ಪೆಸಿಫಿಕ್ ಆಗಿ ನಮ್ಮ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್, ಬೋರ್ಡ್ ಆಫ್ ಡೈರೆಕ್ಟರ್ಸ್ ವಿಷಯನ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ತಕರಾರಿನಲ್ಲಿ ಇದೆ. ಆದ್ರೆ ಈಗಾಗ್ಲೇ ರಿಸರ್ವ್ ಬ್ಯಾಂಕ್ನವರು ಡೈರೆಕ್ಷನ್ ಕೊಟ್ಟು 30ನೇ ತಾರೀಕು ಕೊನೆ ದಿನ, ಅಷ್ಟರೊಳಗಾಗಿ ನೀವು ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಅನ್ನ ಮಾಡಿ ನಮಗೆ ಪ್ರಪೋಸಲ್ ತಕ್ಷಣ ಕಳಿಸ್ಬೇಕು ಅಂತ ಹೇಳಿ ಕಳಿಸಿದ್ದಾರೆ. ಈಗ ಇದರಲ್ಲಿ ಅನವಶ್ಯಕವಾಗಿ ಒಂದೆರಡು ವಿಷಯ ತಂದಿದ್ದಾರೆ. ಏನು ಅಂದ್ರೆ MP ಆಗ್ಲಿ MLA ಆಗ್ಲಿ, ನಗರಸಭೆ ಅಧ್ಯಕ್ಷರು ಅಥವಾ ನಗರಸಭೆ ಸದಸ್ಯರಾಗ್ಲಿ, ಇವರು MD ಆಗುವಂತಿಲ್ಲ ಅಂತ ಹೇಳಿ. ಈಗ ನಮ್ಮ ಅನುಭವದೊಳಗ, ನಮ್ಮ ಕರ್ನಾಟಕದೊಳಗ ಯಾವ MLAನು MD ಇಲ್ಲ, ಚೇರ್ಮನ್ ಇರ್ಬೋದು. ಯಾವ MP ನೂ ಯಾವ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ MD ಇಲ್ಲ, ಯಾವ ನಗರಸಭಾ ಅಧ್ಯಕ್ಷನು MD ಇಲ್ಲ. ಆದ್ರೆ ಅನವಶ್ಯಕವಾಗಿ ಈ ರೀತಿ ಹಾಕೋದ್ರ ಮೂಲಕ ಆಸ್ ಇಫ್ ನಾವು ನಮ್ಮ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ MD CEO ಇವರು ಪೊಲಿಟಿಕಲ್ ಪರ್ಸನಾಲಿಟೀಸ್ನ ಇರ್ತಿದ್ವು ಅನ್ನೋ ಹಾಗೆ ಈ ಒಂದು ನಮ್ಮ ಸಹಕಾರಿ ಚಳವಳಿಗೆ ಒಂದು ಸಂಶಯಾಸ್ಪದವಾಗಿ ನೋಡುವ ಹಾಗೆ ಮಾಡುವಂತೆ ಈ ಸರ್ಕ್ಯುಲರ್ ಅನ್ನ ಹೊರಡಿಸಿದ್ದಾರೆ. ಇರ್ಲಿ, ಅದು ಒಂದು. ಅದಕ್ಕೆ ನಮ್ದೇನು ತಕರಾರಿಲ್ಲ. MLA MD ಆಗ್ಬಾರ್ದು, ಒಪ್ತಕ್ಕಂಥದ್ದೇ. MP MLA ಆಗ್ಬಾರ್ದು, ಒಪ್ತಕ್ಕಂಥದ್ದೇ. ನಮ್ಮ MD ಆಗ್ಲಿ, ನಮ್ಮ CEO ಆಗ್ಲಿ, ಇವ್ರು ಹೋಗಿ ಮುನ್ಸಿಪಾಲಿಟಿಗೆ ಅದು ಇಲೆಕ್ಷನ್ ನಿಲ್ಲಬಾರ್ದು, ಒಪ್ತಕ್ಕಂಥದ್ದು. ಅವು ಯಾವುದನ್ನು ನಾವು ಅಲ್ಗೋದಿಲ್ಲ. ಆಮೇಲೆ ಇದು ನಮ್ಮಲ್ಲಿ ಪದ್ಧತಿನೂ ಇಲ್ಲ. ಇದನ್ನ ನಾವು ಮೊಟ್ಟ ಮೊದಲು ಸ್ಪಷ್ಟ ಮಾಡ್ತೀವಿ. ಎರಡನೇದ್ದು, ಇವತ್ತೇನು ನಾಮಿನೇಷನ್ ಅಂಡ್ ರೆಮ್ಯುನರೇಷನ್ ಟು ದಿ ಕಮಿಟಿ ಇರ್ಬೋದು, ಪ್ರೊಸೆಸ್ ಆಫ್ ಮೇಕಿಂಗ್ an application to RBI ಇರ್ಬೋದು, ಆಮೇಲೆ ನಮ್ಮ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ಗೆ ಏನವರು ಕ್ರೈಟೀರಿಯಾ ಫಿಕ್ಸ್ ಮಾಡಿದ್ದಾರೆ, ಆ ಕ್ರೈಟೀರಿಯಾ ಇರ್ಬೋದು. ಇವು ನಾವೇನು ವಿಶೇಷವಾಗಿ ವಿ ಡೋಂಟ್ ಡಿಸ್ಅಗ್ರಿ.
these are the policy matters of Reserve Bank of India. We disagree with the formation of board of management. We disagree with some of the provisions they have brought into cooperatives which are there in companies. ನಮ್ಮ ಕಾರ್ಪೊರೇಟ್ ಬಾಡಿ ಅಲ್ಲ ನಮ್ದು ಕೋಆಪರೇಟಿವ್ ಬಾಡಿ. ನಮ್ಮ ಕೋಆಪರೇಟಿವ್ ಕ್ಯಾರೆಕ್ಟರ್ ನ ಡಿಸ್ಟರ್ಬ್ ಮಾಡ್ದಂಗ ನೀವ್ ಏನ್ ಮಾರ್ಗದರ್ಶನ ಮಾಡ್ತೀರಿ ಅದನ್ನ ನಾವು ಕೇಳೋದಕ್ಕೆ ನಮ್ದು ಏನು ತಕರಾರಿಲ್ಲ ಅನ್ನೋದನ್ನ ಸ್ಪಷ್ಟಗೊಳಿಸಿದ್ದೇವೆ. ಆದ್ರೆ ಇಲ್ಲಿವರೆಗೂ ಅದು ಕ್ಲಾರಿಫೈನು ಮಾಡ್ಲಿಲ್ಲ, ಆಮೇಲೆ ಅದು ಸೆಟಲ್ನು ಆಗ್ತಾ ಇಲ್ಲ. ಇರ್ಲಿ, ಈಗ ನಾನ್ ತಮ್ಮ ಗಮನಕ್ಕೆ ಏನ್ ತರೋದಕ್ ಬಯಸ್ತೇನೆ ಅಂತಂದ್ರೆ, ನಮ್ಮ ನ್ಯಾಸ್ಕಬ್ದವರು, ನ್ಯಾಷನಲ್ ಫೆಡರೇಷನ್ ಆಫ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ನವರು ಈ ಕೆಲವು ವಿಚಾರಗಳ ಬಗ್ಗೆ ತಕರಾರುಗಳನ್ನ ಎತ್ತಿದೆ. ನಾವು ಸ್ಟ್ಯಾಂಡಿಂಗ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಕರೀರಿ, ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಮಧ್ಯೆ ಗೊತ್ತಿದ್ದಂಗ ಅಂಬ್ರೆಲಾ ಆರ್ಗನೈಸೇಷನ್ ಅನ್ನ ಮಾಡೋದಕ್ಕೆ ಏನ್ ಪ್ರಯತ್ನಗಳಿದ್ದು ಅದಕ್ಕೆ ರಿಸರ್ವ್ ಬ್ಯಾಂಕ್ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದು ಕೆಲಸ ಸರಿಯಾಗಿ ನಡೆದಿದೆ. ಅದರ ಜೊತೆಗೆ ಮಾಡ್ಬೇಕು ನೀರ್ ನಿಂತ್ಕೊಂಡಂಗೆ ಬೋರ್ಡ್ ಆಫ್ ಬಾತಿ ಇದೆಯಾ ಸರ್, ದಯವಿಟ್ಟು ಮೂಲೆಗೆ ಹೋಗಿ ನಿಂತ್ಕೊಂಬಾರ್ದು, ನೀಟಾಗಿ ಹೋಗ್ಬೇಕು. ಮ್ಯೂಟ್ ಮಾಡ್ಕೊಡ್ರಿ, ಯಾರು ಮಾತಾಡೋದೆಲ್ಲ ಅವರು ಮ್ಯೂಟ್ ಮಾಡ್ಕೊಂಡಿರ್ರಿ. ಒಂದು ರೀತಿಯಲ್ಲಿ ಸ್ವಲ್ಪ ಗೊಂದಲಮಯ ಇದೆ. ಆದ್ರೆ ರಿಸರ್ವ್ ಬ್ಯಾಂಕ್ ನ ಪಾಲಿಸಿ ಡಿಸಿಷನ್ಸ್ ಏನಿವೆ ಇದರಲ್ಲಿ ನಮ್ದೇನು ತಕರಾರುಗಳಿಲ್ಲ. ಆದ್ರೆ ಟೆನ್ಯೂರ್ ಬಗ್ಗೆ ತಕರಾರು ಕಾನ್ಫರೆನ್ಸ್ ಮುಖಾಂತರ ಈ ಸರ್ಕ್ಯುಲರ್ ಮಾಡ್ಕೋತೀನಿ. ನಾವು ಏನು ಆಚೆ ಕಡೆ ಮಣ್ಣಾಕು, ಒಳಗಡೆ ತೆಗಿಬೇಡ, ಆಚೆ ಕಡೆಯಿಂದ ಹಳ್ಳಕ್ ಹಾಕು. ಯಾರು ಅದು ಮಾತಾಡೋದು? ಸ್ವಾಮಿ ಅವ್ರಿಗೆ ಮ್ಯೂಟ್ ಮಾಡ್ಕೊಳಕ್ಕೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ನಾವು ಯಾರು ಹೋಸ್ಟ್ ಮೀಟಿಂಗು ನೋಡು, ನೀವು ಹೋಸ್ಟ್ ಯಾರು ಮಾಡ್ತೀರಿ ಆ ಮ್ಯೂಟ್ ಮಾಡೋದನ್ನ ನೀವು ಇಟ್ಕೊಂಡಿರ್ಬೇಕು, ಎಲ್ಲಾ ಮ್ಯೂಟ್ ಮಾಡಿರ್ಬೇಕು. ಯಾರು ಮಾತಾಡ್ತೇನೆ ಅಂತಾರ ಅವ್ರು ಇಷ್ಟು ಜನ ನಾವು ಇಂಪಾರ್ಟೆಂಟ್ ಮಂದಿ ಕೂಡ್ದಾಗ ಇದು ಎಲ್ಲಾರ್ದು ಸೌಂಡ್ ಬಂದ್ರೆ ಹೆಂಗ್ ಸಭಾ ಹೆಂಗಾಗತ್ತೆ ಸರ್? ಇಲ್ಲಿ ಕಂಟ್ರೋಲ್ ಸಿಗಲ್ಲ ಸರ್, ಅವ್ರು ಮೊಬೈಲ್ ನಲ್ಲಿ ಮ್ಯೂಟ್ ಮಾಡ್ಬೇಕಾಗುತ್ತೆ ಸರ್. ಅದೊಂದ್ ಅದಕ್ಕೆ ನಿನಗ ಅದು ಟೆಕ್ನಾಲಜಿ ಗೊತ್ತಿಲ್ಲ. ಗೊತ್ತಿದ್ದವ್ರನ್ನ ಹೈರ್ ಮಾಡ್ರಿ, ಕರಿಸ್ಕೊಡ್ರಿ. ನೀನ ಮ್ಯೂಟ್ ಮಾಡಕ್ ಬರ್ತೀನಿ. ನಾನು ಮಾತಾಡ್ತೀನಿ ಅಂತ ಹೇಳಿ ಕೈ ಮಾಡಿದಾಗ ನನಗೆ ಅವಕಾಶ ಕೊಡಿ. ಒಂದ್ ವೇಳೆ ನಾನ್ ಮಾತ್ ಕೇಳ್ಬಾರ್ದು ಅಂದ್ರೆ ನೀವೇ ಅಲ್ಲಿ ಹೋಸ್ಟ್ ಇದ್ದವ್ರು ಮ್ಯೂಟ್ ಮಾಡಕ್ ಬರ್ತೈತಿ. ಇರ್ಲಿಲ್ಲ ಅಂದ್ರೆ ಇಷ್ಟು ಮಂದಿ ಕೂಡಾಗ ಆಗೋದಿಲ್ಲ ಅದು. ಹಲೋ, ಮುಂದಿನ ಸಲ ಮಾಡುವಾಗ ಆ ಟೆಕ್ನಾಲಜಿನ ಇದನ್ ಮಾಡ್ಕೊಂಡ್ ಮಾಡ್ರಿ. ಇಲ್ಲಾಂದ್ರೆ ಇಷ್ಟು ಮಂದಿ ಕೂಡಿ ನಾವು ಜಾತ್ರೆ ಮಾಡ್ದಂಗ ಆಗತ್ತ. ದಯಮಾಡಿ ಹಂಗ್ ಮಾಡ್ಬೇಡ್ರಿ. ಎಲ್ಲರದು ಟೈಮ್ ಬಹಳಷ್ಟು ಮಹತ್ವದ್ದಿರ್ತದ. ನಾನು ಇಷ್ಟೇ ಈಗ ತಮ್ಮಲ್ಲಿ ಅರಿಕೆ ಮಾಡ್ಕೊಳ್ಳೋದು, ಈ ಸರ್ಕ್ಯುಲರ್ ನೋಡ್ರಿ. ಆ ಸರ್ಕ್ಯುಲರ್ ನಲ್ಲಿ ನಾವು ಬಹಳಷ್ಟು ತೀವ್ರವಾಗಿ ವಿರೋಧ ಮಾಡ್ಬೇಕನ್ನೋದು ಏನಿದೆ ಅಲ್ಲ, ಅದನ್ನ ದಯಮಾಡಿ ನೀವು ನಮ್ಗ ವಾಟ್ಸ್ಆಪ್ ಮಾಡಿದ್ರೆ ಅಂದ್ರೆ ಅವನ್ನ ಸಂಗ್ರಹ ಮಾಡ್ಕೊಂಡು ನಮ್ಮ ಫೆಡರೇಷನ್ ಇಂದನೂ ಕಳಿಸ್ತೀವಿ. ಆಮೇಲೆ ನ್ಯಾಷನಲ್ ಫೆಡರೇಷನ್ ಇಂದನೂ ಆ ವಿಷಯಗಳನ್ನ ಕೈಗೆತ್ಕೊಳ್ತೀವಿ. ಆದ್ರೆ ಒಂದು, ರಿಸರ್ವ್ ಬ್ಯಾಂಕ್ನವರು ನಮ್ಮ ಬ್ಯಾಂಕ್ಗಳ ಹೆಸರು ಕೆಡಿಸುವಂಗ ಸರ್ಕ್ಯುಲರ್ ತೆಗೆಯುವುದಾಗ್ಲಿ ಅಥವಾ ಸಾರ್ವಜನಿಕರಲ್ಲಿ ಸಂಶಯ ಬರುವಂತಹದ್ದನ್ನಾಗ್ಲಿ ಮಾಡಕೂಡುದು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ.
ಯಾಕಂದ್ರೆ ತಾವು ನೋಡ್ತಾ ಇದ್ದೀರಿ, ನನಗೆ ನಿನ್ನೆ ಒಬ್ರು ಪತ್ರಿಕೆಯವ್ರು ಫೋನ್ ಮಾಡಿದ್ರು, ಏನ್ರಿ MD ಅಂತೇಳಿ MLA ಆಗ್ತಿದ್ರಲ್ಲ, ಅದಕ್ಕೆ ಬ್ಯಾನ್ ಮಾಡಿದಾರಲ್ಲ ಅಂತ ಹೇಳಿ. ಯಾರು ಎಲ್ಲಿ MD, ಯಾವ MLA MD ಆಗ್ಬೇಕಂತ ಬಂದನ ಗೊತ್ತಿಲ್ಲ, ಅಥವಾ MP ಯಾರು MD ಅದಾರ, ಚೇರ್ಮನ್ ಇರ್ಬೋದು. ಆ ಚೇರ್ಮನ್ ಇರೋದಕ್ಕೆ ಕಾಯ್ದೆದೊಳಗೂ ಅವಕಾಶ ಇದೆ. ಆದ್ರೆ ಈ ರೀತಿ ಇಲ್ಲದನ್ನ ನೀವು ನಮ್ಮ ಸೆಕ್ಟರ್ ಮೇಲೆ ಗೂಬೆ ಕುಂಡ್ರಿಸಿ ಅದಕ್ಕೆ ನಾವು ಇದನ್ನ ಸರಿಪಡಿಸಿದ್ವಿ ಅಂತೇಳಿ ನೀವೇನ್ರ ಹೇಳೋದಾದ್ರೆ ಅದು ನೀವು ಒಂದ್ ರೀತಿ ಸೆಕ್ಟರ್ಗೆ ಮೋಸ ಮಾಡ್ದಂಗ ಆಗತ್ತೆ. ಅದನ್ನ ಮಾಡ್ಬೇಡ್ರಿ ಅಂತ ಹೇಳಿ ನಮ್ಮ ನಿಲುವುಗಳನ್ನ ತೆಗೆದುಕೊಂಡಿದ್ದೇವೆ. ಮತ್ತೊಮ್ಮೆ ಈ ಸರ್ಕ್ಯುಲರ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳಲ್ಲಿ ಇಂಥದನ್ನು ವಿರೋಧ ಮಾಡ್ಲೇಬೇಕು. ಜೂನ್ 25ನೇ ತಾರೀಕಿಗೆ ಬಂದಿರತಕ್ಕಂತ ರಿಸರ್ವ್ ಬ್ಯಾಂಕ್ ಸರ್ಕ್ಯುಲರ್ ನಲ್ಲಿ ಏನ್ ಅವ್ರು ಹೇಳಿದಾರೆ ಇದನ್ನ ವಿರೋಧ ಮಾಡಿ ನಮ್ಮ ಸೆಕ್ಟರ್ಗೆ ಇದು ಆರೋಗ್ಯಕರ ಅಲ್ಲ, ಅದು ಒಂದು ಬೆಳವಣಿಗೆಗೆ ಅನುಕೂಲ ಮಾಡಿ ಕೊಡೋದಿಲ್ಲ ಅಂತ ಹೇಳಿ ಐತಿ. ಅದನ್ನ ನೀವು ದಯಮಾಡಿ ವಾಟ್ಸ್ಆಪ್ ಮಾಡ್ರಿ ಪುಂಡ್ಲಿಕ್ ಅವ್ರಿಗೆ. ನಾವು ಅದ್ರ ಮೇಲೆ ಒಂದು ನಿಲುವನ್ನ ತೆಗೆದುಕೊಂಡು, ಈಗಾಗ್ಲೇ ನಿಲುವು ಸ್ಪಷ್ಟ ಆಗಿದೆ. ಕೆಲವು ವಿಚಾರಗಳನ್ನ ನಾವು ಒಪ್ಕೋತೀವಿ, ಕೆಲವು ವಿಚಾರಗಳನ್ನ ನಾವು ಖಂಡಿಸ್ತೀವಿ. ಆದ್ರೆ ಇಟ್ಸ್ ಅ ಪಾಲಿಸಿ ಮ್ಯಾಟರ್. ಈ ಕಾನೂನು ಏನ್ ಮಾಡಿದ್ದಾರೆ, ಆ ಕಾನೂನಿನ ಹಿನ್ನೆಲೆಯೊಳಗೆ ರಿಸರ್ವ್ ಬ್ಯಾಂಕ್ನವ್ರಿಗೆ ಏನು ಅಧಿಕಾರ ಬಂದಿದೆ, ಅದ್ರ ಮೇಲೆ ಈ ಸರ್ಕ್ಯುಲರ್ ಗಳನ್ನ ಪಾಲಿಸಿ ಡಿಸಿಷನ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವ ನಾವು ವಿರೋಧ ಮಾಡ್ಬೇಕು ಆ ವಿರೋಧವನ್ನ ಮಾಡೋಣ ಅನ್ನುವಂತ ಮಾತನ್ನ ಹೇಳ್ತಾ, ಈ MD ಅಪಾಯಿಂಟ್ಮೆಂಟ್ ನಲ್ಲೆಲ್ಲ ನಮಗೇನಾದ್ರೂ ನಮ್ಮ ಇದ್ದ CEOಸ್ಗಾಗ್ಲಿ ಅಥವಾ ನಾವೇನು ಅಪಾಯಿಂಟ್ ಮಾಡ್ಕೊಬೇಕಂತೀವಿ ಅದ್ರ ಬಗ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬೇಕಂತಿದ್ರೆ ದಯಮಾಡಿ ಬೇಗ ಅದನ್ನ ತಮ್ಮ ಅಭಿಪ್ರಾಯನ ಕಳಿಸ್ಬೇಕು ಅಂತ ಹೇಳಿ ಈ ಸಂದರ್ಭದೊಳಗೆ ಹೇಳೋದಕ್ಕೆ ಬಯಸ್ತೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೆ ಸ್ವಾಗತ ಮಾಡಿ ನನ್ನೊಂದು ಪ್ರಶ್ನೆ ಇಲ್ಲಿ. ಪ್ರಶ್ನೆ ಹೇಳ್ರಿ ನಿಮ್ ಹೆಸರು ಹೇಳ್ರಿ. ಅಂದ್ರೆ ಗಿಡ್ಡೇಗೌಡ ಅಂತ ಹನುಮನ್ನವ್ರ ಕೋಆಪರೇಟಿವ್ ಬ್ಯಾಂಕಿಂದ ಮಾತಾಡ್ತಾ ಇದ್ದೀನಿ. ವಿಠಲ್ ಗೌಡ್ರ ಅಂತ ಹೇಳಿ ಎಲ್ಲಿಂದ ಮಾತಾಡ್ತಾ ಇದ್ರಿ ಗೌಡ್ರೆ? ಹನುಮಂತ್ ನಗರ್ ಕೋಆಪರೇಟಿವ್ ಬ್ಯಾಂಕ್. ಹನುಮಂತ್ ನಗರ್ ಕೋಆಪರೇಟಿವ್ ಬ್ಯಾಂಕ್. ಹೇಳ್ರಿ ಗೌಡ್ರೆ. ನಾಳೆ ಬಾಂಬ್ದು ಲೀಸ್ಟ್ ಕಳಿಸ್ಬೇಕು 30th ರಿಸರ್ವ್ ಬ್ಯಾಂಕಿಗೆ. ಅದನ್ನ ಕಳಿಸ್ಬೇಕೋ ಬೇಡವೋ? ಈಗ ಕಳಿಸ್ಲೇ ಹೋದ್ರೆ ಬಾಂಬ್ ಲೀಸ್ಟ್ ಕಳಿಸ್ಬೇಕು. ಅದು ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ನ ಲಿಸ್ಟ್ ಕಳಿಸೋದಕ್ಕೆ 30ನೇ ತಾರೀಕು ಕೊನೆ ತಾರೀಕು. ನಾವು ಕಳಿಸ್ದೆ ಹೋದ್ರೆ ವಿಲ್ ಬಿ ವೈಲೇಟಿಂಗ್ ದಿ ಡೈರೆಕ್ಷನ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಈಗ ನಾವು ನ್ಯಾಷನಲ್ ಫೆಡರೇಷನ್ ಲೆವೆಲ್ ನಲ್ಲಾಗ್ಲಿ ವಿರೋಧ ಮಾಡಿದ್ದೇವೆ, ಆದ್ರೆ ಅವರು ನಾಟ್ ಅಗ್ರೀಡ್ ಟು ಸ್ಟಾಪ್ ಇಟ್. ಆದ್ರಿಂದ ನಾವು ಕಳಿಸ್ದೇ ಬಿಟ್ರೆ ಮತ್ತೆ ಬಿಕಮ್ಸ್ ಇನ್ಡಿಸಿಪ್ಲಿನ್. ಆಮೇಲೆ ಅವ್ರ ಹತ್ರ ಈಗ ಮೊದ್ಲಿಂದ ಬಹಳಷ್ಟು ಅಧಿಕಾರ ಇದೆ. ಅವರು ನೇರವಾಗಿ ತಮ್ಮ ಎಕ್ಸ್ಪರ್ಟ್ಸ್ ಅಂತ ಹೇಳಿ ನಾಮಿನೇಟ್ ಮಾಡ್ಬಿಟ್ರು ಅಂದ್ರೆ ಆಮೇಲೆ ತೊಂದರೆಗೆ ಬರ್ತೀನಿ. ಅದಕ್ಕೆ ತಾವು ನನ್ನ ಅಭಿಪ್ರಾಯದಲ್ಲಿ ಫೈಟ್ ಮಾಡ್ತಾ ಇರೋಣ, ಬಟ್ ನಿಮ್ದೇ ಆಗಿರ್ತಕ್ಕಂಥ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಮಾಡಿ ಕಳಿಸ್ಬಿಡ್ರಿ. ಇನ್ನೊಂದು ಪ್ರಶ್ನೆ ಬಗ್ಗೆ ಗೌಡ್ರೆ, ಹನುಮಂತ್ ಬ್ಯಾಂಕ್ ಈ ವಿಷಯನ ಫೈನಲ್ ಮಾಡ್ಬಿಡೋಣ. ಇದು ಎಲ್ಲರಿಗೂ ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ನಾವು ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ನ ನಾಮಿನೇಟ್ ಮಾಡಿ ಎಕ್ಸ್ಪರ್ಟ್ ನಿಮ್ ಬೋರ್ಡ್ ಡೈರೆಕ್ಟರ್ಸ್ ಕೂಡಿ ನೀವು ಕಳಿಸ್ಬಿಡ್ರಿ. ರೈಟ್. ಸೆಕೆಂಡ್ ಪ್ರಶ್ನೆ ನಂದೇ ಇದೆ ಸರ್. ಹೇಳ್ರಿ ಸರ್. ಈಗ ಅಪಾಯಿಂಟ್ಮೆಂಟ್ ಬಗ್ಗೆ August 26 ಒಳಗೆ ನಾವು ಅಪಾಯಿಂಟ್ಮೆಂಟ್ ಮಾಡಿ ಕಳಿಸ್ಬೇಕು. ಈಗ ಅದರಲ್ಲಿ ಏನಾಗಿದೆ, ರೂಲ್ 70A ಪ್ರಕಾರ, KCS ಆಕ್ಟ್ ಪ್ರಕಾರ ನಾವು ರಿಜಿಸ್ಟ್ರಾರ್ ನಾಮಿನಿ ತಗೊಂಡು ರಿಕ್ರೂಟ್ಮೆಂಟ್ ಮಾಡಿ ಆಮೇಲೆ ಕಳಿಸ್ಬೇಕು. ಈಗ ಅದ್ರ ಪ್ರಕಾರ ಮಾಡ್ಬೇಕು. ಇವ್ರು ಏನ್ ಹೇಳಿದ್ದಾರೆ,
ಬೋರ್ಡ್ ನಲ್ಲೇ 3 ಜನ ಕಮಿಟಿ ಮಾಡಿ ಅವ್ರು ಸೆಲೆಕ್ಟ್ ಮಾಡಿ ಲಿಸ್ಟ್ ಕಳ್ಸ್ಬೇಕು ಅಂತ ಹೇಳಿದ್ರಲ್ಲ, ಇದನ್ನ ಮಾಡ್ಬೇಕು. ಯಾವ ಕಮಿಟಿ ಎಕ್ಸಿಸ್ಟೆನ್ಸ್ ಅಲ್ಲಿ ಇರುತ್ತೆ. ಸರ್ ದಯವಿಟ್ಟು ಇದ್ರ ಬಗ್ಗೆ ಸೆಷನ್ ಈಗ ಮಾಧವಸ್ವಾಮಿ ಅವ್ರು ಮಾಡ್ತಾರೆ. ಆಮೇಲೆ ನಿಮ್ ಕ್ವಶನ್ಗಳು ನೋಟ್ ಮಾಡ್ಕೊಳ್ಳಿ. ಲಾಸ್ಟ್ ನಾವು ಪ್ಯಾನಲ್ ಡಿಸ್ಕಷನ್ ಮಾಡೋಣ. ಈಗ ಸರ್ಕ್ಯುಲರ್ ಪ್ರಕಾರ ಮಾಡೋಣ ಸರ್. ಫಸ್ಟ್ ಸರ್ಕ್ಯುಲರ್ ಪ್ರಕಾರ ಡಿಸ್ಕಷನ್ ಮಾಡೋಣ. ಈ ಪ್ರಶ್ನೆ ಕೇಳಿದ್ರೆ ಇದನ್ನ ಕ್ಲಿಯರ್ ಮಾಡ್ಬಿಡ್ತೇನೆ ನಾನು. ಈಗೇನು ಅಪಾಯಿಂಟ್ಮೆಂಟ್ ಆಫ್ ಸಿಇಒ ಅವ್ರ MD ಇದೆ ಅಲ್ಲ, ಅದು ಏನ್ರ ಬೇಕಾದ್ರೆ ಕ್ಲಾರಿಫಿಕೇಶನ್ ರಿಸರ್ವ್ ಬ್ಯಾಂಕಿಗೂ ಕೇಳ್ರಿ, ನಮ್ಗೂ ಕೇಳ್ರಿ. ಅಂದ್ರೆ ಡೋಂಟ್ ಟೇಕ್ ಎನಿ ಡಿಸಿಷನ್ ನಾವು. ಸರ್ ಅದಕ್ಕೆ ಈಗ ಸೆಷನ್ ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ಕ್ವಶನ್ ಆನ್ಸರ್ ಮಾಡೋಣ ಸರ್. ಸರ್ ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡಿ. ಈಗ ಫಸ್ಟ್ ಸೆಷನ್ ಕಂಪ್ಲೀಟ್ ಮಾಡಿ ಆಮೇಲೆ ಕ್ವಶನ್ ಆನ್ಸರ್ ಬರೋಣ. ಮತ್ತೆ ಹೇಳಿದಂಗೆ ನಾವು ಈಗ ಹಾಲಿ ಇರುವಂತ ಸಿಇಒಗಳು ಅವರು ಫಿಟ್ ಅಂಡ್ ಪ್ರಾಪರ್ ಈ ಕ್ರೈಟೀರಿಯಾ ನಮ್ಮ ಸರ್ಕ್ಯುಲರ್ ಅಲ್ಲಿ ಏನ್ ಹೇಳಿದ್ದಾರೆ ಅದನ್ನೆಲ್ಲ ಮೀಟ್ ಮಾಡ್ತಾ ಇದ್ರೆ ಅದನ್ನ ಫಿಟ್ ಅಂಡ್ ಪ್ರಾಪರ್ ಆ ವ್ಯಕ್ತಿ ಬಗ್ಗೆ ಫಿಟ್ ಅಂಡ್ ಪ್ರಾಪರ್ ಒಂದು ಅಪ್ಲಿಕೇಶನ್ ತಗೊಂಡು ಇದನ್ನ ರಿಸರ್ವ್ ಬ್ಯಾಂಕ್ ಗೆ ನಾವು ವಿತಿನ್ 2 months ಕಳಿಸ್ಕೊಡ್ಬೇಕಾಗ್ತದೆ. ಕಳಿಸ್ಕೊಟ್ಬಿಟ್ಟು ಅಥವಾ ಅವ್ರು ಯಾವ್ದು ಏನಾದ್ರು ಮೀಟ್ ಮಾಡದೇ ಇದ್ರೆ ಹೊಸದಾಗಿ ನಾವು ಒಬ್ಬ ವ್ಯಕ್ತಿನ ಇದಕ್ಕೋಸ್ಕರ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಬೇಕಾಗ್ತದೆ. ಆ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಯಾವ ತರ ಪ್ರೊಸೀಜರ್ ಹೋಗ್ಬೇಕು ಅಂತ ಮುಂದೆ ಅವರು ಹೇಳಿದ್ದಾರೆ. ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತಂದ್ರೆ ಅವರು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿರ್ಬೋದು ಅಂತ ಮೊದಲೇ ನಾನು ಹೇಳಿದ್ದೀನಿ. ಆತರ ಮಾಡಿದ್ರೆ ಈ ಮ್ಯಾನೇಜಿಂಗ್ ಡೈರೆಕ್ಟರ್ ಕೂಡ ಬೋರ್ಡ್ ಆಫ್ ಡೈರೆಕ್ಟರ್ ಅಧೀನದಲ್ಲಿ ಕೆಲಸ ಮಾಡ್ಬೇಕಾಗ್ತದೆ. ಎಲೆಕ್ಟೆಡ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನಿದ್ದಾರೆ ಅವ್ರ ಅಧೀನದಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಕೂಡ ಕೆಲಸ ಮಾಡ್ಬೇಕಾಗ್ತದೆ. ಈ ವರ್ಲ್ಡ್ ಟೈಮ್ ಡೈರೆಕ್ಟರ್ ಅಂತಂದ್ರೆ ಈ ಡೈರೆಕ್ಟರ್ಗೂ ಎಲೆಕ್ಟೆಡ್ ಡೈರೆಕ್ಟರ್ಸ್ಗೂ ಯಾವುದೇ ವಿಧವಾದಂತ ಸಂಬಂಧ ಇಲ್ಲ. ಎಲೆಕ್ಟೆಡ್ ಡೈರೆಕ್ಟರ್ಸ್ ಆರ್ ಸುಪ್ರೀಂ. ಸೊ ಅವ್ರಿಗೂ ಅದ್ರ ಬಗ್ಗೆ ಇಲ್ಲ. ಓಲ್ಡ್ ಟೈಮ್ ಡೈರೆಕ್ಟರ್ ಅನ್ನೋದ್ರಿಂದ ಇನ್ನೊಂದು ಸೆಕೆಂಡ್ ಪೋಸ್ಟ್ ವಿಚ್ ಈಸ್ ಅಂಡರ್ ಮ್ಯಾನೇಜಿಂಗ್ ಡೈರೆಕ್ಟರ್. ಕೆಳಗಡೆ ಕೆಲಸ ಮಾಡುವಂತ ಹೋಲ್ ಟೈಮ್ ಡೈರೆಕ್ಟರ್ ಈಸ್ ಅನ್ ಎಂಪ್ಲಾಯಿ, ಈ ವಿಲ್ ಬಿ ಅನ್ ಎಂಪ್ಲಾಯಿ ಆಫ್ ದಿ ರೆಸ್ಪೆಕ್ಟಿವ್ ಬ್ಯಾಂಕ್. ಅವರು ಕೆಲಸ ಅವ್ರಿಗೆ ಏನೇನ್ ಕೆಲಸ ಅಂತ ಬೋರ್ಡ್ ಅವ್ರು ಡಿಸೈಡ್ ಮಾಡಿ ಅವ್ರಿಗೆ ಆ ಕೆಲಸಗಳನ್ನ ಕೊಟ್ಟು ಕೆಲಸ ಮಾಡಿಸ್ಕೋಬಹುದು. ಸೊ ಅದಕ್ಕೂ ಕೂಡ ಹೋಲ್ ಟೈಮ್ ಡೈರೆಕ್ಟರ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಇಬ್ಬರಿಗೂ ಕ್ರೈಟೀರಿಯಾ ಏನಪ್ಪಾ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಒಂದೇ ಇದೆ. ಏನಪ್ಪಾ ಮಿನಿಮಮ್ ಏನಪ್ಪಾ ಅಂತಂದ್ರೆ ಅವರು ಗ್ರಾಜುಯೇಟ್ ಆಗಿರ್ಬೇಕು ಮತ್ತು CAIB ಮಾಡಿದ್ರೆ ಅಥವಾ ಡಿಪ್ಲೊಮಾ ಕೋಆಪರೇಟಿವ್ ಬ್ಯಾಂಕಿಂಗ್ ಮಾಡಿದ್ರೆ ಒಳ್ಳೇದು. ಚಾರ್ಟ್ ಅಕೌಂಟೆಂಟ್, MBA ಫೈನಾನ್ಸ್, ಪೋಸ್ಟ್ ಗ್ರಾಜುಯೇಷನ್ ಈ ತರ ಎಲ್ಲ ಇರ್ಬೋದು. ಮಿನಿಮಮ್ ಏಜ್ ಕ್ವಾಲಿಫಿಕೇಶನ್ 35 ವರ್ಷ ಇರಬೇಕು ಮತ್ತು 70 ವರ್ಷದವರೆಗೂ ಇರ್ಬೋದು. ಆದ್ರೆ ಬ್ಯಾಂಕ್ಗಳು ಇಷ್ಟಪಟ್ರೆ ಈ 70 ವರ್ಷ ಮ್ಯಾಕ್ಸಿಮಮ್ ಲಿಮಿಟ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು. ಇದು ಇಂಟರ್ನಲ್ ಪಾಲಿಸಿನಲ್ಲಿ ಅದನ್ನ ಕೋಟ್ ಮಾಡ್ಕೊಂಡು ನೀವು 60 ವರ್ಷ ಬೇಕಾದ್ರೆ ಇಟ್ಕೋಬಹುದು, 65 ಬೇಕಾದ್ರೆ ಇಟ್ಕೋಬಹುದು. ಓವರ್ ಆಲ್ ಕ್ಯಾಪ್ ಇರೋದು 70 years ಇದೆ. ಆತನಿಗೆ ಮಿನಿಮಮ್ 8 ವರ್ಷ ಸರ್ವಿಸ್ ಇರಬೇಕು ಮತ್ತು ಸ್ಥಳೀಯ ಭಾಷೆ ಚೆನ್ನಾಗಿ ಗೊತ್ತಿರುವಂತವ್ರಾಗಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಆಮೇಲೆ ಆ ಹೋಲ್ ಟೈಮ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗೋರಿಗೆ ಬೇರೆ ಇನ್ಯಾವುದೇ ಕೆಲಸಗಳು ಇರಬಾರ್ದು. ಬೇರೆ ಯಾವುದೇ ವಿಧವಾದ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಅಥವಾ ಕೋಆಪರೇಟಿವ್ ಸೊಸೈಟಿನಲ್ಲಿ ಅವರು ಇಂಟ್ರೆಸ್ಟ್ ಇರಬಾರ್ದು ಅವ್ರಿಗೆ. ಮತ್ತು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಲ್ಲಿ ಬೇಕಾದ್ರೆ ಅವರು ಡೈರೆಕ್ಟರ್ ಆಗಿರ್ಬೋದು, ಬಟ್ ಪ್ರಾಫಿಟಬಲ್ ಆರ್ಗನೈಸೇಷನ್ ಇರಬಾರ್ದು. ಈ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತಂದ್ರೆ ಯಾವುದು ಅಂತಂದ್ರೆ ಈ ಒಂದು ಧರ್ಮದ ಬಗ್ಗೆ ಆಗ್ಲಿ, ಒಂದು ಕ್ರೀಡೆ ಬಗ್ಗೆ ಆಗ್ಲಿ, ಅಥವಾ ಒಂದು ಏನು ಕಲೆ, ಒಂದು ಆರ್ಟ್ಸ್ ಬಗ್ಗೆ ಆಗ್ಲಿ, ಇಂತ ಪ್ರಮೋಟ್ ಮಾಡುವಂತ ಕಂಪನಿಗಳಲ್ಲಿ ಅವರು ಡೈರೆಕ್ಟರ್ ಆಗಿರ್ಬೋದೇ ಹೊರತು ಪ್ರಾಫಿಟ್ ಬರುವಂತ ಯಾವುದೇ ಇದರಲ್ಲೂ ಕೂಡ ಈ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ನೀವೇನ್ ಸೆಲೆಕ್ಟ್ ಮಾಡ್ತೀರಾ ಆ ವ್ಯಕ್ತಿ ಅದರಲ್ಲಿ ಇರಬಾರ್ದು. ಯಾವುದೇ ಒಂದು ವ್ಯವಹಾರ ಅವ್ರದೇ ಆದಂತ ಒಂದು ಬಿಸಿನೆಸ್ ಇರಬಾರ್ದು ಅವರಿಗೆ. ಆ ಬಿಸಿನೆಸ್ ವ್ಯಾಪಾರ ಆಗ್ಲಿ, ಬಿಸಿನೆಸ್ ಅಲ್ಲೇ ಪಾರ್ಟ್ನರ್ ಆಗಿರ್ಬಾರ್ದು, ಒಂದು ಏಜೆನ್ಸಿನೂ ತಗೊಂಡಿರ್ಬಾರ್ದು, ಕಮಿಷನ್ ಏಜೆಂಟ್ ತರ ಆಗಿರ್ಬಾರ್ದು.
ಇವೆಲ್ಲ ಕ್ವಾಲಿಫಿಕೇಶನ್ಸ್ ಗಳನ್ನ ಹೇಳಿದ್ದಾರೆ. ಇದ್ರ ಬಗ್ಗೆ ಅವರೇ ಒಂದು ಡಿಕ್ಲರೇಷನ್ ಅನ್ನ ಕೊಡ್ಬೇಕಾಗ್ತದೆ. ಮುಖ್ಯವಾಗಿ ಏನಪ್ಪಾ ಇಲ್ಲಿ ಹೇಳೋರೆ ಅಂದ್ರೆ 4ನೇ ಪಾಯಿಂಟ್ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, MD ಆಗಿ ಅವ್ರನ್ನ 5 ವರ್ಷಕ್ಕೆ ಮಾತ್ರ ತಗೊಳ್ಳಿ, ಮಿನಿಮಮ್ 3 years ತಗೊಳ್ಳಿ ಫಸ್ಟ್ ಪಾಯಿಂಟ್ ಅಲ್ಲಿ. ಆಮೇಲೆ ಇದಕ್ಕೆ ಈಸ್ ಎಲಿಜಿಬಲ್ ಫಾರ್ ರೀಅಪಾಯಿಂಟ್ಮೆಂಟ್. ರೀಅಪಾಯಿಂಟ್ಮೆಂಟ್ ಎಷ್ಟು ಸರಿ ಮಾಡ್ಬೋದು ಅಂದ್ರೆ ಕೇವಲ 2 ಸರಿ ಮಾಡ್ಬೋದು. ಅಂದ್ರೆ ಓವರ್ ಆಲ್ 15 ವರ್ಷ ಸರ್ವಿಸ್ ಕೊಡ್ಬೋದು ಅವ್ರಿಗೆ ಅಷ್ಟೇ. ಅದಾದ್ಮೇಲೂ ನೀವು ಅವ್ರನ್ನ ತಗೋಬೇಕು ಅಂದ್ರೆ 3 ವರ್ಷ ಅವ್ರಿಗೆ ರೆಸ್ಟ್ ಪೀರಿಯಡ್ ಇರ್ತದೆ. 3 ವರ್ಷ ಅವ್ರಿಗೂ ಬ್ಯಾಂಕಿಗೂ ಯಾವುದೇ ವಿಧವಾದಂತ ಸಂಬಂಧ ಇಟ್ಕೊಂಡಿರ್ಬಾರ್ದು. 3 ವರ್ಷ ಆದ್ಮೇಲೆ ಬೇಕಾದ್ರೆ ಅವ್ರನ್ನ ಮತ್ತೆ ರೀಅಪಾಯಿಂಟ್ಮೆಂಟ್ ಗೆ ನೀವು ಕನ್ಸಿಡರ್ ಮಾಡಬಹುದು ಅಂತ ಸರ್ಕ್ಯುಲರ್ ಅಲ್ಲಿ ಹೇಳ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ನಾವು ಯೋಚನೆ ಮಾಡ್ಬೇಕಾಗಿದೆ, ಈ ಪಾಯಿಂಟ್ ಹೇಳ್ಬೇಕಾಗಿದೆ. ಯಾಕೆಂದ್ರೆ ನಮ್ಮಲ್ಲಿ ಕೋಆಪರೇಟಿವ್ ಬ್ಯಾಂಕ್ಸ್ ಅಲ್ಲಿ ಸಿಇಒ ಅಂತಂದ್ರೆ ಅವರು ಎಂಪ್ಲಾಯಿ ಆಗಿರ್ತಾರೆ, ಬ್ಯಾಂಕಿನ ಎಂಪ್ಲಾಯಿನೇ ಸಿಇಒ ಆಗಿರ್ತಾರೆ. ಅವ್ರಿಗೆ ಸರ್ವಿಸ್ ಕಂಡೀಷನ್ಸ್ ಅಲ್ಲಿ ಅಂದ್ರೆ ಅವ್ರಿಗೆ 60 ವರ್ಷದವರೆಗೆ ಸರ್ವಿಸ್ ಕಂಡೀಷನ್ ಇರ್ತದೆ. ಕೆಲವು ಬ್ಯಾಂಕ್ಗಳಲ್ಲಿ 30 ವರ್ಷ, 35 ವರ್ಷ, 40 ವರ್ಷದವರೆಲ್ಲ ಸಿಇಒಗಳಾಗಿದ್ದಾರೆ. ಅವ್ರಗಳಿಗೆ ಪ್ರತಿ 5 ವರ್ಷಕ್ಕೂ ನೀವು ರೀಅಪಾಯಿಂಟ್ಮೆಂಟ್ ಅಂತ ಕೊಟ್ಕೊಂಡು ಹೋದ್ರೂ ಕೂಡ ಅವ್ರಿಗೆ 55 ವರ್ಷಕ್ಕೆ ನೀವು ರಿಟೈರ್ಮೆಂಟ್ ಕೊಡ್ಬೇಕಾಗ್ತದೆ. ಆದ್ರಿಂದ ಈ ಪಾಯಿಂಟ್ ಅನ್ನ ನಾವು ಒಂದು ಫ್ರಿಕ್ಷನ್ ಪಾಯಿಂಟ್ ಅಂತ ಕಂಡುಕೊಂಡು, ಅಂದ್ರೆ ಒಂದು ವಿವಾದ ಅಂತ ಇರುವಂತದ್ದು. ಇದರಲ್ಲಿ ನಮಗೆ ಡಿಫರೆನ್ಸ್ ಆಫ್ ಒಪಿನಿಯನ್ ಕೋಆಪರೇಟಿವ್ ಬ್ಯಾಂಕಿಂಗ್ ಸೆಕ್ಟರ್ ಇಂದ ಬರಬಹುದು. ಈ ಪಾಯಿಂಟ್ ಅನ್ನು ನಾವು ಫೆಡರೇಷನ್ ಅಲ್ಲಿ ಈ ವಿಚಾರವಾಗಿ ನಾವು ರಿಸರ್ವ್ ಬ್ಯಾಂಕಿನ ಗಮನಕ್ಕೆ ತಂದು, ನಮ್ಮಲ್ಲಿ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಸಿಇಒ ಅಂತಂದ್ರೆ ಬ್ಯಾಂಕಿನ ಎಂಪ್ಲಾಯಿ ಆಗಿರ್ತಾರೆ. ಅವರು ಸಣ್ಣ ವಯಸ್ಸಿನಲ್ಲಿ ಕೂಡ ಬೇಕಾದ್ರೆ ಬ್ಯಾಂಕಿನಲ್ಲಿ ಸಿಇಒ ಪೋಸ್ಟ್ ಅಲ್ಲಿ ಇರ್ಬೋದು. ಅವ್ರನ್ನ 60 ವರ್ಷದವರೆಗೆ ನಾವು ಇಟ್ಕೊಳ್ಬೇಕಾಗ್ತದೆ. ನಿಮ್ಮ ಈ ಕ್ರೈಟೀರಿಯಾ ಪ್ರಕಾರ ಅವ್ರನ್ನ ನಾವು ರೀಅಪಾಯಿಂಟ್ಮೆಂಟ್ ಕೊಟ್ಟರು ಕೂಡ 15 ವರ್ಷದಲ್ಲಿ ತೆಗಿಬೇಕಾಗ್ತದೆ. ಅವ್ರನ್ನ ಏನ್ ಮಾಡ್ಬೇಕು ಅಂತ ನಾವು ಕ್ಲಾರಿಫಿಕೇಶನ್ ಅನ್ನ ಇದನ್ನ ರಿಸರ್ವ್ ಬ್ಯಾಂಕ್ ನಲ್ಲಿ ಈ ಒಂದು ಡಿಸ್ಪ್ಯೂಟ್ ರೈಸ್ ಮಾಡ್ಬೇಕಾಗ್ತದೆ. ಇದ್ರ ಬಗ್ಗೆ ನಾವು ಈ ನಿಮ್ಮೆಲ್ಲ ಎಲ್ಲಾ ಕೋಆಪರೇಟಿವ್ ಬ್ಯಾಂಕ್ಸ್ ಇಂದ ಈಗ ಪ್ರೆಸೆಂಟ್ ಆಗಿ ಇರುವಂತ ಸಿಇಒ ಬಗ್ಗೆ ಒಂದು ಫಿಟ್ ಅಂಡ್ ಪ್ರಾಪರ್ ಏನು ಗೈಡ್ಲೈನ್ಸ್ ಇಶ್ಯೂ ಮಾಡಿದ್ದಾರೆ, ಅದನ್ನ ಎಲ್ಲ ಒಂದು ಫೀಡ್ಬ್ಯಾಕ್ ತಗೊಳ್ಳಿ ಅಂತ ನಾನು ನಮ್ಮ ಪುಂಡ್ಲಿಕ್ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಆಮೇಲೆ ರಿಸರ್ವ್ ಬ್ಯಾಂಕ್ ನವರ ಅಪ್ರೂವಲ್ ಯಾವ ತರ ತಗೋಬೇಕು ಅಂತ ಅನ್ನೋದನ್ನ 5ನೇ ಪಾಯಿಂಟ್ ಅಲ್ಲಿ ಹೇಳಿದ್ದಾರೆ. ಆ 5ನೇ ಪಾಯಿಂಟ್ ನಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಈ ನಾಮಿನೇಷನ್ ಅಂಡ್ ರೆಮ್ಯುನರೇಷನ್ ಕಮಿಟಿ ಅಂತ ಹೇಳಿದ್ದಾರೆ. ನಾಮಿನೇಷನ್ ಅಂಡ್ ರೆಮ್ಯುನರೇಷನ್ ಕಮಿಟಿನಲ್ಲಿ 3 ಜನ ಡೈರೆಕ್ಟರ್ಗಳು ಇರಬೇಕು. ಆ 3 ಜನ ಡೈರೆಕ್ಟರ್ಗಳು ಪ್ರತಿಯೊಬ್ಬರು ಸಭೆಯಲ್ಲಿ ಹಾಜರಿರ್ಬೇಕು. ಅವರು ಯಾರಾದ್ರೂ ಬೇರೆ ಒಬ್ರು ಹೋಗ್ತಾ ಇದಾರೆ ಅಂತ ಎಲ್ಲರೂ ಕೋರಮ್ ಇಲ್ಲ ಅಂದ್ರೆ ಇನ್ನೊಬ್ರನ್ನ ಕಳಿಸಿ ಆ ಕೋರಮ್ ಅನ್ನ ಇಟ್ಕೋಬೇಕು ಅಂತ ಹೇಳ್ತಾರೆ. ಅದೇ ಎಷ್ಟಕ್ಕೆ ನಾಮಿನೇಷನ್ ರೆಮ್ಯುನರೇಷನ್ ಕಮಿಟಿಗೆ ಟೆನ್ಯೂರ್ ಎಷ್ಟಿರ್ಬೇಕು ಅನ್ನೋದನ್ನ ಬೋರ್ಡ್ ಅವ್ರು ಡಿಸೈಡ್ ಮಾಡ್ತಾರೆ. ಅಂದ್ರೆ ಸದ್ಯಕ್ಕೆ ರಿಕ್ರೂಟ್ಮೆಂಟ್ ಮಾಡ್ಕೋಬೇಕಾಗಿದ್ರೆ 6 ತಿಂಗಳವರೆಗೆ ಇರ್ಲಿ ಅಂತ ಬೇಕಾದ್ರೆ ನೀವು ಮಾಡ್ಕೋಬಹುದು, ಅಥವಾ 1 ವರ್ಷದವರೆಗೆ ಇರ್ಲಿ ಅಂತ ಬೇಕಾದ್ರೆ ಮಾಡ್ಕೋಬಹುದು. ಈ ನಾಮಿನೇಷನ್ ಅಂಡ್ ರೆಮ್ಯುನರೇಷನ್ ಕಮಿಟಿ ಇರೋದು ಬರೇ ಸಿಇಒ ತಗೊಳ್ಳೋದಿಕ್ ಮಾತ್ರ. ಬರೇ ಸಿಇಒ ಅಂದ್ರೆ ನೀವು ಸಿಇಒ ರಿಕ್ರೂಟ್ಮೆಂಟ್ ಆಯ್ತು ಅಂದ್ರೆ ಇದನ್ನ ನೀವು ಡಿಸ್ಪೆಂಡ್ ಮಾಡಬಹುದು. ನಿಮ್ ರಿಕ್ರೂಟ್ಮೆಂಟ್ ಕಮಿಟಿ ಮೊದಲು ಏನಿದೆ ಅದರ ಪಾರ್ಟ್ ಅದಿರ್ತದೆ. ಸಿಇಒ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಮಾತ್ರ ಈ ನಾಮಿನೇಷನ್ ಅಂಡ್ ರೆಮ್ಯುನರೇಷನ್ ಕಮಿಟಿ ಇರ್ತದೆ. ಆ ಕಮಿಟಿನಲ್ಲಿ 3 ಜನ ಡೈರೆಕ್ಟರ್ಸ್ ಇರ್ತದೆ. ಇದರಲ್ಲಿ ನೀವು ಶಾರ್ಟ್ ಲಿಸ್ಟ್ ಮಾಡಿ ಕನಿಷ್ಠ ಇಬ್ಬರನ್ನ ನೀವು ಶಾರ್ಟ್ ಲಿಸ್ಟ್ ಮಾಡ್ಬೇಕಾಗ್ತದೆ. ಇಬ್ಬರನ್ನ ಶಾರ್ಟ್ ಲಿಸ್ಟ್ ಮಾಡಿ ನಿಮ್ಮ ಪ್ರಿಫರೆನ್ಸ್ ಅಲ್ಲಿ ಆರ್ಡರ್ ಆಫ್ ಪ್ರಿಫರೆನ್ಸ್ ಅಲ್ಲಿ 1 and 2 ಅಂತ ಕೊಟ್ಟು ಇಂಥವ್ರನ್ನ ನಾವು ನಮ್ಮ ಬ್ಯಾಂಕಿನ ಸಿಇಒ ಆಗಿ ಅಥವಾ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ. ಇದು ನಮ್ದು ಸಿಇಒಗೆ ಫಿಟ್ ಅಂಡ್ ಪ್ರಾಪರ್ ಅಪ್ಲಿಕೇಶನ್ ನಾವು ಫಿಲ್ಅಪ್ ಮಾಡಿದ್ದೀವಿ. ದಯವಿಟ್ಟು ನೀವು ಇದನ್ನ ಕನ್ಸಿಡರ್ ಮಾಡಿ ನಮಗೆ ಕೊಡಿ, ಅಪ್ರೂವಲ್ ಕೊಡಿ ಅಂತ ರಿಸರ್ವ್ ಬ್ಯಾಂಕಿಗೆ ನಾವು ಒಂದು ಪತ್ರ ಬರೀಬೇಕಾಗ್ತದೆ. ಈ ಪತ್ರ ಬರೀಬೇಕಾದ್ರೂ ಕೂಡ 1000 ಕೋಟಿ ಡೆಪಾಸಿಟ್ ಅಂದ್ರೆ 1,000 ಕೋಟಿ ಡೆಪಾಸಿಟ್ ಇರುವಂತಹ ಬ್ಯಾಂಕ್ಗಳು ಅವರು ನೇರವಾಗಿ ರಿಸರ್ವ್ ಬ್ಯಾಂಕಿನ ಮುಖ್ಯ ಕಚೇರಿ, ಮುಂಬೈಯಲ್ಲಿರುವ ಮುಖ್ಯ ಕಚೇರಿಗೆ ಬರೆದು ಅವರ ಅನುಮತಿ ಪಡಿಬೇಕಾಗ್ತದೆ. 1000 ಕೋಟಿಗಿಂತ ಕಡಿಮೆ ಇರುವಂತಹ ಬ್ಯಾಂಕ್ಗಳವರೆಲ್ಲ ಸ್ಥಳೀಯ ನಮ್ಮ ರೀಜನಲ್ ರಿಸರ್ವ್ ಇದೆ ಯಾವುದಿದೆ ನಮ್ಮ ರೀಜನ್ ನಲ್ಲಿ ಬೆಂಗಳೂರಿನಲ್ಲಿ ಇರುವಂತಹ ರಿಸರ್ವ್ ಬ್ಯಾಂಕಿಗೆ ಬರೆದು ಅಪ್ರೂವಲ್ ತೆಗೆದುಕೊಳ್ಳಿ. ಇದಕ್ಕೆ ಪ್ರತಿಯೊಂದನ್ನು ಹೇಳಿದರೆ ಇದನ್ನ ಏನ್ ಹೇಳೋದ್ರೆ ಅಂತಂದ್ರೆ, ನಾವು NRC ನಾವು ಏನ್ ಹೇಳ್ತೀವಿ, ನಾಮಿನೇಷನ್ ರೆಮ್ಯುನರೇಷನ್ ಕಮಿಟಿ ಅವರು ಸೆಲೆಕ್ಷನ್ ಮಾಡುವಾಗ ಸಿಇಒಗೆ ಏನ್ ಸ್ಕೇಲ್ ಕೊಡಬೇಕು ಅಂತ ಕೂಡ ಅವರು ಅದರಲ್ಲಿ ಡಿಸೈಡ್ ಮಾಡ್ಬೇಕಾಗ್ತದೆ. ಅದನ್ನು ಕೂಡ ನಿಮ್ಮ ಬ್ಯಾಲೆನ್ಸ್ ಶೀಟ್ ಶಕ್ತಿ, ನಿಮ್ಮ ಬ್ಯಾಂಕಿನ ಆರ್ಥಿಕ ಶಕ್ತಿಗೆ ಅನುಸಾರವಾಗಿ ನೀವು ಅದನ್ನ ಫಿಕ್ಸ್ ಮಾಡ್ಕೊಳ್ಳಿ.
ಇದನ್ನ ಮಾಡ್ಕೊಂಡು ನೀವು ಕೊಡ್ಬೇಕು. ಅದರಲ್ಲಿ ಕೂಡ ನಿಮ್ಮ ಕ್ಯಾಪಿಟಲ್ ಅಡಿಕ್ವಸಿ ರೇಷಿಯೋ ಪ್ರತಿಯೊಂದನ್ನು ನೋಡ್ಕೊಂಡು ಯಾವುದೇ ವಿಧವಾದಂತ ಧಕ್ಕೆ ಬರದಂಗೆ ಅದನ್ನ ಫಿಕ್ಸ್ ಮಾಡ್ಕೊಡ್ಬೇಕು ಅಂತ ಹೇಳ್ತಾರೆ. ಈ ನೀವು ನಾಮಿನೇಷನ್ ಅಂಡ್ ರೆಮ್ಯುನರೇಷನ್ ಕಮಿಟಿ ಅವರು ಸೆಲೆಕ್ಟ್ ಮಾಡಿದ್ದನ್ನ ಬೋರ್ಡ್ ಅವರು ಅದಕ್ಕೆ ಒಂದು ಅಪ್ರೂವಲ್ ಕೊಡ್ಬೇಕು. ಈ ಏನ್ ಕಮಿಟಿ ಅವರು ಮಾಡಿದ್ದಾರೆ ಇಂಥವ್ರು ಸೆಲೆಕ್ಟ್ ಮಾಡಿದ್ದಾರೆ, ಈ ಸೆಲೆಕ್ಷನ್ ನಮಗೆ ಒಪ್ಪಿಗೆ ಇದೆ ಅಂತ ಬೋರ್ಡ್ ಅವರು ಒಂದು ರೆಸಲ್ಯೂಷನ್ ಪಾಸ್ ಮಾಡಿ ಆ ರೆಸಲ್ಯೂಷನ್ ಅನ್ನು ಕೂಡ ರಿಸರ್ವ್ ಬ್ಯಾಂಕಿಗೆ ಕಳಿಸ್ಬೇಕಾಗ್ತದೆ. ಈ ರೆಸಲ್ಯೂಷನ್ ಕೊಟ್ಟ ಮೇಲೆ ನಾನು ಹೇಳ್ದಂಗೆ ರೀಅಪಾಯಿಂಟ್ಮೆಂಟ್ ಕೂಡ ಇರ್ತದೆ. ರೀಅಪಾಯಿಂಟ್ಮೆಂಟ್ ಕೊಟ್ಟ ಮೇಲೆ ಆಮೇಲೆ ಈ ಅಪಾಯಿಂಟ್ಮೆಂಟ್ ಆಗಿರುವಂತ ವ್ಯಕ್ತಿಗೆ ಟರ್ಮಿನೇಷನ್ ಏನಾದ್ರು ಮಾಡ್ಬೇಕಿದ್ರೆ ಅಥವಾ ಅವರು ರಿಸೈನ್ ಮಾಡ್ಬೇಕಾದ್ರೂ ಕೂಡ ರಿಸರ್ವ್ ಬ್ಯಾಂಕಿನ ಪೂರ್ವಾನುಮತಿ ಅಗತ್ಯ, ಪ್ರಿಯರ್ ಅಪ್ರೂವಲ್ ಅಗತ್ಯ. ನಾವು ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಈ ಸಿಇಒ ಇಷ್ಟ ಇಲ್ಲ ಅಂದ್ರೆ ತೆಗಿಯೋ ಹಾಗಿಲ್ಲ. ರಿಸರ್ವ್ ಬ್ಯಾಂಕಿನವ್ರಿಗೆ ಒಂದು ಅರ್ಜಿ ಬರಿಬೇಕು, ಇಂತಿಂತ ಕಾರಣಗಳಿಗಾಗಿ ಈ ವ್ಯಕ್ತಿಯನ್ನು ನಾವು ಈ ಕೆಲಸದಲ್ಲಿ ಇಟ್ಟುಕೊಳ್ಳಲಿಕ್ಕೆ ತಯಾರಿಲ್ಲ, ನಾವು ದಯವಿಟ್ಟು ಅನುಮತಿ ಕೊಡಿ, ಈ ವ್ಯಕ್ತಿಯನ್ನು ನಾವು ಈ ಕೆಲಸದಿಂದ ತೆಗೆದಾಕ್ತೀವಿ ಅಂತ ಒಂದು ಅರ್ಜಿ ಕೊಟ್ಟು ಈ ಕಾರಣಗಳನ್ನು ಕೊಟ್ಟು ಈ ಕಾರಣಗಳಿಂದಾಗಿ ನಾವು ತೆಗಿತೀವಿ ಅಂತ ಹೇಳಿ RBI ನವರ ಅಪ್ರೂವಲ್ ತಗೊಳ್ಬೇಕಾಗ್ತದೆ. ಅಂದ್ರೆ ಅಪಾಯಿಂಟ್ಮೆಂಟ್ ಆಫ್ ಸಿಇಒ ಅಂಡ್ ಆಸ್ ವೆಲ್ ಆಸ್ ರಿಮೂವಲ್ ಆಫ್ ಸಿಇಒ ಡ್ಯೂರಿಂಗ್ ಹಿಸ್ ಟೆನ್ಯೂರ್ ಈಸ್ ಎಂಟೈರ್ಲಿ in the hands of Reserve Bank of India. Reserve Bank ನವರದೇ ಈಗ ಕಡೆ. ಆಮೇಲೆ ಸದ್ಯಕ್ಕೆ ಈ ತಕ್ಷಣ ನಾವು ಈ ತರ ರಿಕ್ರೂಟ್ಮೆಂಟ್ ಇವು ಎಲ್ಲ ಮಾಡ್ಕೊಳ್ಳಿಕ್ ಆಗಲ್ಲ ಅಂತಂದ್ರೆ ಒಂದು ಟೆಂಪರರಿ ಆಗಿ ಒಂದು MD ಅನ್ನ ನಾವು ಬೇಕಾದ್ರೆ ತಗೊಳ್ಬಹುದು. ಆದ್ರೆ ಈ MD ನ 4 ತಿಂಗಳ ಮಾತ್ರ, 4 ತಿಂಗಳ ಒಳಗಡೆ ನೀವು ರೆಗ್ಯುಲರ್ ಅಪಾಯಿಂಟ್ಮೆಂಟ್ ಅನ್ನ ಮಾಡ್ಕೋಬೇಕಾಗ್ತದೆ. 4 ತಿಂಗಳ ಅವಧಿಗೆ ಒಬ್ಬ ನಾವು ಈಗ ಸದ್ಯಕ್ಕೆ ನಾವು ಇನ್ಚಾರ್ಜ್ ಈ ಸಿಇಒ ಅಂತ ಏನ್ ಹೇಳ್ತೀವಿ, ನಾವು ಆ ಇನ್ಚಾರ್ಜ್ ಸಿಇಒ ತರ ನಾವು ಇಂಥ ವ್ಯಕ್ತಿನ ನಾವು ಈ ಸದ್ಯಕ್ಕೆ 4 ತಿಂಗಳವರೆಗೆ ಇದು ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡ್ಕೊಂಡಿದ್ದೀವಿ ಅಂತ ನೀವು ರಿಸರ್ವ್ ಬ್ಯಾಂಕಿಗೆ ಲೆಟರ್ ಬರೆದು ಮಾಡಬಹುದು. ಆ 4 ತಿಂಗಳ ಒಳಗಡೆ ನೀವು ರೆಗ್ಯುಲರ್ ಆಗಿ ಒಂದು ಅಪಾಯಿಂಟ್ಮೆಂಟ್ ಅನ್ನ ನೀವು ಇದು ರಿಕ್ರೂಟ್ಮೆಂಟ್ ಕಂಡಕ್ಟ್ ಮಾಡಿ ಆ ಸಿಇಒ ನೀವು ಏನ್ ಸೆಲೆಕ್ಟ್ ಮಾಡ್ತೀರಾ ಇಬ್ಬರು ಹೆಸರುಗಳನ್ನ ನೀವು ರಿಸರ್ವ್ ಬ್ಯಾಂಕಿನ ಪೂರ್ವಾನುಮತಿಗೆ ಕಳಿಸ್ಕೊಡ್ಬೇಕಾಗ್ತದೆ. ಈ ಸಿಇಒ ಅನ್ನೋರು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಕ್ಸ್ ಅಫಿಷಿಯೋ ಮೆಂಬರ್ ಆಗಿರ್ತಾರೆ. ಅದೇ ತರ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ನಲ್ಲೂ ಕೂಡ ಅವರು ಎಕ್ಸ್ ಅಫಿಷಿಯೋ ಮೆಂಬರ್ ಆಗಿರ್ತಾರೆ. ಎರಡೂ ಬೋರ್ಡ್ ಅಲ್ಲೂ ಅವ್ರಿಗೆ ವಿತೌಟ್ ವೋಟಿಂಗ್ ರೈಟ್ಸ್ ಈ ವಿಲ್ ಬಿ ಎ ಮೆಂಬರ್ ಆಫ್ ಬೋರ್ಡ್. ಈ ಸಿಇಒ ಕೆಲಸ ಏನಪ್ಪಾ, ಮೇನ್ ಕೆಲಸ ಏನಪ್ಪಾ ಅಂತಂದ್ರೆ ಕೋವೆನೆಂಟ್ ಅಂತ ಈಗ ಒಂದು ಕೊಟ್ಟಿದ್ದಾರೆ, ಡೀಡ್ ಆಫ್ ಕೋವೆನೆಂಟ್ ಅಂತ ಕೊಟ್ಟಿದ್ದಾರೆ ಸರ್ಕ್ಯುಲರ್ ಅಲ್ಲಿ. ಆ ಸರ್ಕ್ಯುಲರ್ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ ರಿಸರ್ವ್ ಬ್ಯಾಂಕ್ನವ್ರು ಏನೇನ್ ಕಾನೂನು ಮಾಡಿದ್ದಾರೆ ಎಲ್ಲಾ ಕಾನೂನನ್ನು ನಾನು ಸ್ಪಷ್ಟವಾಗಿ ತಿಳ್ಕೊಂಡು ಅದರ ಪ್ರಕಾರನೇ ಬ್ಯಾಂಕ್ ಅನ್ನ ನಡೆಸ್ತೀನಿ. ಈ ಬ್ಯಾಂಕಿನಲ್ಲೇ ಏನಾದ್ರೂ ಅದಕ್ಕೆ ವಿರುದ್ಧವಾಗಿ ಏನಾದ್ರೂ ಯಾವ್ದಾದ್ರು ಬೋರ್ಡ್ ಏನಾದ್ರೂ ಒಂದು ರೆಗ್ಯುಲೇಷನ್ ಮಾಡ್ತೀನಿ ಅಂತಂದ್ರೆ ಅಥವಾ ಒಂದು ಪಾಸ್ ಮಾಡ್ತೀವಿ ಅಂತಂದ್ರೆ ನಡೀತೀವಿ ಅಂತಂದ್ರೆ ಅವರಿಗೆ ಈ ಯಾವ್ದು ವೈಲೇಷನ್ ಆಗ್ತಾ ಇದೆ ಅಂತ ಅವ್ರಿಗೆ ಮನದಟ್ಟು ಮಾಡಿ ಅದನ್ನ ತಡೆಯೋ ಪ್ರಯತ್ನ ಮಾಡ್ತೀನಿ ಅಂತನ್ನ ಈ ಕೋವೆನೆಂಟ್ ಅಲ್ಲಿ ರಿಸರ್ವ್ ಬ್ಯಾಂಕ್ ನವರು ಮಾಡಿದ್ದಾರೆ. ಇದರಲ್ಲಿ ಇದನ್ನ ಓದಿದ್ರೆ ಯಾರು ಅಪ್ಲಿಕೇಶನ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಬಹಳ ಡೌಟ್ ಇದೆ. ಇಷ್ಟೊಂದು ಕಂಡೀಷನ್ಸ್ ಹಾಕಿದ್ದಾರೆ ಇದ್ರಲ್ಲಿ. ಎಲ್ಲ ಪ್ರತಿಯೊಂದು ತಿಳಿದಿರ್ಬೇಕು, ಅವರು ಪ್ರತಿಯೊಂದು ವಿಚಾರ ಬಗ್ಗೆದು ತಿಳ್ಕೊಂಡಿರ್ಬೇಕು. ಆಮೇಲೆ ಅವರು ಪ್ರತಿಯೊಂದು ಎಲೆಕ್ಷನ್ ನಿಂತ್ಕೊಳ್ಳುವಾಗ ಈ ನಮ್ಮ ಚುನಾವಣಾ ಸಮಿತಿ ಅವ್ರು ಕೇಳ್ತಾರಲ್ಲ ಆತರ ಈ ನಮ್ಗೆ ಇಷ್ಟಿಷ್ಟು ಆಸ್ತಿ ಇದೆ, ಇಷ್ಟಿಷ್ಟು ಶೇರ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಇದೆ, ಇಂತಿಂತ ರಿಲೇಟಿವ್ಸ್ ಇಂತಿಂತ ಕಡೆ ಕೆಲಸದಲ್ಲಿ ಇದ್ದಾರೆ, ಪ್ರತಿಯೊಂದನ್ನು ರಿಸರ್ವ್ ಬ್ಯಾಂಕಿಗೆ ಕೊಡ್ಬೇಕಾಗ್ತದೆ. ಎಲ್ಲ ಇದನ್ನೆಲ್ಲ ನೋಡಿದ್ಮೇಲೆ ಅವರು ಎಷ್ಟು ಜನ ಇದಕ್ಕೆ ಬರ್ತಾರೆ ಅನ್ನೋದ್ರ ಬಗ್ಗೆ ನಮಗೆ ಸಾಕಷ್ಟು ಡೌಟ್ ಆಗಿದೆ. ಈ ಇಷ್ಟೊಂದು ಪ್ರೊಸೀಜರ್ಸ್ ಇದನ್ನ ಇಲ್ಲಿ ಹೇಳಿದ್ದಾರೆ ನಮ್ಗೆ. ಜೊತೆಗೆ ಇದಕ್ಕೆ ವಿಟ್ನೆಸ್ ಕೂಡ ಹಾಕ್ಬೇಕು, ವಿಟ್ನೆಸ್ ಅಗ್ರಿಮೆಂಟ್ ಮಾಡಿ ಕಳಿಸ್ಕೊಡ್ಬೇಕು, ಜೊತೆಗೆ ಒಂದು ಡಿಕ್ಲರೇಷನ್ ಕೊಡ್ಬೇಕು. ಈ ಡಿಕ್ಲರೇಷನ್ ತುಂಬಾ ಚೆನ್ನಾಗಿದೆ ನೋಡಿ. ಸೆಲ್ಫ್ ಡಿಕ್ಲರೇಷನ್ ಕೊಡ್ಬೇಕು ಸೆಲೆಕ್ಟ್ ಆದಂತ ವಿದ್ಯಾರ್ಥಿ. ಏನು, ಐ ವಿಲ್ ಆಕ್ಟ್ ವಿತ್ ಅಟ್ಮೋಸ್ಟ್ ಇಂಟೆಗ್ರಿಟಿ, ನಾನು ಸಂಪೂರ್ಣವಾಗಿ ನಿಷ್ಪಕ್ಷತೆಯಾಗಿರ್ತೀನಿ ಮತ್ತು ಆನೆಸ್ಟ್ ಅಂದು ಎಥಿಕಲ್ ಮ್ಯಾನರ್ ಅಲ್ಲಿ ನಾನು ಕೆಲಸ ಮಾಡ್ತೀನಿ. ಆಮೇಲೆ ಪರ್ಸನಲ್ ಬಿಹೇವಿಯರ್ ಅಲ್ಲೂ ಕೂಡ ನಾನು ಸಂಪೂರ್ಣ ಬದ್ಧತೆಯನ್ನು ತೋರಿಸ್ತೇನೆ. ಆಮೇಲೆ ಎಲ್ಲಾ ಕಾನೂನುಗಳನ್ನು ನಾನು ಸಂಪೂರ್ಣವಾಗಿ ಪಾಲಿಸ್ತೇನೆ. ಮತ್ತೆ ಇನ್ನೇನು ಯಾವುದೇ ವಿಧವಾದಂತ ನಾನು ಆಮಿಷಕ್ಕೆ ಒಳಗಾಗೋದಿಲ್ಲ. ನನ್ನ ಕೆಲಸ ಪ್ರತಿಯೊಂದನ್ನು ಪಾರದರ್ಶಕವಾಗಿ ಎಲ್ಲವನ್ನು ಮಾಡ್ತೀರಿ. ಅಥವಾ ಇಲ್ಲಿ ಏನಾದ್ರೂ ಒಂದು ಅವ್ಯವಹಾರಗಳನ್ನು ನಡೆದ್ರೆ
ಅದ್ರ ಬಗ್ಗೆ ಇಮಿಡಿಯೇಟ್ ಆಗಿ ರಿಪೋರ್ಟ್ ಮಾಡ್ತೀನಿ ಮತ್ತು ನನ್ನ ಎಲ್ಲಾ ಕೆಲಸಗಳಿಗೂ ನಾನು ಜವಾಬ್ದಾರಿ ತೆಗೆದುಕೊಳ್ತೀನಿ ಅಂತ ಅನ್ನೋದು ಅವನ ಒಂದು ಡಿಕ್ಲರೇಷನ್ ಕೂಡ ತಗೋಬೇಕಾಗ್ತದೆ. ಹಾಗೆ ನೀವು ಇದರಲ್ಲಿ ಅನೆಕ್ಸ್ 3 ನಲ್ಲಿ ಕೊಟ್ಟಿದ್ದಾರೆ ಅಂಡರ್ಟೇಕಿಂಗ್ ತಗೋಬೇಕು ಅಂತ ಹೇಳಿದಾರೆ ಸಿಇಒಗೆ. ಆ ಸಿಇಒಗೆ ಅಂಡರ್ಟೇಕಿಂಗ್ ಅಲ್ಲಿ ನೋಡ್ಬೇಕು ನೀವು ಅವರು ಅವ್ರ ಪ್ಯಾನ್ ನಂಬರು ಪ್ರತಿಯೊಂದು, ಜೊತೆಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಕೂಡ ಕೊಡ್ಬೇಕು. ಅವ್ರು 3 ವರ್ಷದ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಕೊಟ್ಟು ಅವರು ಏನ್ ಟ್ಯಾಕ್ಸ್ ಕೊಟ್ಟಿದ್ದಾರೆ 3 ವರ್ಷದಲ್ಲಿ ಅದನ್ನು ಕೂಡ ಅವರು ಕೊಡ್ಬೇಕು. ಇದನ್ನೆಲ್ಲ ಕೊಡ್ಬೇಕಾಗ್ತದೆ. ಏನೇನು ಇನ್ಫಾರ್ಮೇಶನ್ ರಿಪೋರ್ಟ್ ಮಾಡಬೇಕು ಅಂದ್ರೆ ನಿಮ್ಮ ಹೆಸರು, ಯಾರು ಅಪ್ಲಿಕೆಂಟ್ ಹೆಸರು, ಅವ್ರ ತಂದೆ ಹೆಸರು, ಮತ್ತೆ ಅಡ್ರೆಸ್, ಅವ್ರ ಇಮೇಲ್ ಅಡ್ರೆಸ್, ಫೋನ್ ನಂಬರ್ಸ್, ಆಮೇಲೆ ಯಾವ ಇದು ಆಮೇಲೆ ಡೇಟ್ ಆಫ್ ಬರ್ತ್, ಎಜುಕೇಶನ್ ಕ್ವಾಲಿಫಿಕೇಶನ್, ಆಧಾರ್ ನಂಬರ್ ಮತ್ತು ಪ್ಯಾನ್ ನಂಬರ್. ಪ್ಯಾನ್ ನಂಬರ್ ಆದ್ಮೇಲೆ ಇನ್ಕಮ್ ಟ್ಯಾಕ್ಸ್ ಎಷ್ಟು ಅಸೆಸ್ ಮಾಡಿದ್ದಾರೆ, ಯಾವ ಸರ್ಕಲ್ ಅಲ್ಲಿ ಅವ್ರಿಗೆ ಅಸೆಸ್ಮೆಂಟ್ ಆಗಿದೆ, ಅದರಲ್ಲಿ ಆಗಿರೋ ಅಸೆಸ್ಮೆಂಟ್ ಅಲ್ಲಿ ಯಾವ್ಯಾವತ್ತು ಅವರು ಕಳೆದ 3 ವರ್ಷಗಳಲ್ಲಿ ಯಾವ್ಯಾವ ದಿನ ಅವರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದ್ದಾರೆ, ಏನೇನು ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದಾರೆ ಅದನ್ನ ಕೊಡ್ಬೇಕಾಗ್ತದೆ. ಆಮೇಲೆ ಏನ್ ಕೆಲಸ ಮಾಡ್ತಾ ಇದ್ದಾರೆ, ಎಕ್ಸ್ಪೀರಿಯನ್ಸ್ ಏನಿದೆ, ಹಳೆ ಎಕ್ಸ್ಪೀರಿಯನ್ಸ್ ಏನಿದೆ, ಇದಕ್ಕೂ ಕೆಲ್ಸಕ್ಕೆ ಸೇರಕ್ಕಿಂತ ಮುಂಚೆ, ಮತ್ತು ಯಾವುದೇ ಒಂದು ರಿಸರ್ವ್ ಬ್ಯಾಂಕಿನಿಂದ ಕಂಟ್ರೋಲ್ ಮಾಡುವಂತ ರೆಗ್ಯುಲೇಟೆಡ್ ಎಂಟಿಟಿ ಅಂದ್ರೆ ರಿಸರ್ವ್ ಬ್ಯಾಂಕ್ ನವರು ಏನೇನ್ ಕಂಟ್ರೋಲ್ ಮಾಡ್ತಾರೆ, NBFC ಕಂಟ್ರೋಲ್ ಮಾಡ್ತಾರೆ, ರೀಜನಲ್ ರೂರಲ್ ಬ್ಯಾಂಕ್ಸ್ ಜೊತೆಗೆ ಮೇಲೆ ಡೈರೆಕ್ಟ್ ಕಂಟ್ರೋಲ್ ಇದೆ, ಇಂಡೈರೆಕ್ಟ್ ಕಂಟ್ರೋಲ್ ಇದೆ, DCC ಬ್ಯಾಂಕ್ ಇದೆ, ಕೋಆಪರೇಟಿವ್ ಬ್ಯಾಂಕ್ಸ್ ಮೇಲೆ ಇದೆ, ಬ್ಯಾಂಕ್ಸ್ ಮೇಲೆ ಇದೆ, ಇವೆಲ್ಲ ರೆಗ್ಯುಲೇಟೆಡ್ ಎಂಟಿಟೀಸ್ ಇವೆಲ್ಲ. ಆಮೇಲೆ ಫಾರಿನ್ ಎಕ್ಸ್ಚೇಂಜ್ ಡೀಲರ್ಸ್ ಇದೆಲ್ಲ, ಆ ಡೀಲಿಂಗ್ ಆ ಕಂಪನಿಗಳು ಕೂಡ ರಿಸರ್ವ್ ಬ್ಯಾಂಕ್ ನವ್ರಿಗೆ ಇದು ಒಂದು ಕಂಟ್ರೋಲ್ ಇದೆ. ಈ ಯಾವುದೇ ಒಂದು ಇದರಲ್ಲಿ ಕೆಲಸ ಮಾಡಿದ್ರು ಕೂಡ ಅವರು ಎಲ್ಲಿ ಕೆಲಸ ಮಾಡಿದ್ದಾರೆ, ಯಾವ ಕೆಪಾಸಿಟಿಯಲ್ಲಿ ಕೆಲಸ ಮಾಡಿದಾರೆ ಅನ್ನೋ ಡೀಟೇಲ್ ಕೊಡ್ಬೇಕಾಗ್ತದೆ. ಅದಲ್ಲದೆ ಅವ್ರೇನಾದ್ರು ಚಾರ್ಟರ್ಡ್ ಅಕೌಂಟೆಂಟ್, ಕಾಸ್ಟ್ ಅಕೌಂಟೆಂಟ್ ಈ ತರ ಏನಾದ್ರು ಆಗಿದ್ರೆ ಅವ್ರ ಇನ್ಸ್ಟಿಟ್ಯೂಟ್ ಮೆಂಬರ್ಶಿಪ್ ನಂಬರ್ ಕೊಡ್ಬೇಕಾಗ್ತದೆ, ಯಾವಾಗಿಂದ ಅವರು ಅದ್ರಲ್ಲಿ ಮೆಂಬರ್ ಆಗಿದ್ದಾರೆ ಹೇಳ್ಬೇಕಾಗ್ತದೆ, ಯಾವ್ಯಾವ ಕಂಪನಿನಲ್ಲಿ ಅವ್ರದ್ದು ಶೇರ್ ಇದೆ, ಚಾರ್ಟರ್ಡ್ ಅಕೌಂಟೆಂಟ್ ಕಂಪನಿಗಳಲ್ಲಿ ಯಾವ್ಯಾವ ಶೇರ್ ಇದೆ, ಆಮೇಲೆ ಯಾವ್ಯಾವ ಕಂಪನಿಗಳನ್ನು ಅವರು ಆಡಿಟ್ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾರೆ. ಜೊತೆಗೆ ಇಷ್ಟಲ್ಲದೆ ಅವ್ರದ್ದು ಎಲ್ಲೇ ಯಾವ್ಯಾವ ಬ್ಯಾಂಕಿನಲ್ಲಿ ಅಕೌಂಟ್ ಇದೆ, ಏನೇನ್ ಅಕೌಂಟ್ ಇದೆ, SB ಅಕೌಂಟ್, FD ಇದ್ರೆ, RD ಇದ್ರೆ, ಯಾವುದೇ ಏನೇ ಡೀಟೇಲ್ಸ್, ಎಲ್ಲಾ ಡೀಟೇಲ್ಸ್ ಅವರಿಗೆ ರಿಸರ್ವ್ ಬ್ಯಾಂಕ್ ನವರು ಕೊಡ್ಬೇಕು. ಇಂತಿಂತ ಬ್ಯಾಂಕ್ ಅಲ್ಲಿ ಇಷ್ಟ ಅಕೌಂಟ್ ಅಲ್ಲಿ ನಂದು ಇಷ್ಟು ಬ್ಯಾಲೆನ್ಸ್ ಇದೆ, ಡೇಟ್ ಆಫ್ ಅಪಾಯಿಂಟ್ಮೆಂಟ್ ಟೈಮ್ ಅಲ್ಲಿ ಅಂತ ಅವ್ರಿಗೆ ಕೊಡ್ಬೇಕಾಗ್ತದೆ. ಅದಲ್ಲದೆ ಶೇರ್ ಇನ್ವೆಸ್ಟ್ಮೆಂಟ್ಸ್ ಇದ್ರೆ, ಇನ್ವೆಸ್ಟ್ಮೆಂಟ್ಸ್ ಇನ್ ಶೇರ್ಸ್ ಇದ್ರೆ ಯಾವ ಫಾರ್ಮ್ ಅಲ್ಲಿ ಇದೆ, ಫಿಸಿಕಲ್ ಫಾರ್ಮೆಟ್ ಅಲ್ಲಿ ಇದೆಯಾ, ಡಿಮೆಟ್ ಅಕೌಂಟ್ ಅಲ್ಲಿ ಇದೆಯಾ, ಇದೆಲ್ಲವನ್ನು ಕೊಟ್ಟು ಆ ಸರ್ಟಿಫಿಕೇಟ್ ಕೂಡ ನೀವು ಕಾಪಿನೂ ಕೂಡ ಅವ್ರ ಹತ್ರ ತಗೊಂಡು ರಿಸರ್ವ್ ಬ್ಯಾಂಕಿಗೆ ಕಳಿಸ್ಕೊಡ್ಬೇಕಾಗ್ತದೆ. ಆಮೇಲೆ ಅವ್ರ ಸಂಬಂಧಿಕರು ಯಾರಾದ್ರೂ ಬ್ಯಾಂಕ್ ಅಲ್ಲಿ ಇದ್ದಾರಾ, ಅಥವಾ ಈ ಬ್ಯಾಂಕಿನಿಂದ ಸಾಲ ತಗೊಂಡಂತ ಕಂಪನಿಗಳಲ್ಲಿ ಯಾವ್ದಾದ್ರು ಇವರಿಗೆ ಸಂಬಂಧ ಇದೆಯಾ, ಅವರ ಅಥವಾ ನೆಂಟ್ರು ಅಂತಂದ್ರೆ ನಮ್ಮ ರಿಸರ್ವ್ ಬ್ಯಾಂಕ್ ನವರು ಹೇಳಬೇಕು ಹೂ ಇಸ್ ಎ ರಿಲೇಟಿವ್ ಅಂತ ಒಂದು 10-12 ಕ್ಯಾಟಗರಿ ಹೇಳವ್ರೆ, ಅಂತವ್ರು ಯಾರಾದ್ರೂ ಇದರಲ್ಲಿ ಇದ್ದಾರಾ ಅಂತ ಕೇಳ್ತಾರೆ. ಆಮೇಲೆ ಯಾವ್ಯಾವ್ದ್ರಲ್ಲಿ ಎಷ್ಟೆಷ್ಟು ಅವ್ರಿಗೆ ಶೇರ್ಸ್ ಇದೆ ಅಂತ ಡೀಟೇಲ್ಸ್ ಅನ್ನೆಲ್ಲ ಇದನ್ನ ಕೊಡ್ಬೇಕು. ಆಮೇಲೆ ಇದಲ್ಲದೆ ಫಾರಿನ್ ಕಂಪನೀಸ್ ಅಲ್ಲಿ ಏನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಹೋಲ್ಡಿಂಗ್ಸ್ ಎಂಟಿಟೀಸ್ ಇನ್ಕಾರ್ಪೊರೇಟೆಡ್ ಅಬ್ರಾಡ್, ಏನು ಈಗ ಮಾರಿಷಸ್ ಅಲ್ಲಿ, ಸಿಚಿಲೀಸ್ ಅಲ್ಲಿ, ಇಂಥ ಕಡೆ ಯಾವ್ದಾದ್ರು ಕಂಪನಿಗಳಲ್ಲಿ ಇದ್ದು ಆ ಕಂಪನಿಗಳಲ್ಲಿ ಹೂಡಿಕೆ ಮಾಡಿರುವಂತದ್ದು ಅಂತ ಡೀಟೇಲ್ಸ್ ಕೇಳೋರು ಏನಾದ್ರು ಇದೆಯಾ. ಜೊತೆಗೆ ಬೇರೆ ಯಾವ್ದಾದ್ರು ಬ್ಯಾಂಕು ಅಥವಾ ಯಾವ್ದಾದ್ರು NBFC ನಲ್ಲಿ ಯಾವುದೇ ಒಂದು ಕೆಪಾಸಿಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ, ಬೋರ್ಡ್ ಅಲ್ಲಿ ಇದ್ದೀರಾ ಅಥವಾ ಅಡ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಎಲ್ಲಾ ಡೀಟೇಲ್ಸ್ ಎಲ್ಲ ಕೊಡ್ಬೇಕಾಗ್ತದೆ. ಇದಲ್ಲದೆ ಹೈರ್ ಪರ್ಚೇಸ್ ಕಂಪನಿಗಳಲ್ಲಿ ಇದ್ರೆ, ಫೈನಾನ್ಸ್ ಅಥವಾ ಇನ್ವೆಸ್ಟ್ಮೆಂಟ್ ಕಂಪನಿಗಳಲ್ಲೆಲ್ಲ NBFCಗಳು ಇವಲ್ಲಿ ಅದ್ರ ಡೀಟೇಲ್ಸ್ ಎಲ್ಲ ಕೊಡ್ಬೇಕಾಗ್ತದೆ. ಸ್ಟಾಕ್ ಬ್ರೋಕರ್ ಏನೇನು ನಿಮಗೆ ಸಂಬಂಧ ಇದೆ ಅದರ ಒಂದು ನಂಬರ್, ಸ್ಟಾಕ್ ಬ್ರೋಕಿಂಗ್ ನಂಬರ್ಸ್ ಎಲ್ಲ ಕೊಡ್ಬೇಕಾಗ್ತದೆ. ಸಾಲ ಎಲ್ಲೆಲ್ಲಿ ತಗೊಂಡಿದ್ದೀರಾ, ಆ ಮನುಷ್ಯ CEO ಅಪಾಯಿಂಟ್ಮೆಂಟ್ ಆಗುವಂತವ್ರು ಅವ್ರದ್ದು ಎಲ್ಲೆಲ್ಲಿ ಸಾಲಗಳಿವೆ, ಜೊತೆಗೆ ಅವ್ರದ್ದು ಸಿಬಿಲ್ ರೇಟಿಂಗ್ ಕೂಡ ಕೊಡ್ಬೇಕಾಗ್ತದೆ. ಇಷ್ಟೆಲ್ಲವನ್ನು ಅವ್ರಿಗೆ ಕೊಟ್ಟು, ಜೊತೆಗೆ ಅವರು ಇದುವರೆಗೆ ಅವ್ರ ಪ್ರೊಫೆಷನಲ್ ಲೈಫ್ ಅಲ್ಲಿ ಏನೇನ್ ಅಚೀವ್ಮೆಂಟ್ ಮಾಡಿದ್ದಾರೆ ಅಂತ ಕೊಡ್ಬೇಕಾಗ್ತದೆ. ಆಮೇಲೆ
ಈ CA ಆಗಿರ್ಬೋದು ಅಥವಾ ಇವ್ರದ್ದು ಆಗಿದ್ರೆ ಅಥವಾ ಬೇರೆ ಯಾವ್ದಾದ್ರು ಇದ್ರಲ್ಲಿ ಏನಾದ್ರು ಡಿಸಿಪ್ಲಿನರಿ ಪ್ರೊಸೀಡಿಂಗ್ಸ್ ನಡೀತಾ ಇದೆಯಾ ಅವ್ರ ಬಗ್ಗೆ ಅಂತ ಇದೆಯಾ, ಅದು ಅವ್ರ ಬಗ್ಗೆ ಏನಾದ್ರು ಕಂಪ್ಲೇಂಟ್ ಬಗ್ಗೆ ಏನಾದ್ರು ಲಾಡ್ಜ್ ಆಗಿದೆಯಾ, ಎಲ್ಲವನ್ನು ಏನಾದ್ರು ಕೇಸಸ್ ಇದ್ರೆ ಯಾವ ಕೇಸಸ್ ಪೆಂಡಿಂಗ್ ಇದೆ, ಸಿವಿಲ್ ಕೇಸಸ್ ಕ್ರಿಮಿನಲ್ ಕೇಸಸ್ ಇದೆಯಾ, ಅಥವಾ ಆಂಟಿ ಮನಿ ಲಾಂಡ್ರಿಂಗ್ ಆಕ್ಟ್ ಅಲ್ಲಿ ಏನಾದ್ರು ಅವ್ರ ಬಗ್ಗೆ ಆಕ್ಷನ್ ತಗೊಂಡಿದ್ದೀರಾ, ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಎಲ್ಲ ಕೊಡ್ಬೇಕಾಗ್ತದೆ. ಆಮೇಲೆ ಅವ್ರದ್ದು ಏನಾದ್ರು ಇನ್ಸಾಲ್ವೆನ್ಸಿ ಪ್ರೊಸೀಡಿಂಗ್ಸ್ ಇದೆಯಾ, ಈ ತರದ್ದೆಲ್ಲ ಕೊಡ್ಬೇಕಾಗ್ತದೆ. ಏನಾದ್ರು ಕ್ರಿಮಿನಲ್ ಕೇಸಲ್ಲಿ ಏನಾದ್ರು ಕನ್ವಿಕ್ಷನ್ ಆಗಿದ್ರೆ ಆ ಕನ್ವಿಕ್ಷನ್ ಯಾವ ಕೋರ್ಟ್ ಇಂದ ಕನ್ವಿಕ್ಷನ್ ಆಗಿದೆ, ಏನ್ ಪೀರಿಯಡ್ ಕನ್ವಿಕ್ಷನ್ ಆಗಿದೆ ಅದೆಲ್ಲನೂ ಕೊಡ್ಬೇಕಾಗ್ತದೆ. ಆಮೇಲೆ ಯಾವ್ದಾದ್ರು ಇನ್ವೆಸ್ಟಿಗೇಷನ್ಸ್ ಅದ್ರ ಬಗ್ಗೆ ಪೆಂಡಿಂಗ್ ಇದೆಯಾ ಅಂತ ಕೊಡ್ಬೋದು. ಆಮೇಲೆ ಜೊತೆಗೆ ಕಸ್ಟಮ್ಸ್ ಅಲ್ಲೇ ಆಗ್ಲಿ, ಎಕ್ಸೈಸ್ ಅಲ್ಲೇ ಆಗ್ಲಿ, ಇನ್ಕಮ್ ಟ್ಯಾಕ್ಸ್ ಅಲ್ಲೇ ಆಗ್ಲಿ, ಫಾರಿನ್ ಎಕ್ಸ್ಚೇಂಜ್ ಆಕ್ಟ್ ಅಲ್ಲೇ ಆಗ್ಲಿ, ರೆವಿನ್ಯೂ ಬೇರೆ ಇನ್ಯಾವುದೇ ಆಕ್ಟ್ ಗಳೆಲ್ಲ ಆದ್ರೆ ಏನಾದ್ರೂ ಪ್ರೊಸೀಡಿಂಗ್ಸ್ ಇದೆಯಾ, ವೈಲೇಷನ್ಸ್ ಇದೆಯಾ, ಅದರಲ್ಲಿ ಮೆಮೊ ಕೊಟ್ಟಿದಾರಾ ಅಥವಾ ರೆಸ್ಟ್ರಿಕ್ಷನ್ಸ್ ಏನಾದ್ರು ಪಾಸ್ ಮಾಡಿದಾರ, ಇದನ್ನ ಪ್ರತಿಯೊಂದು ಡೀಟೇಲ್ಸ್ ಕೊಡ್ಬೇಕಾಗ್ತದೆ. ಇಷ್ಟು ಡೀಟೇಲ್ಸ್ ಎಲ್ಲ ಕೊಟ್ಟಾದ್ಮೇಲೆ ಇನ್ನೇನು ಇವೆಲ್ಲ ನೋಡ್ಕೊಂಡು ಇವೆಲ್ಲ ಇನ್ಫಾರ್ಮೇಶನ್ ನಾನು ಕೊಟ್ಟಿರೋದು ಸತ್ಯವಾಗಿದೆ, ಇದ್ರ ಬಗ್ಗೆ ಎಲ್ಲವನ್ನು ನಾನು ಒಪ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕೊಡ್ಬೇಕಾಗ್ತದೆ. ಇಷ್ಟನ್ನು ಅವರು ಯಾರಾಗ ನಾಮಿನೇಷನ್ ಅಂಡ್ ರೆಮ್ಯುನರೇಷನ್ ಕಮಿಟಿ ಅಧ್ಯಕ್ಷರು ಕೊಡ್ಬೇಕು. ಅಧ್ಯಕ್ಷರು ಇದನ್ನೆಲ್ಲ ನೋಡ್ಬಿಟ್ಟು ಸಿಗ್ನೇಚರ್ ಮಾಡಿ ಅಟೆಸ್ಟ್ ಮಾಡಿ ಅಂತದನ್ನ ಬೋರ್ಡ್ ಕೊಟ್ಟು ಬೋರ್ಡ್ ಅಪ್ರೂವಲ್ ತಗೊಂಡು ಆ ಹೆಸರನ್ನ ರಿಸರ್ವ್ ಬ್ಯಾಂಕಿನವರಿಗೆ ಕಳಿಸಿಕೊಡ್ಬೇಕಾಗ್ತದೆ. ಅದರಲ್ಲದೆ ಏನೇನ್ ಡಾಕ್ಯುಮೆಂಟ್ಸ್ ಕಳಿಸ್ಬೇಕು, ಅಪಾಯಿಂಟ್ಮೆಂಟ್ ಮಾಡ್ಕೊಂಡಾಗ ಏನೇನ್ ಡಾಕ್ಯುಮೆಂಟ್ ಕಳಿಸ್ಬೇಕು ಅನ್ನೋದನ್ನು ಕೂಡ ಅನೆಕ್ಷರ್ 4 ಅಲ್ಲಿ ಕೊಟ್ಟಿದ್ದಾರೆ. ಏನೇನ್ ಕೊಟ್ಟಾರೆ, ಒಂದು ಕವರಿಂಗ್ ಲೆಟರ್ ಅಲ್ಲಿ ಅಪ್ಲಿಕೇಶನ್ ಫಾರ್ ಅಪ್ರೂವಲ್ ಆಫ್ ಅಪಾಯಿಂಟ್ಮೆಂಟ್ ಕೊಡ್ಬೇಕು. ಮತ್ತೆ ಇನ್ನೇನ್ ಡಿಕ್ಲರೇಷನ್ ಯಾವ ತರ ಇದು ಏನೇನ್ ಡಿಕ್ಲರೇಷನ್ ತಗೋಬೇಕು ಅಂತ ಅನೆಕ್ಷರ್ 3 ನಲ್ಲಿ ಹೇಳಿದರೆ ಅದನ್ನ ಕಳಿಸ್ಬೇಕು. ಬೋರ್ಡ್ ರೆಸಲ್ಯೂಷನ್ ಕೊಡ್ಬೇಕು. ಆಮೇಲೆ ಆ ವ್ಯಕ್ತಿದು ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಕಳಿಸ್ಬೇಕು. ಪ್ಯಾನ್ ಕಾರ್ಡ್ ಆಗ್ಲಿ, ಎಲೆಕ್ಷನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ನಂಬರ್, ಇಂಥದ್ದು ಎಲ್ಲದನ್ನು ಕೊಡಿಸ್ಬೇಕು. ಎಜುಕೇಶನ್ ಕ್ವಾಲಿಫಿಕೇಶನ್ ಅಲ್ಲಿ ಏನೇನು SSLC ಸರ್ಟಿಫಿಕೇಟ್, ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್ ಅಥವಾ ಇನ್ಯಾವ್ದಾದ್ರು ಕ್ವಾಲಿಫಿಕೇಶನ್ ಆಗಿದ್ರೆ ಅದ್ರ ಸರ್ಟಿಫಿಕೇಟ್ಗಳು ಕಳಿಸ್ಬೇಕು. ಹಿಂದಿನ ಎಂಪ್ಲಾಯರ್ ಇಂದ ಸರ್ಟಿಫಿಕೇಟ್ ಅವ್ರದ್ದು ಏನು ಎಕ್ಸ್ಪೀರಿಯನ್ಸ್ ಇಂದ ಸರ್ಟಿಫಿಕೇಟ್ ಗಳನ್ನು ಕೂಡ ತಗೋಬೇಕು. ನಾನು ಮೊದಲೇ ಹೇಳ್ದಂಗೆ ನಿಮ್ಗೆ ನಾಟ್ ಓಲ್ಡರ್ ದನ್ 6 months ಅವ್ರದ್ದು ಸಿವಿಲ್ ರೇಟಿಂಗ್ ಕೊಟ್ಟು ಕ್ರೆಡಿಟ್ ರೇಟಿಂಗ್ ಅವ್ರದ್ದು 6 ತಿಂಗಳಿನ ಇತ್ತೀಚಿನ 6 ತಿಂಗಳಿನಲ್ಲೇ ಅವ್ರದ್ದು ಕ್ರೆಡಿಟ್ ರೇಟಿಂಗ್ ಏನಿದೆ ಅನ್ನೋದನ್ನ ತಗೋಬೇಕು. ಆಮೇಲೆ ಬ್ಯಾಂಕ್ಗಳಲ್ಲಿ ಎಲ್ಲೆಲ್ಲಿ ಅವ್ರದ್ದು ಪ್ರೈಮರಿ ಅಕೌಂಟ್ ಇದೆ, ಆ ಪ್ರೈಮರಿ ಅಕೌಂಟ್ ಇದೆ ಆ ಬ್ಯಾಂಕಿನಿಂದ ಕೂಡ ಅವ್ರ ಬಗ್ಗೆ ಒಂದು ರಿಪೋರ್ಟ್ ತಗೋಬೇಕಾಗ್ತದೆ. ಆಮೇಲೆ ಡಿಮ್ಯಾಟ್ ಅಕೌಂಟ್ ಇದ್ರೆ ಡಿಮ್ಯಾಟ್ ಅಕೌಂಟ್ ಮತ್ತು ಶೇರ್ ಹೋಲ್ಡರ್ಸಿಂಗ್ ಎಲ್ಲ ಕೊಡ್ಬೇಕಾಗ್ತದೆ. ಆಮೇಲೆ ವಾಟ್ ಯು ಪ್ರಪೋಸ್ ಟು ಪೇ, ಇವಿಷ್ಟು ಡೀಟೇಲ್ಸ್ ಅನ್ನ ಕಳಿಸ್ಬೇಕಾಗ್ತದೆ. ಮತ್ತು ಈ ಫಾರ್ಮ್ಯಾಟ್ ಏನಿದೆ, ಯಾವ ತರ ಅಪ್ಲಿಕೇಶನ್ ಕಳಿಸ್ಬೇಕು ಅಂತ ಅವ್ರು ಎಲ್ಲ ರೆಡಿ ಮಾಡಿ ಕೊಟ್ಬಿಟ್ಟವ್ರೆ. ಅದೇ ತರವಾಗಿ ನೀವು ಇವಿಷ್ಟನ್ನ ಮಾಡಿ ಕಳಿಸ್ಬೇಕಾಗ್ತದೆ. ಕೆಲವು ವಿಚಾರಗಳು ಏನಪ್ಪಾ ಅಂತಂದ್ರೆ, ಇವರು ಒಮ್ಮೆ ಕೆಲಸ ಕೊಟ್ರೆ 5 ವರ್ಷ ಮತ್ತು 2 ಬಾರಿ ಇದನ್ನ ನೀವು ರಿನ್ಯೂ ಮಾಡ್ಬೋದು ಅಷ್ಟೇ, ಅದ್ರ ಮೇಲೆ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಆದ್ರೆ ಕೆಲವು ನಮ್ಮ ಈಗ KCS ಆಕ್ಟ್ ಪ್ರಕಾರ 60 ವರ್ಷ ಇರ್ತವೆ, 60 ವರ್ಷದ ರಿಟೈರ್ಮೆಂಟ್ ಆಗಬೇಕು. ಬಟ್ ಇಲ್ಲಿ ರಿಸರ್ವ್ ಬ್ಯಾಂಕ್ ನವರು 70 ವರ್ಷದವರೆಗೂ ಕೊಟ್ಟವ್ರೆ. ಆಮೇಲೆ ಇದನ್ನ ಒಂದು ಪಾಯಿಂಟ್ ಆಫ್ ನಮಗೂ ಅವ್ರಿಗೂ ಇರುವಂತ ಭಿನ್ನಾಭಿಪ್ರಾಯಗಳು ಅಂತ ಹೇಳ್ಬೋದು. ಆದ್ರೆ ವೇರ್ ವಿ ಆರ್ ನಾಟ್ ಇನ್ ಅಗ್ರೀಡ್ ಟರ್ಮ್ಸ್. KCS ಆಕ್ಟ್ ಅಲ್ಲಿ 60 ವರ್ಷ ಅಂತಾರೆ, ಇಲ್ಲಿ 70 ವರ್ಷದವರೆಗೂ ಓದಿ ಅಂತ ಹೇಳ್ತಾರೆ. ಮತ್ತೆ ಕ್ವಾಲಿಫಿಕೇಶನ್ ಅಲ್ಲಿ ಅಂಡರ್ ಗ್ರಾಜುಯೇಟ್ ಅಂತ ಇವ್ರಿಗೆ ಹೇಳ್ತಾರೆ. ಅವ್ರನ್ನ ಅಂಡರ್ ಗ್ರಾಜುಯೇಟ್ ಆಗಿರುವಂತ ಈಗ ಕ್ವಾಲಿಫಿಕೇಶನ್ ಇರುವಂತ ಸಿಇಒಗಳನ್ನ ಏನ್ ಮಾಡ್ಬೇಕು ಅನ್ನೋದನ್ನ ಅದನ್ನ ಅವರು ಸರ್ಕ್ಯುಲರ್ ಅಲ್ಲೇ ಹೇಳಿದ್ದಾರೆ. ಏನಪ್ಪಾ ಅಂತಂದ್ರೆ, ಇಫ್ ಈಸ್ ನಾಟ್ ಮೀಟಿಂಗ್ ದಿ ಎಲಿಜಿಬಿಲಿಟಿ ಕ್ರೈಟೀರಿಯಾ, ದೇ ಹ್ಯಾವ್ ಟು ಫೈಂಡ್ ಔಟ್ ಅನ್ ಆಲ್ಟರ್ನೇಟಿವ್ ಹೂ ವಿಲ್ ಬಿ ಮೀಟಿಂಗ್ ದಿ ಕ್ರೈಟೀರಿಯಾ ಅಂತ ಹೇಳೋದು. ಅಂದ್ರೆ ಇವ್ರನ್ನ ಪಕ್ಕದಲ್ಲಿಟ್ಟು ಕ್ವಾಲಿಫಿಕೇಶನ್ ಇರುವಂತವ್ರನ್ನ ಸಿಇಒ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಇದನ್ನೆಲ್ಲ ಆಗಸ್ಟ್ 15 ಅವ್ರಿಗೆ ರಿಸರ್ವ್ ಬ್ಯಾಂಕ್ ನವರಿಗೆ ಕಳಿಸ್ಕೊಡ್ಬೇಕು ಅಂತ ಹೇಳಿದ್ದಾರೆ ಈ ಸರ್ಕ್ಯುಲರ್ ಪ್ರಕಾರ. ಸೊ ಈ ಇಷ್ಟು ಏನ್ ಹೇಳೋರು ಅಂದ್ರೆ, ನಾನು ಮೊದಲೇ ನಿಮ್ಗೆ ಹೇಳ್ದಂಗೆ ಕಂಪನೀಸ್ ಆಕ್ಟ್ ರಿಸರ್ವ್ ಬ್ಯಾಂಕಿನವರು ಕೋಆಪರೇಟಿವ್ ಬ್ಯಾಂಕ್ಗಳನ್ನ ಕಾರ್ಪೊರೇಟ್ ಬ್ಯಾಂಕ್ಗಳ ತರ ಈಗ ಮಾಡ್ತಾರೆ. ಇದೆಲ್ಲ ಯಾತಕ್ಕಾಗಿದೆ ಅಂದ್ರೆ, ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಅಮೆಂಡ್ಮೆಂಟ್ ಆಗಿರೋದ್ರಿಂದ ಬ್ಯಾಂಕಿಂಗ್ ರೆಗ್ಯುಲೇಷನ್ ಅಮೆಂಡ್ಮೆಂಟ್ ನಲ್ಲಿ ಇವರಿಗೆ ಎಲ್ಲಾ ಪವರ್ಸ್ ರಿಸರ್ವ್ ಬ್ಯಾಂಕಿಗೆ
ಸರ್ಕಾರದಿಂದ ಕೊಡಲ್ಪಟ್ಟಿದೆ. ಈ PMC ಬ್ಯಾಂಕ್ ಮೇನ್ ಏನಾಗಿದೆ, ಅದರಿಂದಾಗಿ ಎಷ್ಟು ಜನಗಳಿಗೆ ತೊಂದರೆ ಆಗಿದೆ, ಆ ಜನಗಳದ್ದು ತೊಂದರೆಯನ್ನ ನ್ಯೂಸ್ ಐಟಮ್ಸ್ ಇವುಗಳೆಲ್ಲ ಮೀಡಿಯಾದವರು ಹೈಲೈಟ್ ಮಾಡಿ ಎಷ್ಟು ಗಮನವನ್ನು ಸೆಳೆದಿದ್ದಾರೆ ಅನ್ನೋದ್ರಿಂದ ಇವೆಲ್ಲದರಿಂದ ಆಗಿ ಈ ಎಲ್ಲಾ ಕೆಲಸಗಳನ್ನ ಈಗ ಮಾಡಿದ್ದಾರೆ. ನಿನ್ನೆ ತಾನೇ ಒಂದು ಎಕನಾಮಿಕ್ ಟೈಮ್ಸ್ ಅಲ್ಲಿ ಒಂದು ಆರ್ಟಿಕಲ್ ಬಂದಿದೆ. ಅದ್ರಲ್ಲಿ ಎಕನಾಮಿಕ್ ಟೈಮ್ಸ್ ಅಲ್ಲಿ ಏನ್ ಹೇಳ್ತಾನೆಪ್ಪ ಅಂದ್ರೆ, ಕೋಆಪರೇಟಿವ್ ಬ್ಯಾಂಕ್ಸ್ ಆರ್ ನೋ ಮೋರ್ ದಿ ಸ್ಟೆಪ್ ಸನ್ಸ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಾರೆ. ಅಂದ್ರೆ ಎಸ್ ಬ್ಯಾಂಕ್ ತೊಂದರೆ ಆದಾಗ, ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ತೊಂದರೆ ಆದಾಗ ರಿಸರ್ವ್ ಬ್ಯಾಂಕ್ ನವರು ಎಷ್ಟು ಸ್ವಿಫ್ಟ್ ಆಗಿ ಆಕ್ಷನ್ ತಗೊಂಡು ಡೆಪಾಸಿಟರ್ಸ್ ಗೆ ಏನು ತೊಂದರೆ ಇಲ್ಲದಂಗೆ ನೋಡ್ಕೊಟ್ರೋ, ಇನ್ಮೇಲೆ ಕೋಆಪರೇಟಿವ್ ಬ್ಯಾಂಕ್ ಕೂಡ ಅದೇ ರೀತಿ ಆಗ್ಬೇಕಾಗಬಹುದು ಅಂತ ಒಂದು ಅಭಿಪ್ರಾಯನ ಒಂದು ನಿನ್ನೆ ಎಕನಾಮಿಕ್ ಟೈಮ್ಸ್ ಅಲ್ಲಿ ವ್ಯಕ್ತಪಡಿಸಿದ್ದಾರೆ. ಸೊ ಇವೆಲ್ಲ ಫಲಶ್ರುತಿಗಳು ಏನಪ್ಪಾ ಅಂತಂದ್ರೆ, ರಿಸರ್ವ್ ಬ್ಯಾಂಕ್ ದೇ ಆರ್ ಟ್ರೈಂಗ್ ಟು ಹ್ಯಾವ್ ಮೋರ್ ಕಂಟ್ರೋಲ್ ಓವರ್ ದಿ day-to-day affairs of the bank. Day-to-day affairs of the bank ಅಂದ್ರೆ CEO ನ ಕಂಟ್ರೋಲ್ ತಗೊಂಡ್ರೆ CEO will have to be answerable to the Reserve Bank. ಜೊತೆಗೆ ಒಂದು ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಇದೆ. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮಾತ್ರ, ಯಾಕೆಂದ್ರೆ ಅವರು ಪ್ರಜಾಸತ್ತಾತ್ಮಕವಾಗಿ ಎಲೆಕ್ಟ್ ಆಗಿರೋದ್ರಿಂದ ಅವ್ರ ಮೇಲೆ ಯಾವುದೇ ವಿಧವಾದಂತ ಒಂದು ನಿಯಂತ್ರಣ ರಿಸರ್ವ್ ಬ್ಯಾಂಕಿಗೆ ಸಾಧ್ಯವಾಗದೇ ಇರೋದ್ರಿಂದ ಇವೆಲ್ಲ ಒಂದು ತಡೆಗೋಡೆಗಳು ಅಂತ ಹೇಳ್ಬೋದು, ನೀವು ಏನಂತ ಬೇರೆ ಏನಾದ್ರು ಹೇಳ್ಬೋದು, to bring professionalism in the running of a bank. So professionalism in the running of the bank, ಇದನ್ನ ನಾವು ತರ್ತೀವಿ ಅನ್ನೋ ಒಂದು ದೃಢ ಧ್ಯೇಯದೊಂದಿಗೆ ರಿಸರ್ವ್ ಬ್ಯಾಂಕ್ ನವರು ತಂದ್ರೆ. ಏನಪ್ಪಾ ಇದು ಅಂತಂದ್ರೆ, ಈ ಕೆಲವೊಮ್ಮೆ ಸಂಸಾರದಲ್ಲಿ ಏನಾಗ್ತದೆ, ಹೆಂಡತಿಗೆ ಗಂಡನ ಮೇಲೆ ಕೋಪ ಬರ್ತದೆ, ಆ ಗಂಡನ ಗುಡಿಯಕ್ಕಾಗಲ್ಲ, ಆಗ ಹಿಡಿದು ಮಕ್ಕಳು ಕುಡಿತಾರೆ ಪಟ ಪಟ ಪಟ. ಈಗ ಮಾಡೋದು, ಈಗ ಏನ್ ಮಾಡೋದು ರಿಸರ್ವ್ ಬ್ಯಾಂಕ್ ನವರು ಅಂದ್ರೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಗಳನ್ನ ಯಾವುದೇ ಒಂದು ಪ್ರಶ್ನೆಯನ್ನು ಮಾಡೋದಿಲ್ಲ. ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಇಂದ ಏನಾದ್ರು ರಿಲೇಷನ್ ಇದ್ರೆ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಕೇಳ್ತಾರೆ, ಸಿಇಒ ನನ್ ಕೇಳ್ತಾರೆ. ಸಿಇಒ ದೇ ಕ್ಯಾನ್ ಡೈರೆಕ್ಟ್ಲಿ ರಿಮೂವ್. ಆಗ ಇದನ್ನೆಲ್ಲ ನೋಡ್ತಾರೆ. ಈಗ ರಿಸರ್ವ್ ಬ್ಯಾಂಕ್ ನವರು ಇನ್ಸ್ಪೆಕ್ಷನ್ ಬಂದಾಗ ನೋಡಿದಾಗ ಏನೇನ್ ವೈಲೇಷನ್ಸ್ ಇವೆ ಎಲ್ಲವನ್ನು ಪಟ್ಟಿ ಮಾಡ್ಕೊಡ್ತಾರೆ. ವೈಲೇಷನ್ಸ್ ಎಲ್ಲ ಪಟ್ಟಿ ಮಾಡ್ಕೊಂಡ್ಮೇಲೆ ಸಿಇಒ ಕೇಳ್ತಾರೆ, ಏನಪ್ಪಾ ಇಷ್ಟೊಂದು ವೈಲೇಷನ್ ಆಗಿದೆ ಅಂತ. ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಅವರು ಕೇಳ್ತಾರೆ, ಏನ್ ಇಷ್ಟೊಂದು ವೈಲೇಷನ್ಸ್ ಆಗಿದೆ ಅಂತ. ದೆನ್ ದೇ ವಿಲ್ ರೆಕಮೆಂಡ್ ಫಾರ್ ಆಕ್ಷನ್. ಈ ತರ ಮಾಡ್ಲಿಕ್ಕೆ ಅವಕಾಶಗಳಿವೆ. ಈ ಅವಕಾಶಗಳನ್ನ ಈಗ ರಿಸರ್ವ್ ಬ್ಯಾಂಕ್ ನವರು ಈ ಸರ್ಕ್ಯುಲರ್ ಬಂದಿದೆ. ನಾವು ಈ ಮೊದಲೇ ಹೇಳ್ದಂಗೆ KCS ಆಕ್ಟ್ ಏನೇನ್ ಕಾನ್ಫ್ಲಿಕ್ಟಿಂಗ್ ಪಾಯಿಂಟ್ಸ್ ಇವೆ ಅದನ್ನ ಬೋರ್ಡ್, ಈ ನಮ್ಮ ಫೆಡರೇಷನ್ ಅವರು ಒಂದು ನಿಮ್ ಎಲ್ಲರಿಂದ ಒಂದು ಫೀಡ್ಬ್ಯಾಕ್ ತಗೊಂಡು, ಈ ಪ್ರೆಸೆಂಟ್ ಸಿಇಒಗಳು ಅವ್ರು ಏನೇನವ್ರೆ, ಅವ್ರದ್ದು ಕ್ವಾಲಿಫಿಕೇಶನ್ಸ್, ಅವ್ರದ್ದು ಎಷ್ಟು ವರ್ಷದಿಂದ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ, ಅದನ್ನ ಡೀಟೇಲ್ಸ್ ಎಲ್ಲಾನು ತಗೊಂಡು, ಅದರಲ್ಲಿ ರೀಅಪಾಯಿಂಟ್ಮೆಂಟ್ ಬರೋಂಥವ್ರು ಎಷ್ಟು ಜನ ಇದ್ದಾರೆ, ಇವನ್ನೆಲ್ಲ ಈ ತರ ಎಲ್ಲ ಪಾಯಿಂಟ್ಸ್ ಗಳು ಇರೋದನ್ನೆಲ್ಲ ರೈಸ್ ಮಾಡಿ ರಿಸರ್ವ್ ಬ್ಯಾಂಕಿಗೆ ಈ ತರ ತೊಂದರೆಗಳನ್ನು ನಾವು ಈ ಸರ್ಕ್ಯುಲರ್ ಪ್ರಕಾರ ನಾವು ನಡ್ಕೊಂಡ್ರೆ ಈ ತೊಂದರೆಗಳು ನಮಗೆ ಹೌ ಟು ಸಾಲ್ವ್ ದಿಸ್ ಅನ್ನೋದನ್ನ ಪಾಯಿಂಟ್ಸ್ ಅನ್ನ ನಾವು ರೈಸ್ ಮಾಡಿದ್ದೀವಿ. ರೆಗ್ಯುಲರ್ ಅಪಾಯಿಂಟ್ಮೆಂಟ್, ಯಾಕೆಂದ್ರೆ ಸಿಇಒ ಅವರು ರೆಗ್ಯುಲರ್ ಅಪಾಯಿಂಟ್ಮೆಂಟ್ ಇರ್ತಾರೆ, 60 ವರ್ಷ ಸರ್ವಿಸ್ ಇರ್ತಾರೆ ಅವರಿಗೆ, ಅಂತವ್ರನ್ನ ನಾವು ಹೆಂಗ್ ಮಾಡೋದು, ಕಾಂಟ್ರಾಕ್ಟ್ ಬೇಸಿಸ್ 5 ವರ್ಷ ಅವರ ರೆಮ್ಯುನರೇಷನ್ ಫಿಕ್ಸ್ ಮಾಡೋದು. ದೀಸ್ ಆರ್ ಆಲ್ ದಿ ಪ್ರಾಬ್ಲಮ್ಸ್, ರಿಯಲ್ ಪ್ರಾಬ್ಲಮ್ಸ್ ಇದ್ರ ಬಗ್ಗೆ ಒಂದು ಪಾಯಿಂಟ್ಗಳನ್ನು ಅಂತ ಕೇಳಬೇಕು. ದಯವಿಟ್ಟು ಇನ್ನೇನಾದ್ರು ಇದ್ರ ಬಗ್ಗೆ ಏನಾದ್ರು ಕೇಳ್ಬೇಕು ಅಂದ್ರೆ ದಯವಿಟ್ಟು ಕೇಳಿ, ಒಬ್ಬೊಬ್ಬರ ಕೇಳಿ. ಒಬ್ಬೊಬ್ಬರಾಗಿ ಸಿಇಒ ಮತ್ತು MD ಪೋಸ್ಟ್ ಬಗ್ಗೆ ಕೇಳಿ. ಅದು ಒಬ್ಬರ ಮಾಡಿದ ಪ್ರಶ್ನೆಯನ್ನ ಇನ್ನೊಬ್ರು ಅದನ್ನೇ ಮಾಡಿದ್ರೆ ಟೈಮ್ ಕಳೆಬೇಕಾಗ್ತದೆ. ದಯವಿಟ್ಟು ಏನ್ ಪ್ರಶ್ನೆಗಳಿದೆ ಅದ್ರ ಬಗ್ಗೆ. ಹಲೋ ಸರ್, ನಂದೊಂದು ಪ್ರಶ್ನೆ ಇದೆ. ಈಗ ಸಿಇಒ ಅಪಾಯಿಂಟ್ಮೆಂಟ್ಗೆ ರೂಲ್ 17 KCSR ಪ್ರಕಾರ ರಿಜಿಸ್ಟ್ರಾರ್ ನಾಮಿನಿ ಒಬ್ಬರನ್ನು ಪರ್ಮನೆಂಟ್ ಆಗಿ ಇಟ್ಟುಕೊಂಡು ಆ ಕಮಿಟಿ ಒಳಗೆ ಸೆಲೆಕ್ಷನ್ ಮಾಡಬೇಕಾಗಿದೆ. ಈಗ ಈ ರಿಸರ್ವ್ ಬ್ಯಾಂಕ್ ನಲ್ಲಿ ಹೇಳೋದು 3 ಜನ ಬೋರ್ಡ್ನರ್ ಕಮಿಟಿ ಮಾಡ್ಕೊಂಡು ನೀವು ಸೆಲೆಕ್ಟ್ ಮಾಡಿ ಅಂತಾರೆ. ಇದರಲ್ಲಿ ಯಾವ ಕಮಿಟಿ ಹೋಲ್ಡ್ಸ್ ಗುಡ್? ನನ್ನ ಪ್ರಕಾರ ರಿಸರ್ವ್ ಬ್ಯಾಂಕ್ ನವರು ಹೇಳ್ತಾ ಇದ್ದಾರೆ, ಬ್ಯಾಂಕಿಂಗ್ ಲೈಸೆನ್ಸ್ ರಿಸರ್ವ್ ಬ್ಯಾಂಕ್ ಇಂದ ಬ್ಯಾಂಕಿನ ಅಫೇರ್ಸ್ ನಡೆಸಿಕೊಳ್ಳಿಕ್ಕೆ ರಿಸರ್ವ್ ಬ್ಯಾಂಕ್ ಅವರು ಏನ್ ನಿರ್ದೇಶನ ಕೊಡ್ತಾರೆ ಆ ನಿರ್ದೇಶನ ಪಾಲಿಸಿದ್ರೆ ಒಳ್ಳೇದು. ಆದ್ರಿಂದ ನಾವು ರಿಕ್ರೂಟ್ಮೆಂಟ್ ಕಮಿಟಿ ಬಗ್ಗೆ ನಾವೇನ್ ಮಾಡ್ತೀವಿ, ನಾಮಿನೇಷನ್ ರೆಮ್ಯುನರೇಷನ್ ಕಮಿಟಿ ಅಂತ ಅದ್ರ ಪ್ರಕಾರ ಮಾಡಿ ಇಂಥವ್ನು ಸೆಲೆಕ್ಟ್ ಮಾಡಿದ್ವಿ, ನೀವು ಅದಕ್ಕೆ ಅಪ್ರೂವಲ್ ಕೊಡಿ ಅಂತ ರಿಸರ್ವ್ ಬ್ಯಾಂಕ್ ಅಪ್ಲಿಕೇಶನ್ ಕಳಿಸಿದ್ರೆ ಅವ್ರು ಅಪ್ರೂವಲ್ ಕೊಟ್ಟರೆ ಮುಗಿತಲ್ಲ.
ಈಗಾಗಲೇ ಸಾಕಷ್ಟು ಬ್ಯಾಂಕ್ಗಳಲ್ಲಿ ಮಾಡ್ಕೊಂಡಿದ್ದಾರೆ ಯಾರು ಇದು ವಿತೌಟ್ ದಿ ಇನ್ವಾಲ್ವ್ಮೆಂಟ್ ಆಫ್ ದಿ ಡಿಪಾರ್ಟ್ಮೆಂಟ್. ಸಮ್ ಬ್ಯಾಂಕ್ಸ್ ಹ್ಯಾವ್ ಆಲ್ರೆಡಿ ಅಪಾಯಿಂಟೆಡ್ ದಿ ಸಿಇಒ ಅಪಾಯಿಂಟ್ಮೆಂಟ್ ಬಗ್ಗೆ ಮಾತ್ರ ಇದು. ರಿಕ್ರೂಟ್ಮೆಂಟ್ ಮುಂದೆ ಹಿಂದೆ ಅಥವಾ ಬೇರೆ ಸ್ಟಾಫ್ ಬೇರೆ ಎಲ್ಲ ರಿಕ್ರೂಟ್ಮೆಂಟ್ ಎಲ್ಲ ಹಿಂದಿನಂತೆ ನಡೀತದೆ. ಸಿಇಒ ಅಪಾಯಿಂಟ್ಮೆಂಟ್ ಬಗ್ಗೆ ಮಾತ್ರ ಇದು ಈ ಹೊಸ ಸರ್ಕ್ಯುಲರ್ ಪ್ರಕಾರದಲ್ಲಿ ಏನಿದೆ ಆ ರೀತಿ ನಡ್ಕೊಂಡು ಹೋಗ್ಬೋದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಹೌದು, RBI ಏನ್ ಹೇಳ್ತಾರೆ ಸರ್? ಶಿವಮೊಗ್ಗ ಮಂಡಿ ಮರ್ಚೆಂಟ್ಸ್ ಬ್ಯಾಂಕ್ ಇಂದ ಹಲೋ ಹೇಳಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಒಬ್ರು ಮಾತಾಡಿ ಕೇಳಿಸ್ತಾ. ಈಗ ಬಿಲೋ 100 crore ಬ್ಯಾಂಕ್ಸ್ ಆರ್ ಎಕ್ಸಾಮ್ಟೆಡ್ ಅಂತ ಹೇಳ್ತಾರೆ. ಅಪ್ಲಿಕಬಿಲಿಟಿ ವಿಚಾರಕ್ಕೆ ಬಂದ್ರೆ ಎಕ್ಸಾಮ್ಟೆಡ್ ಅಂದ್ರೆ ಪ್ರೀ ಅಪ್ರೂವಲ್ ಬೇಕಿಲ್ಲ ನಿಮಗೆ. ಅಂದ್ರೆ ಇಲ್ಲ ವಿತ್ ಪ್ರಯರ್ ಅಪ್ರೂವಲ್ ತಗೊಳಂಗಿಲ್ಲ ಅಂತ ಹೇಳ್ತಾರೆ. ಹೌದು, ಬೇಕಿಲ್ಲ. ಆದ್ರೆ ನೀವು ರಿಸರ್ವ್ ಬ್ಯಾಂಕ್ ಅಲ್ಲ, ಲೆಟ್ ಮಿ ಫಿನಿಶ್. ಆದ್ರೆ these banks shall immediately report the appointment, reappointment, termination, etc. to the respectively regional department of the regional office ಗೆ ಅಂತ ಹೇಳ್ತಾರೆ, immediately ಅಂತ ಹೇಳ್ತಾರೆ. So that below 100 crores ಇರೋ ಬ್ಯಾಂಕ್ಸ್ ಗಳು ಕೂಡ they are supposed to appoint the MDs immediately. MD ಅಂದ್ರೆ ನಿಮ್ಮಲ್ಲಿ ಇರೋ ಸಿಇಒ. MD ಈ ಅವರು ಸುಮ್ಮನೆ ಏನು ಹೆಸರು ಕೊಟ್ಟಿದ್ದಾರೆ ಅವರು MD ಅಂತ. ಮ್ಯಾನೇಜರ್ ಸಿಇಒ ಅಂತ ಕರೀತೀರಾ, ಅವರೇನೇ MD. ಹಲೋ, ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ. ನೀವು ಸಿಇಒ ಅಂತಾನೆ ಕರೀತೀರಾ. ಬಿಲೋ 100 crores ಬ್ಯಾಂಕ್ ಗಳಲ್ಲಿ ಮ್ಯಾನೇಜರ್ಸ್ ಅಂತ ಇರ್ತಾರೆ. ನೀವು ಮ್ಯಾನೇಜರ್ ಅಂತಿದ್ರೆ ನೀವು ಎನಿ ಅದರ್ ನೇಮ್ ಸರ್ಕ್ಯುಲರ್ ಅಲ್ಲಿ ಹೇಳ್ತಾರೆ ನಿಮಗೆ. ಪೇಜ್ ನಂಬರ್ 3 ನಲ್ಲಿ ಇದೆಲ್ಲ ಹೇಳ್ತಾರೆ. ಹೂ ಇಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಹೇಳ್ತಾರೆ. 3.1 ಅಲ್ಲಿ ಇದೆ. 3.1 ಅಲ್ಲಿ is a person who is entrusted with the management of the whole or substantially whole affairs of the UCB subject to regulations issued by the Reserve Bank. ಅಂದ್ರೆ ಬ್ಯಾಂಕ್ ಅನ್ನ ಯಾರು ನಡೆಸ್ತಾರೆ ಅವರು ಸಿಇಒ. ಅವರನ್ನ ನೀವು ಮ್ಯಾನೇಜರ್ ಅಂತಾರು ಕರೀರಿ, ಸಿಇಒ ಅಂತಾರು ಕರೀರಿ, ಅಥವಾ ಈಗ ಹೊಸದಾಗಿ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತಾರು ಕರಿಬಹುದು. ಆದ್ರಿಂದ ಕೆಲಸ ಯಾವ ವಿಧವಾದ ಕೆಲಸ ಮಾಡ್ತಾರೆ ಅದು ಇಂಪಾರ್ಟೆಂಟ್, ಡೆಸಿಗ್ನೇಷನ್ ಇಂಪಾರ್ಟೆಂಟ್. ಹಲೋ ಸರ್, ನಮಸ್ತೆ ಸರ್. ಈಗ ನಾವು 2025 ತನಕ 60 ಆಗುತ್ತೆ, ನಾವೇನ್ ಮಾಡ್ಬೇಕು ಸರ್? ಸುಮ್ನಿದ್ ಬಿಡೋದ? ಈಗ ಫಸ್ಟ್ ಕುಲಕರ್ಣಿ ಅವ್ರೆ, ಹೇಳಿ ಸರ್. ನಮಸ್ತೆ ಕುಲಕರ್ಣಿ ಅವ್ರೆ, 5 ವರ್ಷ ಯಾರಿಗೆ ಪೋಸ್ಟ್ ಗೆ ಕಂಪ್ಲೀಟ್ ಮಾಡಿದ್ದಾರೆ ಅವರು ರಿಸರ್ವ್ ಬ್ಯಾಂಕಿಗೆ ಲೆಟರ್ ಬರೆದು ತಿಳಿಸಿ ಮತ್ತೆ ರಿಅಪಾಯಿಂಟ್ಮೆಂಟ್ ಮಾಡಬೇಕಾಗ್ತದೆ. ಈ ಸರ್ಕ್ಯುಲರ್ ಅಲ್ಲಿ ಹೇಳೋರೆ ಈ ಸರ್ಕ್ಯುಲರ್ ಅಲ್ಲಿ ಹೇಳೋರೆ ಕಂಪ್ಲೀಟ್ ಮಾಡಿದ್ದಾರೆ ಅವರು ಮತ್ತೆ ಫಿಟ್ ಅಂಡ್ ಪ್ರಾಪರ್ ಮಾಡ್ಬೇಕಲ್ಲ. 2.3 ಸರ್ಕ್ಯುಲರ್ ಇದು ನೋಡಿ, 2ನೇ ಪೇಜ್ ಅಲ್ಲಿ 2.3 ನಲ್ಲಿ ಏನ್ ಹೇಳೋರೆ, ಇನ್ ಎ ಪೀರಿಯಡ್ ಆಫ್ 2 months ಇದ್ ಮಾಡ್ಬೋದು. ನಮ್ದು ಇನ್ನು 5 years. ಈಗ 5 ವರ್ಷ ಕಂಪ್ಲೀಟ್ ಆಗಿದ್ರೆ ಮತ್ತೆ ನಾವು ಅವ್ರನ್ನ ರಿಅಪಾಯಿಂಟ್ಮೆಂಟ್ ಮಾಡ್ಕೋತೀವಿ ಅಂತ ಮಾಮೂಲಿ ಪ್ರೊಸೀಜರ್ ಏನಿದೆ ರೆಮ್ಯುನರೇಷನ್ ಇದು ನಾಮಿನೇಷನ್ ಅಂಡ್ NRC ಅಂತ ಕರೆಯೋಣ ಚಿಕ್ಕದಾಗಿ. ಆ NRC ಅವರು ಮತ್ತೆ ಅವ್ರನ್ನ ರಿಅಪಾಯಿಂಟ್ಮೆಂಟ್ ಮಾಡ್ಕೋತೀವಿ ಅಂತ ಹೇಳಿ ಬೋರ್ಡ್ ಅಪ್ರೂವಲ್ ತಗೊಂಡು ಆ ಫಿಟ್ ಅಂಡ್ ಪ್ರಾಪರ್ ಅಪ್ಲಿಕೇಶನ್ ಕಳಿಸ್ಕೊಂಡು ಮತ್ತೆ ರಿಅಪಾಯಿಂಟ್ಮೆಂಟ್ ಮಾಡ್ಕೊಳ್ಬಹುದು. ಇದ್ರ ಬಗ್ಗೆ ಅದರಲ್ಲಿ ರಿಸರ್ವ್ ಬ್ಯಾಂಕ್ ನ ರಿಜೆಕ್ಟ್ ಮಾಡಿದ್ರೆ ಇವನ್ ಪರ್ಮನೆಂಟ್ ಎಂಪ್ಲಾಯ್ ಆಗಿದ್ರೆ ಅವ್ನ ಕೆಲಸನೇ ಹೋಗುತ್ತಲ್ಲ. ಖಂಡಿತ ಕೆಲಸ ಹೋಗೋದಿಲ್ಲ. ಯಾಕೆ ಕೆಲಸ ಹೋಗ್ಬೇಕು? ರಿಸರ್ವ್ ಬ್ಯಾಂಕ್ ನವ್ರಿಗೆ ಈ ವಿಷಯ ನಾವು ಕೇಳ್ತೇವೆ. ಅದನ್ನೇ ನಾವು ಏನಿದೆ ನಾವು ಈ ತರ ಅವರು ನಮ್ಮ ಎಂಪ್ಲಾಯಿ, ಅವರನ್ನು ನಾವು ನಾವು ಅವ್ರನ್ನ ಸಿಇಒ ಆಗಿ ಕಂಟಿನ್ಯೂ ಮಾಡುವಂತ ನಮ್ದು ಅನಿವಾರ್ಯತೆ ಇದೆ ಅಂತ ಹೇಳ್ಬೋದು, ರಿಜೆಕ್ಟ್ ಮಾಡ್ಬೇಕು. ಹಲೋ, ನಮಸ್ತೆ ಸರ್. ಹಲೋ ನಮಸ್ತೆ ಸರ್. ಅಂತೇಳಿ ಇಲ್ಕೆಲ್ ಕೋಆಪರೇಟಿವ್ ಬ್ಯಾಂಕ್ ಇಂದ ಹೇಳಿ ಸರ್. ನಾಗರಾಜ್ ಅಂತೇಳಿ ಇಲ್ಕೆಲ್ ಕೋಆಪರೇಟಿವ್ ಬ್ಯಾಂಕ್ ಇಂದ. ಏನಿಲ್ಲ ಸರ್, ನಾವು ನಮ್ಮ ಸಿಇಒ ನಿಮ್ಮ BR ಆಕ್ಟ್ ಅಮೆಂಡ್ಮೆಂಟ್ 2019 ಡಿಸೆಂಬರ್ ನಲ್ಲಿ ಏನಾಯ್ತು, ಅದಕ್ಕಿಂತ ಬಿಫೋರ್ ಅಪಾಯಿಂಟ್ ಆಗಿರೋದು ನಮ್ಮ ಸಿಇಒ. ಸೊ ಈಗ ಹೆಂಗ್ ಮಾಡ್ಬೇಕದನ್ನ ಅವ್ರನ್ನ? ನಾನು ಈಗ ಮತ್ತೆ ಹೇಳ್ತಾ ಇದ್ದೀನಿ, ಸರ್ಕ್ಯುಲರ್ ಇಮಿಡಿಯೇಟ್ ಎಫೆಕ್ಟ್ ಆಗಿ ಬಂದಿದೆ.
ಆ ಸರ್ಕ್ಯುಲರ್ ವಿತ್ ಇಮಿಡಿಯೇಟ್ ಎಫೆಕ್ಟ್ ಬಂದಿರೋದ್ರಿಂದ ಇಲ್ಲಿ ಹೇಳೋಣ ನಿಮ್ಗೆ ಇವಾಗ ಏನಿದ್ದಾರೆ ಫಿಟ್ ಅಂಡ್ ಪ್ರಾಪರ್ ಆಗಿ ನೀವು ರಿಸರ್ವ್ ಬ್ಯಾಂಕಿಗೆ ಬರಿಬೇಕು. ಅಂಡರ್ ಗ್ರಾಜುಯೇಟ್ ಆಗಿದ್ರೆ ಮಾತ್ರ ಆವಾಗ ಗ್ರಾಜುಯೇಷನ್ ನೀವು ಗ್ರಾಜುಯೇಟ್ ಆಗಿ ಇರೋದನ್ನ ತಗೊಳ್ಬೇಕಾಗ್ತದೆ. ಇದನ್ನ ಮಿನಿಮಮ್ ಕ್ವಾಲಿಫಿಕೇಶನ್ ಇದೆಯಲ್ಲ, ಆ ಡಿಗ್ರಿ ಇರೋಂಥವ್ರು ಅದಕ್ಕಿದ್ರೆ ತೊಂದರೆ ಇಲ್ಲ. ಡಿಗ್ರಿ ಆಗಿಲ್ಲದೆ ಇರೋರು ಆದ್ರೆ ಡಿಗ್ರಿ ಆಗಿರೋರನ್ನ ತಗೊಳ್ಬೇಕಾಗ್ತದೆ. ಇದನ್ನ ಹೇಳೋದು ಯಾವ್ದು 2.3 ನಲ್ಲಿ 2.3 ನಲ್ಲಿ ಸರ್ ನಂದೊಂದು ಲಾಸ್ಟ್ ಪ್ರಶ್ನೆ. ಈಗ ಎಲ್ಲಾ ಬ್ಯಾಂಕ್ನವರು ಸಿಇಒ ಅಂತ ಕರಿಬಹುದು, MD ಅಂತ ಕರಿಬಹುದು, ಮ್ಯಾನೇಜರ್ ಅಂತ ಕರಿಬಹುದು, ಅಥವಾ ಎಲ್ಲರೂ MD ಅಂತ ಕಂಪಲ್ಸರಿ ಮಾಡ್ಲೇಬೇಕು? ಬೇಕಿಲ್ಲ ನಿಮ್ಗೆ ಏನ್ ಇಷ್ಟ ಅದು ಇಟ್ಕೊಳ್ಳಿ. ನೀವ್ MD ಅಂದ್ರೆ MD ಅಂತ ಕರ್ಕೊಳ್ಳಿ, CEO ಅಂದ್ರೆ CEO ಅಂತ ಇರೋದೇನಿದೆ ಅದನ್ನ ಮಾಡ್ಕೊಳ್ಳಿ, ಏನ್ ತೊಂದ್ರೆ ಇಲ್ಲ. ಎಲ್ಲೂ ಹೇಳಿಲ್ಲ ಯೂನಿಫಾರ್ಮಿಟಿ ಇಲ್ಲ. ಯೂನಿಫಾರ್ಮಿಟಿ ಅಂತ ಏನಿಲ್ಲ ನಿಮ್ಗೆ ಈಗಲೂ ಇಲ್ಲ ಯೂನಿಫಾರ್ಮಿಟಿ. ನೀವು ಅವಾಗಲ್ಲ ಈಗಲೂ ಮ್ಯಾನೇಜರ್ ಅಂತ ಇದ್ದಾರೆ. ಈಗಿಲ್ಲ, ಅದಕ್ಕೆ ಮುಂದೆ ಯೂನಿಫಾರ್ಮಿಟಿ ಬರಬೇಕಾ ಬೇಡವಾ ಅಂತ ನಿಮ್ ಇಷ್ಟ. ನಿಮ್ ಬ್ಯಾಂಕಿನಲ್ಲಿ ಹಲೋ ಥ್ಯಾಂಕ್ ಯು ಸರ್. ಹಲೋ ಸರ್, ಈಗಾಗಲೇ 15 ವರ್ಷ ಅವಧಿ ಮುಗಿದ್ರೆ ಸಿಇಒಸ್ ಕತೆ ಹೇಗೆ? ಅದನ್ನ ನಾವು ಫೆಡರೇಷನ್ಗೆ ಬರೀರಿ. ಅವರು ರೆಗ್ಯುಲರ್ ಎಂಪ್ಲಾಯಿ ಆಗಿದ್ದಾರೆ, ಇಷ್ಟು ವರ್ಷ ಸರ್ವಿಸ್ ಮಾಡಿದ್ದಾರೆ, ಇವರು ಇದೇ ಪೋಸ್ಟಲ್ ಕಂಟಿನ್ಯೂ ಮಾಡಬೇಕಾಗ್ತದೆ, ರಿಟೈರ್ಮೆಂಟ್ ಇರ್ತಾರೆ, ಅವಕಾಶ ಕೊಡಿ. ಈ ಸರ್ಕ್ಯುಲರ್ ಪ್ರಕಾರ ಅದನ್ನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅವರನ್ನ ಸರ್ಕ್ಯುಲರ್ ನೀವು ಕೊಟ್ಟಿದ್ರ, ಆದ್ರೆ ಅವರು ಎಂಪ್ಲಾಯಿ ಆಗಿರೋದ್ರಿಂದ ಕಂಟಿನ್ಯೂ ಮಾಡ್ಕೊಡಿ ಅಂತ ನಾವು RBI ಗೆ ನಾವು ಇದನ್ನ ಸಬ್ಮಿಷನ್ ಮಾಡ್ಬೇಕಾಗ್ತದೆ. ಸಬ್ಮಿಷನ್ ಮಾಡಿ ಖಂಡಿತ ಮಾಡ್ತಾರೆ ಅವರು. ಹಲೋ ಶ್ರೀನಿಧಿ ಕೋಆಪರೇಟಿವ್ ಬ್ಯಾಂಕ್ ಇಂದ ಬ್ಯಾಂಕ್ ಇಂದ ಸರ್. ಶ್ರೀನಿಧಿ ಕೋಆಪರೇಟಿವ್ ಬ್ಯಾಂಕ್ ಇಂದ ಅಲ್ಲ, ಶ್ರೀನಿಧಿ ಮಾತಾಡಿ ಫಸ್ಟ್. ನಮಸ್ತೆ. ಹಲೋ ಸರ್, ನಮಸ್ತೆ. ಸುಬ್ಬು ಅಂತ ಭಾರತೀಯ ಸಹಕಾರ ಬ್ಯಾಂಕ್ ಚಾಮರಾಜನಗರದಿಂದ. ಮಾತಾಡಿ. ಹಲೋ ಹೇಳಿಯಪ್ಪ. ಹಲೋ ಸರ್, ಇದು ಭಗವತಿ ಕೋಆಪರೇಟಿವ್ ಬ್ಯಾಂಕ್ ಇಂದ ಮಂಗಳೂರು. ಮಾತಾಡಿ ಸರ್. ಸರ್, ನಮ್ಮ ಸಿಇಒ ಅವ್ರು ಇನ್ನು 35 ಇಯರ್ಸ್ ಆಗ್ಲಿಕ್ಕೆ ಇನ್ನೂ ಒಂದು 5 ವರ್ಷ ಉಂಟು. ಸೊ ಅವರಿಗೆ ವೆದರ್ ದಿಸ್ ಮಿನಿಮಮ್ 35 ಇಯರ್ಸ್ ವೆದರ್ ಇಟ್ ಇಸ್ ಅಪ್ಲಿಕಬಲ್? ಈಗ ಇವ್ರ ಪ್ರಕಾರ ಸಿಇಒ ಆಗ್ಬೇಕಾದ್ರೆ 8 ವರ್ಷ ಸರ್ವಿಸ್ ಇರ್ಬೇಕು, ಮಿನಿಮಮ್ 35 ವರ್ಷ ಇರ್ಬೇಕು ಅಂತ ಹೇಳೋರೆ. ಎಕ್ಸಾಮ್ಷನ್ ಕೊಡಿ ಅಂತ ಬರೀರಿ ನೀವು. ಇಷ್ಟು ವರ್ಷದಿಂದ ಕೆಲಸ ಚೆನ್ನಾಗಿ ಮಾಡ್ಕೊಂಡು ಹೋಗೋರೆ, ಇವಾಗ ಇನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಇವ್ರಿಗೆ ಎಕ್ಸಾಮ್ಷನ್ ಕೊಡಿ. ಇಲ್ಲ ಅಂತ ಕೇಳಿ ಅವ್ರನ್ನ ರಿಸರ್ವ್ ಬ್ಯಾಂಕ್ ಅರ್ಜಿ ಬರೀರಿ. ಫಿಟ್ ಅಂಡ್ ಪ್ರಾಪರ್ ಎಲ್ಲ ನೋಡಿದ್ದಾರೆ, ಎಕ್ಸೆಪ್ಟ್ ಏಜ್ ರಿಲ್ಯಾಕ್ಸೇಷನ್ ಕೊಡಿ ಅಂತ ಬರ್ಕೊಳ್ಳಿ ರಿಸರ್ವ್ ಬ್ಯಾಂಕ್ ನೋಡೋಣ. ಸರ್ ನಮಸ್ತೆ, ಮಹಿಳಾ ಬ್ಯಾಂಕ್ ಇಂದ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಬ್ಯಾಂಕ್ ಇಂದ. ಈಗ ನಾವು ರಿಸರ್ವ್ ಬ್ಯಾಂಕ್ ಗೆ ಪಾಲಿಸಿ ಕೊಡುವಾಗ ರಿಜೆಕ್ಟ್ ಆದ್ರೆ ಅವರು ಕೆಲಸ ಬಿಡ್ಬೇಕಾ? ಖಂಡಿತ ಇಲ್ಲಿ ತೆಗಿಲಿಕ್ಕೆ ಯಾರು ಹೇಳ್ತಾರೆ? ತೆಗಿಯಕ್ಕೆ ಸಾಧ್ಯ ಇಲ್ಲ. ಮಾಡಬೇಡಿ. ಇಲ್ಲ, ಒಬ್ರೊಬ್ರು ಮಾತಾಡಿ, ಚೆನ್ನಾಗಿ ಒಬ್ರೊಬ್ರು ಮಾತಾಡಿ. ಶ್ರೀನಿಧಿ ಕೋಆಪರೇಟಿವ್ ಪೇಜ್ ನಂಬರ್ 543 ಸರ್, ಭಟ್ಕಳ ಅರ್ಬನ್ ಬ್ಯಾಂಕ್ ಕೋಆಪರೇಟಿವ್ ಇಂದ ಒಂದ್ ಕ್ವೆಶ್ಚನ್ ಕೇಳಲಿಕ್ಕಿತ್ತು ಸರ್. ಹೇಳಿಮ್ಮ. ಹಾ, ನಿಮಿಷ ಸರ್. ಹಲೋ ಸೇವ್ ಪೋಸ್ಟ್ ನಮ್ದು ಆಲ್ರೆಡಿ ಸಿಕ್ಕಿದೆ ಸರ್ ರಿಸರ್ವ್ ಬ್ಯಾಂಕ್ ಇಂದ.
ಈ ಆಲ್ರೆಡಿ ಕೊಟ್ಟಿರೋರಿಗೆ 2.2 ನಲ್ಲಿ ಇದೆ, ಸರ್ಕ್ಯುಲರ್ ನಂಬರ್ ಪೇಜ್ ನಂಬರ್ 2 ನಲ್ಲಿ ಇದೆ ನೋಡಿ. 3 years ಕಂಪ್ಲೀಟ್ ಆಗಿದ್ರೆ ಅವ್ರ 3 years ವರೆಗೂ ಕೊಡ್ಬೋದು. ಡೇಟಾ ಫ್ರಮ್ ಡೇಟ್ ಆಫ್ ರಿಕ್ರೂಟ್ಮೆಂಟ್ ವರೆಗೆ ಡೇಟಾ 3 years ಆಮೇಲೆ ಕೊಡಿ ಅಂತ ಹೇಳಿದ್ರು. ಆಮೇಲೆ ಮತ್ತೆ ಫಿಟ್ ಅಂಡ್ ಪ್ರಾಪರ್ RBI ನವರು ಬರಲಿ ಅಂತ ಹೇಳಿದ್ರು. ಪೇಜ್ ನಂಬರ್ 2 ಪೇಜ್ ನಲ್ಲಿ 2 ನಲ್ಲಿ ಪಾಯಿಂಟ್ ನಂಬರ್ 2.2 ನಲ್ಲಿ ಇದೆ. ಈಗಾಗಲೇ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಹಲೋ ಸರ್. ಹಲೋ 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 ನಮಸ್ತೆ ಸರ್. 2021ರಿಂದ ಸ್ಟಾರ್ಟ್ ಆಗಿದೆ ಸರ್. ಸೊ ಒಂದ್ಸರಿ ನೀವು 21ರಲ್ಲಿ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಜೊತೆ ಸರ್ಕ್ಯುಲರ್ ಜೊತೆ ಬರೀತಾರೆ. ನಿಮಗೆ 3 ವರ್ಷದವರೆಗೂ ನಿಮ್ಮನ್ನ 3 ವರ್ಷ ಇಟ್ಕೋಬಹುದು ಅಂತ ಹೇಳಿದ್ರು. ಅದೇ 3 ವರ್ಷದ ನಂತರ ಕಂಟಿನ್ಯೂ ಆಗ್ಬೋದಲ್ವಾ ಸರ್? ರಿಅಪಾಯಿಂಟ್ಮೆಂಟ್ ಅಂತ ಕಂಟಿನ್ಯೂ ಮಾಡ್ಕೋಬಹುದು. ರಿಅಪಾಯಿಂಟ್ಮೆಂಟ್ ಅಂತ 3 ವರ್ಷದ ನಂತರನ ಇವಾಗ ಮಾಡ್ಬೇಕಾ ಸರ್? ಇವಾಗ ಏನ್ ಬೇಕಿಲ್ಲಮ್ಮ, ಇವಾಗ ಏನ್ ಬೇಕಿಲ್ಲ. 3 ವರ್ಷ ಇವಾಗ ಕಂಟಿನ್ಯೂ ಮಾಡಬಹುದು ಅಂತ ಹೇಳಿದಾರೆ. ಟಿಲ್ ಕಂಪ್ಲೀಷನ್ ಆಫ್ ಅಂದ್ರೆ ನಿಮ್ಗೆ ಆರ್ಡರ್ ಕೊಡುವಾಗ 1 ವರ್ಷ ಕೊಟ್ಟಿದ್ರೆ 1 ವರ್ಷ, 3 ವರ್ಷ ಕೊಟ್ಟಿದ್ರೆ 3 ವರ್ಷ, 5 ವರ್ಷ ಕೊಟ್ಟಿದ್ರು 3 ವರ್ಷ. ನಿಮ್ಗೆ ಯಾವ ಕ್ಲಾರಿಫೈಡ್ ಸರ್, ಕ್ಲಾರಿಫೈಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಬಸವೇಶ್ವರ ಮಾತಾಡ್ತಾರೆ. TMC ಬ್ಯಾಂಕ್ ಇಂದ. ಹಲೋ 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 TMC ಬಸವೇಶ್ವರ ರಾಣೇಂದ್ರ ಮಾತಾಡೋದು ಸರ್. ನಮ್ದು ಬಿಲ್, ಹಲೋ ಸರ್, ನಮ್ದು ಡಿಪಾಸಿಟ್ ಸೈಜ್ ಬಿಲ್ 100 crores ಇದೆ ಸರ್. ಈಗ ನಮ್ದು ಆಸ್ ಪರ್ ಈ ಸರ್ಕ್ಯುಲರ್ ಒಳಗೆ ಎಕ್ಸೆಂಪ್ಟೆಡ್ UCBs ಆರ್ ನಾಟ್ ರಿಕ್ವೈರ್ಡ್ ಟು obtain prior approval ಅಂತ ಇದೆಯಲ್ಲ, ನಾವು ಅಪ್ರೂವಲ್ ತಗೋಬೇಕೋ ಬೇಡ ಅಂತ ಸರ್. ಹೇಳೋರಲ್ಲ ನಾಟ್ ರಿಕ್ವೈರ್ಡ್ ಅಂತ. ಯು ನೀಡ್ ನಾಟ್ ಟೇಕ್ ಪ್ರಿಯರ್ ಅಪ್ರೂವಲ್. ಬಟ್ ಇಂಥವ್ರನ್ನ ಅಪಾಯಿಂಟ್ ಮಾಡ್ಕೊಂಡಿದೀವಿ ಫಿಟ್ ಅಂಡ್ ಪ್ರಾಪರ್ ಅವ್ರಿಗೆ ಪ್ರಕಾರ ಅವ್ರು ಇದಾರೆ ಅಂತ ಅದೇ ಒಂದು ನೀವು ಇನ್ಫಾರ್ಮೇಶನ್ ಸಬ್ಮಿಟ್ ಮಾಡ್ಬೇಕು ರಿಸರ್ವ್ ಬ್ಯಾಂಕ್. ಹಲೋ ಸರ್. ಥ್ಯಾಂಕ್ ಯು. ಹಲೋ ಹಿಂದೆ ಸರ್ ಸಿದ್ಧಗಂಗಾ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಇಂದ. ಹಲೋ ಸರ್, ಸಿದ್ಧಗಂಗಾ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಇಂದ. ಸರ್ ಈಗ ನಾವಾಗಲೇ ಪರ್ಮಿಷನ್ ತಗೊಂಡಿದೀವಿ RBI ಇಂದ. ಹಲೋ ಸರ್, ಈಗಾಗಲೇ ಪರ್ಮಿಷನ್ ತಗೊಂಡು 11 ತಿಂಗಳು ಮುಗಿದಿದೆ. ಈಗ ಮತ್ತೆ 37 ಮಂತ್ಗೆ ಮತ್ತೆ ರೀಅಪಾಯಿಂಟ್ ಮಾಡಿದ್ದಾರೆ. ಈಗ ನಾವು ಬಿಗಿನಿಂಗ್ ಇಂದ ತಗೊಬೇಕಾ, ಇಲ್ಲಿಂದ ಮುಂದಕ್ಕೆ ತಗೊಬೇಕಾ? ನಾವು ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಈ ವೀಕ್ ಅಲ್ಲಿ ಫಾರ್ಮ್ ಮಾಡಿದೀವಿ. ಮಾಡಿದಿರಾ ಫ್ರಮ್ ದ ಡೇಟ್ ಆಫ್ ರಿಕ್ರೂಟ್ಮೆಂಟ್ ಆಫ್ ದಿ ಪರ್ಸನ್. ಡೇಟ್ ಆಫ್ ಎಷ್ಟು ವರ್ಷ ಕೊಟ್ಟಿದ್ದೀರಾ? ಆಕ್ಚುಲಿ 1 August ಇಂದ ಆಗಿದೆ, 11 ತಿಂಗಳು ಮುಗಿದಿದೆ. ಮತ್ತೆ ಈಗ ಸೆಕೆಂಡ್ ಆರ್ಡರ್ ಇಶ್ಯೂ ಮಾಡಿದ್ದಾರೆ. ಈಗ ನೆಕ್ಸ್ಟ್ 1st ಇಂದ ಮಾಡಿದ್ರು. ಟೋಟಲ್ ಫ್ರಮ್ ದ ಡೇಟ್ ಆಫ್ ರಿಕ್ರೂಟ್ಮೆಂಟ್ 3 years. ಫ್ರಮ್ ದ ಡೇಟ್ ಆಫ್ ರಿಕ್ರೂಟ್ಮೆಂಟ್ 3 years ಲೆಕ್ಕ ಹಾಕಬೇಕು. ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಫಾರ್ಮ್ ಅಂತ ಬರುತ್ತಲ್ಲ, ಅದಕ್ಕೆ ಹೇಳಿದೆ. ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಫಾರ್ಮ್ ಆಗಿರೋದು ಈ ತಿಂಗಳಲ್ಲಿ. ಬೋರ್ಡ್ ಆದ್ರೆ ಅವರು CEO ಅಂತ ಕೊಟ್ಟಿರೋದು ಈಗಿನ ಲೆಕ್ಕನೇ ಬರೋದು ಅವ್ರಿಗೆ. ಯಾಕಂದ್ರೆ 2 ಕನ್ಕರೆಂಟ್ ಆಗಿ ಹೋಗ್ಬೇಕು ಅಂತ ಹೇಳೋದು. ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಬೋರ್ಡ್ ಸರ್ಕ್ಯುಲರ್ ಮತ್ತು ಅಪಾಯಿಂಟ್ಮೆಂಟ್ ಆಫ್ CEO ಶುಡ್ ಬಿ ಗೋ ಕನ್ಕರೆಂಟ್ಲಿ. ಆದ್ರಿಂದ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಫಾರ್ಮ್ ಮಾಡಿ ಈಗ ಅಪಾಯಿಂಟ್ಮೆಂಟ್ ಮಾಡಿದೀವಿ ಅಂತಂದ್ರೆ ಆವತ್ತಿನ ಲೆಕ್ಕ ತಗೊಳ್ಳಿ. ಇಲ್ಲ, ಅದು ಬೋರ್ಡ್ ಆಫ್ ಫಾರ್ಮ್ ಮಾಡೋಕ್ಕಿಂತ ಮುಂಚೆಗೆ ಮಾಡಿದ್ರು. ರಿಟೈರ್ಡ್ ಆಗ್ತಿದ್ದಂಗೆ ಕಂಟಿನ್ಯೂ ಮಾಡಿದ್ದಾರೆ ಪರ್ಮಿಷನ್ ತಗೊಂಡು. ಮುಗಿಯುತ್ತೆ. 3 years ಲೆಕ್ಕ ಹಾಕೊಂಡು 3 years ಆದ್ಮೇಲೆ ಮತ್ತೆ ರೀಅಪಾಯಿಂಟ್ಮೆಂಟ್ ಮಾಡ್ಬಿಟ್ಟು ಕಳಿಸಿ RBI. ಫ್ರಮ್ ದಿ ಬಿಗಿನಿಂಗ್ ತಗೋಬೇಕಾ ಸರ್? ತಗೊಂಡ್ರು ಒಳ್ಳೇದು. ರೀಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿ. ಹಲೋ ಸರ್, ಬೀದರ್ ಮಾತಾಡೋದು ನಾನು. ನಮಸ್ತೆ. ಭಾರತೀಯ ಸಹಕಾರ ಬ್ಯಾಂಕ್ ಚಾಮರಾಜನಗರದಿಂದ ಸರ್. ಹಲೋ ಸರ್, ನನ್ನೊಂದು ಕ್ವಶನ್ ಇದೆ. ಹಲೋ ಕೇಳಿಸ್ತಿದೆ?
ಹೇಳಿ ಹೇಳಿ. ಹಲೋ ಸರ್, ನಂದು ಒಂದು ಕ್ವಶನ್ ಇದೆ. ಈಗ ನಮ್ಮ ಬ್ಯಾಂಕ್ ಅಲ್ಲಿ ಯಾರು ಸಿಇಒ ಅಂತ ಇಲ್ಲ, ಓಕೆ ಮ್ಯಾನೇಜರ್ ಕೂಡ ಇಲ್ಲ. ಹಲೋ ಹೇಳಿ ಹೇಳಿ. ರಿಸರ್ವ್ ಬ್ಯಾಂಕಿಗೆ ಯಾರು ಮಾಡ್ತೀರಾ? ಸರ್, TMC ಬ್ಯಾಂಕ್ ದೊಡ್ಡಬಳ್ಳಾಪುರದಿಂದ ಮಾಡ್ತಿರೋದು. ನಮ್ಮ ಬ್ಯಾಂಕ್ ಅಲ್ಲಿ ಸಿಇಒ ಆಗ್ಲಿ ಮ್ಯಾನೇಜರ್ ಆಗ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾರೆ, ಇನ್ಚಾರ್ಜ್ ಮ್ಯಾನೇಜರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಈಗ ಈಗ ಮಾಡ್ಕೋಬೇಕು, ಪರ್ಮನೆಂಟ್ ಮಾಡಿ ಮಾಡ್ಬಿಟ್ಟು ಕಳಿಸ್ಬೇಕು. ಹಲೋ ಹೇಳಿ. ಸರ್, ನಾವು ಸುಬ್ಬು ಅಂತ ಭಾರತೀಯ ಸಹಕಾರ ಬ್ಯಾಂಕ್ ಚಾಮರಾಜನಗರದಿಂದ. ಹೇಳಿ. ಹಲೋ ಹೇಳಿಯಪ್ಪ. ಹಾ ಸರ್, ನಾವು ಸುಬ್ಬು ಅಂತ ಭಾರತೀಯ ಸಹಕಾರ ಬ್ಯಾಂಕ್ ಚಾಮರಾಜನಗರದಿಂದ. ಹೇಳಪ್ಪ. ಸೊ ವಿಚಾರ ಏನಂತಂದ್ರೆ, ನಮ್ಮಲ್ಲಿ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಸೆಪ್ಟೆಂಬರ್ ಅಲ್ಲೇ ಕಾನ್ಸ್ಟಿಟ್ಯೂಟ್ ಆಗಿದೆ ಸರ್. ಆಯ್ತು. ಅಲ್ಲಿ ಸಿಇಒ ಕೂಡ ಮಾಮೂಲಿ ಅದ ಕನ್ವನೆಂಟ್ ಎಲ್ಲ ಕಳಿಸಿದೀವಿ. ಈಗ ಪ್ರಸ್ತುತ ಬಂದು ಇಡಿ ಮತ್ತೆ ಸಿಇಒ ಎರಡು ಇರೋದ್ರಿಂದ, ಆಲ್ರೆಡಿ ಇಡಿ ಅಂತ ಹೇಳಿ ನಾನೇ ವರ್ಕ್ ಮಾಡ್ತಾ ಇದ್ದೀನಿ ಈಗ. ಸೊ ಈ ಇಡಿ ಅನ್ನೋದನ್ನೇ ಈಗ ಓಲ್ಡ್ ಟೈಮ್ ಡೈರೆಕ್ಟರ್ ಅಂತ ಅನ್ನೋ ಇನ್ಸ್ಟ್ರಕ್ಷನ್ಸ್ ಕೂಡ ಸರ್ಕ್ಯುಲರ್ ನೋಡಿದ್ವಿ ನಿನ್ನೆ. ಸೊ ಈ ಸಿಇಒ ಮತ್ತೆ ಇಡಿ ಎರಡನ್ನೂ ಕೂಡ ಕನ್ವನೆಂಟ್ಸ್ ನ ಕಳಿಸ್ಕೊಡ್ಬೇಕಾ ಸರ್ ಅಂತ ಕೇಳಿದೆ ಸರ್. ನಿಮ್ಗೆ ಅರ್ಥ ಆಗಿಲ್ಲ. ಸಿಇಒ ನೀವು ಭಾರತೀಯ ಕೋಆಪರೇಟಿವ್ ಬ್ಯಾಂಕ್ ಚಾಮರಾಜನಗರ ಇರೋದು ಒಂದು ಬ್ರಾಂಚ್, ಒಂದೇ ಬ್ಯಾಂಕ್ ಅಲ್ವಾ? ಒಂದೇ ತಾನೆ, ಯೂನಿಟ್ ಬ್ಯಾಂಕ್ ತಾನೆ? ಹೌದು ಸರ್, ಆಲ್ರೆಡಿ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಕಾನ್ಸ್ಟಿಟ್ಯೂಟ್ ಆಗಿದೆ. ಸಿಇಒ ಒಂದೇ ಪೋಸ್ಟ್ ಸಾಕು ನಿಮ್ಗೆ, ಓಲ್ಡ್ ಟೈಮ್ ಡೈರೆಕ್ಟರ್ ಪೋಸ್ಟ್ ಬೇಡ. ಬರೇ ಸಿಇಒ ಮಾತ್ರ ಕಳಿಸಿ. ಸಿಇಒ ನಿಮ್ದು ಈ ಸಣ್ಣ ಬ್ಯಾಂಕ್ ಆಗಿರೋದ್ರಿಂದ ಪ್ರಿಯರ್ ಅಪ್ರೂವಲ್ ಬೇಡ, ಇಂಥವ್ರು ಕಂಟಿನ್ಯೂ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಕಳಿಸಿ. ಯಾವತ್ತಿಂದ ನಿಮ್ ರಿಕ್ರೂಟ್ಮೆಂಟ್ ಆಯ್ತೋ ಸಿಇಒ ಆಗಿ, ಅಲ್ಲಿಂದ ಲೆಕ್ಕ ಹಾಕೊಳ್ಳಿ. ಆಮೇಲೆ ಸಬ್ಜೆಕ್ಟ್ ರಿಅಪಾಯಿಂಟ್ಮೆಂಟ್. ಈ ಅಲ್ಲಿ ಟೈಮ್ ಅನ್ನು ಕಳಿಸ್ಕೊಡಿ. ಡೇಟ್ ಆಫ್ ಅಪಾಯಿಂಟ್ಮೆಂಟ್ ಎಲ್ಲಿವರೆಗೆ 10 3 years ಆದ್ಮೇಲೆ ಮತ್ತೆ ಯುವರ್ ಎಲಿಜಿಬಲ್ ಫಾರ್ ರಿಅಪಾಯಿಂಟ್ಮೆಂಟ್ ಅಷ್ಟೇ. ಮತ್ತೆ ಅದರಲ್ಲಿ ಸೆಕೆಂಡ್ ಪಾಯಿಂಟ್ ಅಲ್ಲಿ ಸರ್, ಇಡಿ ಮತ್ತೆ WTD ಅನ್ನೋ ಒಂದು ಪಾಯಿಂಟ್ ಆಫ್ ಅನ್ನು ಕೊಟ್ಟಿದ್ರಲ್ಲ, ಅದರಿಂದ ಗೊಂದಲ ಆಗಿದ್ದು ಸರ್. ಅದು ನಿಮಗೆ ಬೇಕಿಲ್ಲ. ದೊಡ್ಡ ದೊಡ್ಡ ಬ್ಯಾಂಕ್ ಹೇಳೋರಲ್ಲ ಅಲ್ಲೇ. ದೊಡ್ಡ ದೊಡ್ಡ ಬ್ಯಾಂಕ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಗೆ ಸಂಬಂಧಪಟ್ಟಂತೆ ಅವರುಗಳ ಕ್ವಾಲಿಫಿಕೇಶನ್ಸ್, ಅವರ ಎಕ್ಸ್ಪೀರಿಯನ್ಸ್ ಇವುಗಳನ್ನೆಲ್ಲವನ್ನು ಮಾಡಿದಾರಲ್ಲ, ನೆಕ್ಸ್ಟ್ ಎಲೆಕ್ಷನ್ ಗೆ ಮೊನ್ನೆ ಅದನ್ನ ಅಪ್ಲೈ ಮಾಡ್ತಾರಲ್ವಾ ಸರ್? ಬೋರ್ಡ್ ಆಫ್ ಡೈರೆಕ್ಟರ್ ಗೆ ಯಾವುದು ವಿಧವಾದಂತ ಕ್ವಾಲಿಫಿಕೇಶನ್ ಇವಾಗ ರಿಸರ್ವ್ ಬ್ಯಾಂಕ್ ನವರು ಕೋಆಪರೇಟಿವ್ ಬ್ಯಾಂಕಿಗೆ ಹೇಳಿಲ್ಲ. ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಮಾತ್ರ ಹೇಳಿದ್ದಾರೆ. ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಮಾತ್ರ क्वालिफिकेशंस ಹೇಳಿದ್ದಾರೆ. यार तो वन होता हमारा पिक्चर दिखा तो इसमें नहीं आते भाई हमारा. ಹಲೋ ನಮಸ್ಕಾರ. ಹೇಳಿ ಹೇಳಿ. ಹಲೋ ಸರ್, ಬೈಲಹೊಂಗಲ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಇಂದ ಮಾತಾಡೋದು. ಹೇಳಿ ಹೇಳಿ. ಹಾ ಸರ್, ಈಗ ನಮ್ಮ ಸಿಇಒ ಅವರು UCB's whose existing MD CEO has completed a tenure of 5 years at the time of issue of this circular or subsequently also or appointment of new MD within a period of 2 months ಅಂತ ಇದೆ ಸರ್ ಅಲ್ಲಿ. ಹಲೋ ಹಲೋ for a period of more than 5 years at a subject to minimum period of 3 years ಅಂತ ಇದೆ ಇಲ್ಲಿ. ಇವಾಗ ರಿಅಪಾಯಿಂಟ್ಮೆಂಟ್ ನಾವು ಫಿಟ್ನೆಸ್ ನೋಡಿ 5 years existing CEO 5 years ಕಂಪ್ಲೀಟ್ ಆಗಿದೆ. ಕ್ಲಿಯರ್ ಇಲ್ಲ. ನೀವು ಕೇಳ್ತಾ ಇದ್ದೀರಿ ಕ್ಲಾರಿಫಿಕೇಶನ್ ಫೆಡರೇಷನ್ ಬರ್ಬಿಡ್ಲಿ, ಲೆಟರ್ ಬರಲಿ, ಎಫೆಕ್ಟಿವ್ ಮಾಡಿಸ್ಬಿಡಿ ಸರ್. ಒಂದು ಎಫೆಕ್ಟಿವ್ ಮಾಡಿಸ್ಬಿಡಿ. ನಾವು ಇನ್ನು ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಇನ್ನು ಮಾಡಿಲ್ಲ ಸರ್. ಮಾಡ್ಬೇಕು ಅಂದ್ರೆ ಮಾಡಿಲ್ಲ ಅಂದ್ರೆ ಇನ್ನ ನಾಳೆ ಲಾಸ್ಟ್ ಡೇಟ್. ಯಾವಾಗ ಮಾಡ್ತೀರಾ? ಇನ್ನೊಂದು ಈ ಕರೋನಾ ಸ್ವಲ್ಪ ಫ್ರೀ ಆಗ್ಲಿ ಅಂತ ಕ್ಲಾರಿಫೈ ಮಾಡ್ಬಿಡಿ. ಕರೋನಾ ಇಲ್ಲ. ಯಾವುದೇ ವಿಧವಾದಂತ
ಕೇಳಿಸ್ತಾ ಇಲ್ಲ ಸರ್. ಹೇಳಿ ಪುಟ್ಟಣಿ. ಸರ್ ಇದು ಕರೋನಾ ಇರೋದ್ರಿಂದ ಲಾಕ್ಡೌನ್ ಎಲ್ಲ ಇತ್ತಲ್ಲ, ಇನ್ನು ಮಾಡಿಲ್ಲ ಸರ್ ನಾವು. ಯಾರ್ದೋ ಮೀಟ್ ಮಾಡಿದ್ರು ದಯವಿಟ್ಟು ಸರ್ ದಯವಿಟ್ಟು ಬೋರ್ಡ್ BOM ಯಾರು ಮಾಡಿಲ್ಲ, ಜೂನ್ 30th ಇದೆ ಲಾಸ್ಟ್ ಡೇಟ್. ಸಪೋಸ್ ಮಾಡಿಲ್ಲ ಅದನ್ನೇ ರೆಡಿ ಮಾಡಬೇಡಿ. ಇದು ಎಕ್ಸ್ಟೆನ್ಷನ್ ಕೌಂಟರ್ ಆಮೇಲೆ ಬ್ರಾಂಚ್ ಎಕ್ಸ್ಟೆನ್ಷನ್ ಪನಿಷ್ಮೆಂಟ್ ಕ್ಲಾಸ್ ಏನು ಹೇಳಿಲ್ಲ ಅವರು. ಸದ್ಯಕ್ಕೆ ಏನ್ ಹೇಳಿಲ್ಲ ಅವರು. ಜೂನ್ ಎಂಡ್ ಒಳಗಡೆ ಮಾಡ್ಕೊಳ್ಳಿ ಅಂತ ಹೇಳಿದಾರೆ. ಬಿಡುದು ಮಾಡಿಸ್ತಾರೆ, ಅದಕ್ಕೆ ಏನ್ ಮಾಡಿ ನೀವು ಮಾಡ್ಕೊಳ್ಳಿ, ನಿಧಾನಾಗಿ ಆದ್ರೂ ಮಾಡ್ಕೊಳ್ಳಿ ಅಷ್ಟೇ. ಬಟ್ ಅದಕ್ಕೇನು ಪನಿಷ್ಮೆಂಟ್ ಕ್ಲಾಸ್ ಏನ್ ಹೇಳಿಲ್ಲ. ಪನಿಷ್ಮೆಂಟ್ ಪೆನಾಲಿಟಿ ಇದೇನ್ ಹೇಳಿಲ್ಲ ಅವರು. ಮಾಡಿ ಈಗ ನಿಮ್ಗೆ ಸಿವಿಲ್ ಮೆಂಬರ್ಶಿಪ್ ತಗೊಳ್ಳಿ, 4 ತಗೊಳ್ಳಿ ಅಂತ ಹೇಳಿದ್ರು. ತಗೊಳ್ಳದೆ ಇದ್ದಾಗ ನೀವು ಒಂದಾರು ಮಾಡಿರಿ ಅಂತ ಹೇಳಿದ್ರು. ಆಮೇಲೆ 4 ಮಾಡಿ ಅಂತ ಹೇಳಿದ್ರು. ಯಾರು 4 ಮಾಡಿಲ್ಲ ಅವ್ರು ಪೆನಾಲ್ಟಿ ಹಾಕ್ತಾರೆ. ಅದೇ ತರ ಇದಕ್ಕೂ ಟೈಮ್ ಕೊಡ್ತಾರೆ, ಮಾಡಿ ಅಂತ ಪ್ರತಿ ಇನ್ಸ್ಪೆಕ್ಷನ್ ರಿಪೋರ್ಟ್ ಅಲ್ಲೂ ಬರೀತಾರೆ. ಆಮೇಲೆ ನಿಮ್ಗೆ ಇಂಥದ್ ಮಾಡಿಲ್ಲ, ಬೇಗ ಮಾಡಿ ಅಂತ ಹೇಳ್ತಾರೆ. ಸ್ವಲ್ಪ ಟೈಮ್ ಇದೆ, ಈಗ ಟೈಮ್ ಇದೆ. ನೀವು ಟೈಮ್ ಇದೆ ಅಂದ್ಬಿಟ್ರೆ ನೀವು ಮಾಡೋದಿಲ್ಲ ನೀವು. ಹಲೋ ಹೇಳಿ. ಕೇಳುವಂಗ ಯಾಕೆ ಮಾಡೋದಿಲ್ಲ? ಈಗ ಮಾಡಿದ್ ಏನ್ ಉಪಯೋಗ ಬೀಳ್ತಾ? ಅವ್ರು ಹೇಳಿದ್ ನಮಗ್ ಕೇಳಂಗಿಲ್ಲ, ನಾವ್ ಹೇಳಿದ್ ಅವ್ರಿಗೆ ಕೇಳಂಗಿಲ್ಲ. ಏನ್ ವಾಟ್ ಇಸ್ ದ ಯೂಸ್ ಆಫ್ ದಿಸ್? ಅದಕ್ಕೆ ಏನಾದ್ರು ಮಾಡ್ತಿದ್ರೆ ಎಲ್ಲದು ನಮ್ ಟೈಮ್ ವೇಸ್ಟ್, ಎಲ್ಲ ವೇಸ್ಟ್. ಸರ್ ನೀವ್ ಹೇಳಿದ್ ಕೇಳಿ ಬರ್ತಾ ಇದೆ, ಮಾಡಬೇಡಿ. ಸರ್ ಇದು ರೀ ಅಪಾಯಿಂಟ್ಮೆಂಟ್ ಬಂದಾಗ ಈ 2 ಹೆಸರು ಸಜೆಸ್ಟ್ ಮಾಡಿ ಅಂತ ಹೇಳಿದಾರಲ್ಲ, ಯಾವ ತರ ಮಾಡ್ಬೇಕು ಸರ್ ಅದು? ಅಲ್ಲ ಸೌಂಡ್ ಹೇಳಿ. ಹಲೋ ಸರ್ ಈಗ 2 ಹೆಸರು ಸಜೆಸ್ಟ್ ಮಾಡಿ ಅಂತ ಕೇಳಿದಾರಲ್ಲ, ಯಾವ ತರ ಮಾಡ್ಬೇಕು? 1, 2 ನಂಬರ್ ಹಾಕಿ, ಮೊದಲನೇವ್ರು ಇಷ್ಟ, ಎರಡನೇವ್ರು ಪರವಾಗಿಲ್ಲ ಅಷ್ಟೇ. ನೀವು ಸೆಲೆಕ್ಟ್ ಮಾಡುವಾಗ ನಿಮ್ಗೆ ಯಾರು ಇಷ್ಟ ಮುಖ್ಯ ಅವ್ರನ್ನ ನಂಬರ್ 1 ಅಂತ ಹಾಕಿ, ಎರಡನೇದನ್ನ ಇವರು ಎರಡನೇವ್ರು ಅಂತ ಹಾಕಿ, ಇನ್ ದ ಆರ್ಡರ್ ಆಫ್ ಪ್ರಿಫರೆನ್ಸ್ ವಿ ಆರ್ ರೆಕಮೆಂಡಿಂಗ್ ದೀಸ್ 2 names ಅಂತ ಕಳಿಸಿ. ಬಟ್ 2 ಹೆಸರುಗಳು ಕಂಪ್ಲೀಟ್ ಫಾರ್ಮಾಲಿಟೀಸ್ ಎಲ್ಲಾನು ಕಂಪ್ಲೀಟ್ ಮಾಡ್ಬೇಕು. ಎಲ್ಲಾನು ಕಂಪ್ಲೀಟ್ ಮಾಡಿ ಕಳಿಸ್ಬೇಕು. ರಿಸರ್ವ್ ಬ್ಯಾಂಕ್ ಹೇಳ್ತಾರೆ ಇಂಥವ್ರು ಇಟ್ಕೊಳ್ಳಿ. ಹಲೋ ಹೇಳಿ. ಹಲೋ ಹೇಳಿ. ಸರ್ ರೀಅಪಾಯಿಂಟ್ಮೆಂಟ್ ಇಬ್ಬರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಬ್ಬರನ್ನ ಸೆಲೆಕ್ಟ್ ಮಾಡಿದ್ರೆ ಒಬ್ರು ಏನಾದ್ರು ನಿಮ್ ಬ್ಯಾಂಕ್ ನಲ್ಲಿ ಕೆಲಸ ಮಾಡೋ ಅಷ್ಟು ಶಕ್ತಿ ನನ್ಗಿಲ್ಲ ಅಂತ ಅವ್ರ ಏನಾದ್ರು ಹೊರಟ್ಬಿಟ್ರೆ, ಆವಾಗ ಇಂಥವ್ರು ಎರಡನೇವ್ರು ನೀವು ಸೀದಾ ಅಪಾಯಿಂಟ್ ಇದ್ ಮಾಡ್ಕೋಬೇಕಾದ್ರೆ ರಿಕ್ರೂಟ್ಮೆಂಟ್ ಹೊಸದಾಗಿ ಏನ್ ಮಾಡ್ಬೇಕಾದಿಲ್ಲ. ಸೊ ನೀವು ಇಟ್ ಈಸ್ ಬೆಟರ್ ಆಲ್ವೇಸ್ ಟು ಕ್ರಿಯೇಟ್ ಎ ವೇಟಿಂಗ್ ಲಿಸ್ಟ್. ಯಾಕಂದ್ರೆ ಈ ಇಷ್ಟೊಂದು ಪ್ರೆಷರ್ ಅಲ್ಲಿ ಜನ ಬಂದು ನಿಂತ್ಕೊಂಡು 5 ವರ್ಷ ಕೆಲಸ ಮಾಡೋದ್ರ ಬಗ್ಗೆ ಸಾಕಷ್ಟು ಅನುಮಾನಗಳಿವೆ. ಸೊ ನೀವು ವೇಟಿಂಗ್ ಲಿಸ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಮೊದಲನೇವ್ರು ಹೊರಟೋದ ತಕ್ಷಣ ಎರಡನೇವ್ರು ಕೃಷ್ಣ ಅವರು ತೆಗಿ ಅವರು ಇಲ್ಲ ಹಲೋ ಸರಿ. ಸುನೀಲ್ ಕುಮಾರ್ ಅವರು ಹಲೋ ಸುನೀಲ್ ಕುಮಾರ್ ಅವರು ಹಲೋ ಸರ್, ಇದು ರೀಅಪಾಯಿಂಟ್ಮೆಂಟ್ ಮಾಡ್ಬೇಕಾದ್ರೆ NRC ನಾವು ಮತ್ ಮಾಡ್ಕೋಬೇಕಾ ಅಥವಾ ನಾಮಿನೇಷನ್ ಅಂಡ್ ರೆಕಮೆಂಡೇಶನ್ ಕಮಿಟಿ ಮಾಡ್ಬೇಕಾ? ರೀಅಪಾಯಿಂಟ್ಮೆಂಟ್ ಮಾಡ್ಲಿಕ್ಕೆ ನಿಮ್ NRC ವಿಲ್ ಬಿ ದೇರ್. ಹೌದು, ರೀಅಪಾಯಿಂಟ್ಮೆಂಟ್ ಮಾಡ್ಬೇಕಾದ್ರೂ ಒಂದು NRC ಅದರಲ್ಲೇ ಮಾಡಿ. ಅದೇ ತರ ಸೇಮ್ ಪ್ರೊಸೀಜರ್ ಇವ್ರನ್ನೇ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿ ಅದಕ್ಕೆ ಬೋರ್ಡ್ ಅಪ್ರೂವಲ್ ತಗೋಬೇಕಲ್ಲ ನೀವು. ಸೊ NRC recommends the continuation of the same person for reappointment and it will go to board. The board will agree and again it will go to RBI for ನನಗೆ ಇವಾಗ ಒಂದು ಮೇಲ್ ಇದ್ರದ್ರ ಪ್ರಶ್ನೆ. ಪಾಪ ಎಲ್ಲಾರ್ದು ಆತಂಕ ಒಂದೇನು ಅಂತಂದ್ರೆ,
ಇದರಲ್ಲಿ ಮಾತಾಡ್ಬೇಕಾದ್ರೆ ಸರಿಯಾದ ಮಾಹಿತಿಗಳು ನೀವು ಪಾಪ ಸ್ಪಷ್ಟವಾಗಿ ಕೊಡ್ತೀಯಾರ ಇವರು, ಆದ್ರೆ ಕೆಲವು ಮಿತ್ರರಿಗೆ ಅದು ಗೊತ್ತಾಗ್ತಾ ಇಲ್ಲ. ಇಂಪಾರ್ಟೆಂಟ್ ಆಗಿರೋ ಯಾರುಗಳಿಗೆ ಮಾಹಿತಿ ಬೇಕು, ಒಂದ್ಸತಿ ನಮ್ಮ ಫೆಡರೇಷನ್ ನಲ್ಲಿ ಒಂದು ಮೀಟಿಂಗ್ ಕರೆದು ಇದ್ರ ಬಗ್ಗೆ ಮಾಹಿತಿ ಕೊಡುವಂತ ಅವಶ್ಯಕತೆ ಇದೆ ಅಂತ ಹೇಳಿದ್ರು ನನ್ನ ಭಾವನೆ. ಯಾಕೆ ಅಂತಂದ್ರೆ ಒಂದು ಎಫೆಕ್ಟಿವ್ ಮಾಡ್ಬಿಡಿ, ಎಲ್ಲಾರ ಪ್ರಶ್ನೆಗಳನ್ನು ತಗೊಂಡ್ಬಿಟ್ಟು ಅದಕ್ಕೆ ಉತ್ತರಗಳನ್ನು ಮಾಡಿ ನಾವು ನಮ್ಮ ಈ ವೆಬ್ಸೈಟ್ ಅನ್ನೆಲ್ಲಾರು ಹಾಕ್ಬೋದು. ಈ ರಿಸರ್ವ್ ಬ್ಯಾಂಕ್ ನವ್ರು ಮಾಡ್ತಾರಲ್ಲ ಎಫೆಕ್ಟಿವ್ ತರ, ಅದನ್ನ ಆ ತರ ಮಾಡಿ ಎಲ್ಲಾರ ಅನುಮಾನಗಳಿಗೂ ಉತ್ತರವನ್ನ ನಾವು ಇಲ್ಲಿ ಯಾಕೆ ಅಂತಂದ್ರೆ ಪಾಪ ಎಷ್ಟೋ ಜನ ಸದಸ್ಯರುಗಳಿಗೆ ಮಾತಾಡ್ಬೇಕು ಅಂತ ಆಸೆ ಇರ್ತದೆ, ಅವಕಾಶಗಳೇ ಬರ್ತಾ ಇಲ್ಲ. ಯಾಕೆ ಅಂತಂದ್ರೆ ಅವ್ರು ಸಣ್ಣ ಸಣ್ಣ ಬ್ಯಾಂಕ್ನವ್ರು ಇರ್ಬೋದು, ಅವ್ರ ಆತಂಕ ಅವ್ರಿಗೆ ಜಾಸ್ತಿ ಇರ್ತದೆ. ಅದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ನಮ್ಮ ಫೆಡರೇಷನ್ ಸಿಒ ನಿಮ್ಗೆ ಹೇಳ್ತೀನಿ, ಅದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಮನಸ್ಸಿನಲ್ಲಿ ಇಟ್ಕೊಂಡು ಯಾರು ನಮ್ಮ ಅವ್ರ ಮನಸ್ಸಿನ ದುಗುಡು ದುಮ್ಮಾನಗಳಿದೆ ಅವುಗಳಿಗೆಲ್ಲ ಸ್ಪಷ್ಟವಾಗಿ ನಾವು ಉತ್ತರ ಕೊಡ್ಬೇಕಾಗ್ತದೆ. ಅರ್ಥ ಆಯ್ತಾ? ಎಲ್ಲ ಗೊಂದಲಮಯದಲ್ಲಿ ಇದೆ ಎಲ್ಲಾದುವೆ. ಇವಾಗ ಅವ್ರು ಏನ್ ಕೊಡ್ತಿದಾರೋ ಉತ್ತರ ಸಮಂಜಸವಾಗಿದೆ, ಆದ್ರೆ ಮುಖಾಮುಖಿ ಕೊಟ್ಕೊಂಡಾಗ ಅದ್ರದ್ದು ಬೆಲೆ ಜಾಸ್ತಿ ಆಗ್ತದೆ ಅಂತ ನನ್ನ ಅನಿಸಿಕೆ, ಭಾವನೆ. ಅದನ್ನ ನಾವು ಮಾಡ್ಬೇಕಾಗ್ತದೆ ಫೆಡರೇಷನ್ ಇಂದ. ಕರೆಕ್ಟಾ? ನೋಡಿದ್ರ ಇವರೇ ಅರ್ಥ ಮಾಡ್ಕೊತಿದ್ದೀರಾ? ಅದನ್ನ ದಯವಿಟ್ಟು ಮನಸ್ಸಿನಲ್ಲಿ ಇಟ್ಕೊಂಡು ಅತಿ ಶೀಘ್ರದಲ್ಲಿ ಇದ್ರ ಕಡೆಗೆ ವ್ಯವಸ್ಥೆ ಮಾಡಿ. ಹೌದು ಸರ್, ಇದು ಅಗತ್ಯ ಈಗ. ಅಲ್ಲ ಅದಕ್ಕೋಸ್ಕರನೇ ನಾನೇ ಹೇಳ್ತಾ ಇದ್ದೀನಿ, ನಾನೊಬ್ಬ ನಿರ್ದೇಶಕಾಗಿ. ಸಾಹೇಬರು ಇದ್ರೆ ನಮಸ್ಕಾರ ಸರ್. ನಮಸ್ಕಾರ ಸರ್. ಎಚ್ ಕೆ ಪಾಟೀಲ್ ಸಾಹೇಬ್ರು ಇದಾರ? ಆಯ್ತು ಸಾಹೇಬ್ರು, ಒಂದ್ಸತಿ ಸಾಹೇಬ್ರು ಎಲ್ರನ್ನೂ ಅಡ್ರೆಸ್ ಮಾಡಿ ಅವ್ರಿಗೆ ಹೇಳಿದಾಗ ಒಂಥರ ಅರ್ಥಪೂರ್ಣವಾಗಿರ್ತದೆ. ಇವ್ರನ್ನೂ ಕೂರಿಸ್ಕೊಳ್ಳಿ. ಅವಾಗ ಎಲ್ಲ ನಮ್ಮ ಅಧ್ಯಕ್ಷರುಗಳಿರ್ಬೋದು, ಇಲ್ಲ ಸಿಇಒಗಳಿಗೆ ಒಂದ್ ದಿವಸ ಮಾಡಿ, ಇನ್ನೊಂದ್ ದಿವಸ ಅಧ್ಯಕ್ಷರುಗಳಿಗೆ ಮಾಡಿ, ಒಟ್ಟಿಗೆ ಜಾಸ್ತಿ ಜನ ಸೇರಿಸುವಂತ ಇದಾಯ್ತು ಅಂದ್ರೆ 1 ಅವರ್ ಅವ್ರಿಗೆ ಮಾಡಿ, ಸೆಕೆಂಡ್ ಹಾಫ್ ನಲ್ಲಿ ನಮ್ಮ ಚೇರ್ಮನ್ ಗಳಿಗೆ ಮಾಡುವಂತದ್ದು ಮಾಡಿ. ಬೇರೆ ಬೇರೆ ಮಾಡೋಣ. ಸಿಇಒಗೆ ಚೇರ್ಮನ್ ಗಳಿಗೆ ಬೇರೆ ಮಾಡಿ, ಸಿಇಒಗಳಿಗೆ ಬೇರೆ ಮಾಡಿ. ಒಂದ್ ಸ್ವಲ್ಪ ಅರ್ಥಪೂರ್ಣವಾಗಿರ್ಲಿ. ಇವೆರಡನ್ನು ಸೇರಿಸ್ಕೊಂಡು ನಾವ್ ಏನ್ ಮಾಡ್ಬೇಕು ಅನ್ನೋದ್ರದ್ದು ಆಮೇಲೆ ಯೋಚನೆ ಮಾಡೋಣ, ಬೋರ್ಡ್ ಅಲ್ಲಿ ಇಟ್ಕೊಂಡು. ಆಯ್ತಾ? ಎಲ್ಲಾ ಸದಸ್ಯರಿಗೂ ಹೇಳಿ, ಎಲ್ಲಾ ಸದಸ್ಯರಿಗೂ ನಾನೇ ಹೇಳ್ತಿದ್ದೀನಿ, ಏನು ಗೊಂದಲ ಮಾಡ್ಕೊಳ್ಬೇಡಿ, ಯಾವ ಆತಂಕಕ್ಕೂ ಬೀಳ್ಬೇಡಿ. ಯಾವುದೇ ಒಂದು ಕಾನೂನು ಮಾಡ್ಬೇಕಾದ್ರೆ ಗೊಂದಲ ಇದ್ದೇ ಇರ್ತದೆ. ನಾವು ಅದನ್ನು ಕೂಲಂಕುಷವಾಗಿ ಪರಿಸ್ಥಿತಿನ ನಿರ್ವಹಣೆ ಮಾಡೋದಕ್ಕೆ ಯೋಚನೆ ಮಾಡಿ. ಆಗ್ಬೋದಾ? ಸರ್ ಕೃಷ್ಣ ಸರ್ ನಮಸ್ಕಾರ. ನಮಸ್ತೆ. ಯಾರು? ಅನಂತ್ ಕುಮಾರ್ ಸರ್, ಭಾವಸಾಗರ್ ಬ್ಯಾಂಕ್ ಅಧ್ಯಕ್ಷರು. ನಮಸ್ತೆ ನಮಸ್ತೆ ಅನಂತ್ ಕುಮಾರ್, ಹೇಗಿದ್ದೀರಾ? ಫೈನ್ ಸರ್, ಥ್ಯಾಂಕ್ ಯು. ತಾವೇಗಿದ್ದೀರಿ? ಚೆನ್ನಾಗಿದ್ದೀನಿ ಚೆನ್ನಾಗಿದೆ. ಅದೇ ಇದನ್ನ ಮಾಡ್ಕೊಳ್ಳೋಣ, ಕಲ್ತ್ಕೊಳ್ಳೋಣ. ಆಮೇಲೆ ತಾವ್ ಹೇಳ್ದಂಗೆ ಒಂದ್ಸತಿ ಫಿಸಿಕಲ್ ಆಗಿ ಒಂದ್ಸತಿ ಕರೆದ್ರೆ ಸರಿ ಹೋಗುತ್ತೆ ಸರ್. ಇಲ್ಲ ಕರೀತಾರೆ, ಇಬ್ರು ನನ್ ಕಾಣಿಸ್ತಿದ್ದಾರೆ. ಸಿಇಒನು ಕಾಣಿಸ್ತಿದ್ದಾರೆ, ನಮ್ಮ ಇವರು ಕಾಣಿಸ್ತಾ ಇದ್ದಾರೆ. ಶಾರ್ಟ್ಲಿ ಕರೆದ್ಬಿಡೋಣ ಇವಾಗ. ವಾಯ್ಸ್ ಶಾರ್ಟ್ಲಿ ಕರೆದು ಶಾರ್ಟ್ ಡೇಟ್ ಅಲ್ಲಿ ಕರೆದ್ಬಿಡಿ ಸರ್ ದಯವಿಟ್ಟು. ಓಕೆ ಸರ್, ಸರಿ ಸರಿ ಅಣ್ಣ. ಎಸ್ ಸರ್. ಕಳಿಸ್ಕೊಡ್ತೇವೆ, ಅನುಕೂಲ ಆಗುತ್ತೆ. ನಮ್ದು ಕ್ವಶನ್ ಇದೆ ಸರ್. ಹಲೋ, ನಮ್ ಬ್ಯಾಂಕ್ ಬಿಲೋ 100 ಈಗ ನಾವು ಇಬ್ರು ನಾವು ಅಪಾಯಿಂಟ್ಮೆಂಟ್ ಗೆ ಮಾಡ್ಕೊಡ್ಬೇಕು ಸರ್, ಅಥವಾ ಯಾರು ಒಬ್ರು ಮಾಡ್ಕೊಡ್ಬೇಕು? ಹಲೋ ದಯವಿಟ್ಟು ನೆಕ್ಸ್ಟ್ ನಾವು ಫೆಡರೇಷನ್ ಗೆ ತಾವು ಏನಾದ್ರು ಡೌಟ್ಸ್ ಗಳಿದ್ರು ಇಮಿಡಿಯೇಟ್ ಆಗಿ ಮೇಲ್ ಮಾಡಿ ಆನ್ಸರ್ ಕೊಡ್ತೇವ. ಆಮೇಲೆ ಶಾರ್ಟ್ಲಿ ಕೃಷ್ಣ ಸಾಹೇಬ್ ಹೇಳಿದಂಗೆ ನಾವು ಸೆಮಿನಾರ್ ಕರಿತೇವ. ಈ ಬಗ್ಗೆನ ಒಂದು ಹಾಫ್ ಡೇ ಸಿಇಒಗಳಿಗೆ ಸೆಮಿನಾರ್ ಕರಿತೇವ. ನೆಕ್ಸ್ಟ್ ಸೆಕೆಂಡ್ ಹಾಫ್ ಡೇ ಅವತ್ತನೇ ಚೇರ್ಮನ್ ಗಳಿಗೆ ನಾನ್ ಅಫಿಷಿಯಲ್ಸ್ ಕರಿತೇವ. ಅವಾಗೂ ನಾವು ಡೌಟ್ಸ್ ಏನಿದೆ ಎಲ್ಲ ಕ್ಲಿಯರ್ ಮಾಡ್ಕೋಣ. ಈ ಸದ್ಯಕ್ಕೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಇಮಿಡಿಯೇಟ್ ಆಗಿ ಫೆಡರೇಷನ್ ಮೇಲ್ ಹಾಕಿ ನಾವು ಆನ್ಸರ್ ಮಾಡ್ತೇವೆ.
ತಮಗೆಲ್ಲ ಒಪ್ಪಿಗೆ ಇದ್ರೆ ಈ ಸೆಮಿನಾರ್ ಇವತ್ತಿನ ಮೀಟಿಂಗ್ ಕನ್ಕ್ಲೂಷನ್ ಮಾಡಬಹುದು. ಓಕೆ, ಈ ಸಭೆಗೆ ಹಾಜರಾಗಿರುವ ಎಲ್ಲ ಸದಸ್ಯ ಪಟ್ಟಣ ಸಹಕಾರ ಬ್ಯಾಂಕುಗಳ ಪ್ರತಿನಿಧಿಗಳಿಗೆ ಮಹಾಮಂಡಳದ ಪರವಾಗಿ ಧನ್ಯವಾದಗಳು. ಧನ್ಯವಾದಗಳು ಸರ್. ಥ್ಯಾಂಕ್ ಯು.